ಬಿಸ್ನೆಸ್ ಅನ್ನೋದು ಒಂಥರ ಸಮುದ್ರ ಇದ್ದಂಗೆ ಬ್ರೋ. ನಿನಗೆ ಎಷ್ಟು ತಾಕತ್ ಇದೆಯೋ ಅಷ್ಟು ಈಚ್ಕೊಂಡ್ಬಿಡು. ಆ ಚಿಕ್ಕ ವಯಸ್ಸಲ್ಲಿ ಹೆಂಗ್ ಇಂಟ್ರೆಸ್ಟ್ ಬಂತು ನಿಮ್ಗೆ ಈ ತರ ಒಂದು ಬಿಸ್ನೆಸ್ ಮಾಡ್ಬೇಕಂತ? 30,000 ನನ್ನ ಮೊದಲನೇ ಅಂಗಡಿ ಗುಡಿ ಬಂಡೆಯಲ್ಲಿ ಚಿಕ್ಕದಾಗಿ ಆ ಸ್ವೆಟ್ ಶರ್ಟ್ಗೆ ದಿ ಫಸ್ಟ್ ಟೈಮ್ ಕೊರಿಯನ್ ಸ್ವೆಟ್ ಶರ್ಟ್ಸ್ ಅಂತ ಇಟ್ಟಿದ್ದು ನಾನೇ 1000ಗೆ 5 ಅಂತ ಬಿಟ್ಟೆ ಬ್ರೋ. 500 ಪೀಸ್ ಒಂದೇ ದಿನ ಖಾಲಿ ಆಗ್ಬಿಡೋದ. ಒಂದು ಟೈಮಲ್ಲಿ 5,000 ಸಂಪಾದನೆ ಮಾಡ್ಬೇಕಂದ್ರೆ ಕಷ್ಟ. ಈಗ ತಿಂಗಳಾದ್ರೆ 10 ಲಕ್ಷ ಸಂಪಾದನೆ ಮಾಡ್ತೀವಿ. ಈ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಗೊತ್ತಾ ನಿಮ್ ಶಾಪ್ ಓಪನಿಂಗ್ಗೆ? ಎಷ್ಟು ಚಾರ್ಜ್ ಮಾಡ್ತಾರೆ ಅವರು ಒಬ್ರು ಬರೋದಕ್ಕೆ? ಒಂದು 80 to 1 lakh 1.5 lakh ಹೈಯೆಸ್ಟ್ ಅಂದ್ರೆ 1,60,000 ವರೆಗೂ ಒಬ್ಬ ಸೆಲೆಬ್ರಿಟೀಸ್ ಕೊಟ್ಟು ಕರ್ಸಿರೋದು. ನಾನು ನೋಡಿದೆ ಒಂದು ವಿಡಿಯೋದಲ್ಲಿ ಅಲಿಗೇಷನ್ಸ್ ಎಲ್ಲ ಫ್ಯಾಕ್ಟ್ರಿಗೆ ಹೋಗ್ತಾನೆ, ಅದು ನಾರ್ಮಲ್, ನಾವು ಹೋಗ್ತೀವಿ ಅದನ್ನು ನಮ್ದೇ ಅಂತಾನೆ. ಅದಕ್ಕೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಇನ್ನೊಬ್ಬನ್ನ ಹೆಂಗೆ ಚುಚ್ಚಬೇಕು, ಇನ್ನೊಬ್ಬನ ಹೆಂಗೆ ರೇಸ್ ವಿನ್ ಆಗದಿರಬೇಕು, ಅವನ್ನ ಸೋಲಿಸ್ಬೇಕು ಅಂತ ಯಾವತ್ತೂ ಫೀಲ್ಡ್ ಎಂಟ್ರಿ ಆಗಬಾರ್ದು. ಒಂದು ಸಟನ್ ಟೈಮ್ ನನ್ನ ಲೈಫಲ್ಲಿ ಎಂತ ದರಿದ್ರದಾಗ ಟೈಮ್ ಬಂತು ಅಂದ್ರೆ ನನ್ಗೆ ಹೆಂಗೆ ಅಂದ್ರೆ ಕೈಕಲ್ ಫುಲ್ ಶಿವರು. ಏನು ಅಂತ ಹೇಳಿದ್ರೆ ನಮ್ಮ ಅಪ್ಪ ತೀರ್ಕೊಂಡಿರೋ ನನಗೆ ಬಾಧೆ ಇಲ್ಲ. ಅಪ್ಪ ನಾನು ಅಚೀವ್ ಮಾಡಿದೀನಿ ನೋಡು ಅನ್ನೋ ಒಂದು ಕೊರತೆ. 3 ವರ್ಷ ಕಷ್ಟಪಟ್ಬಿಟ್ಟು 2 ದಿನದಲ್ಲಿ ಅಚೀವ್ ಮಾಡೋ ಟೈಮಲ್ಲಿ ನಮ್ಮ ತಂದೆಯವ್ರು ಹೋಗ್ಬಿಟ್ರೆ ನನಗೆ ಎಷ್ಟು ನೋವಾಗಲ್ಲ ಹೇಳಿ. ಜೀವನದಲ್ಲಿ ಯಾರು ಏನನ್ನ ಮಾತಾಡಲಿ, ನೀನೊಂದು ಝೊಮ್ಯಾಟೊ ಮಾಡ್ತಾ ಇದೆಯಾ, ಅಲ್ಲ ಒಂದು ಸ್ವಿಗ್ಗಿ ಮಾಡ್ತಾ ಇದೆಯಾ, ಅಲ್ಲ ಒಂದು ಟ್ಯಾಕ್ಸಿ ಓಡಿಸ್ತಾ ಇದೆಯಾ, ಇಲ್ಲ ಒಂದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದೆಯಾ, ಇಲ್ಲ ಒಂದು ಲಾರಿ ಡ್ರೈವರ್, ನೀವು ಏನೇ ಕೆಲಸ ಮಾಡ್ತಾ ಇರ್ಲಿ ಆ ಕೆಲಸದ ಮೇಲೆ ಒಂದು ಹೆಮ್ಮೆ ಇರಲಿ ಬ್ರೋ. ನಿಮ್ಮಂತ ನನ್ನ ಮಕ್ಕಳು ಬಟ್ಟೆ ಕೊಡಲ್ಲ ಅಂದಿದ್ರು, ರಪ್ಪ ಅಂತ ಹೊಡೆದಂಗಿತ್ತು ಬ್ರೋ. ಅವತ್ತು ಚಾಲೆಂಜ್ ತಗೊಂಡೆ. ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದೀನಿ ನಿಮ್ಮ ಮೀಡಿಯಾ ಮುಂದೆ, ಬರೋ ದಿನಗಳಲ್ಲಿ ಬಟ್ಟೆಗೆ ಬೆಲೆ ಇಲ್ದಿರೋ ಥರ ಮಾಡ್ತೀನಿ ನೋಡಿ ಸರ್. ಎಲ್ರಿಗೂ ನಮಸ್ಕಾರ. ರಾ ಟಾಕ್ಸ್ ವಿತ್ ಮ್ಯಾಡಿ ಮಧುಗೆ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದ್ವಿ. ನಮ್ಮ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಕೇವಲ 19 ವರ್ಷದಲ್ಲಿ ಒಂದು ಬಟ್ಟೆ ಅಂಗಡಿನ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಇವಾಗ ಆಲ್ ಓವರ್ ಕರ್ನಾಟಕ 11 ಔಟ್ಲೆಟ್ಸ್ ಆಗಿದೆ ಆಸ್ ಆಫ್ ನಾವು. ಅವರು ಎಷ್ಟೊಂದು ಜನಕ್ಕೆ ತುಂಬ ಇನ್ಸ್ಪಿರೇಷನ್ನು. ನಮ್ಮ ಜೊತೆ ಇವತ್ತು ಯಾರಿದ್ದಾರೆ ಅಂದರೆ ಅರುಣ್ ರೆಡ್ಡಿ ಅಲಿಯಾಸ್ ಅರುಣ್ ಅಡ್ಡ. ಬ್ರೋ, ಶೋಗೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್, ನಿಮ್ಮಷ್ಟು ಶೋಗೆ ಕರೆದಿರೋದಕ್ಕೆ. ಎಲ್ಲರಿಗೂ ನಮಸ್ಕಾರ. ಸೊ ಒಂದು ಥಿಂಗ್ ಏನಂದರೆ, ಇದು ನನ್ನ ಮೊದಲನೇ ಬ್ರಾಡ್ಕಾಸ್ಟು. ಸೊ ಮ್ಯಾಡಿ ಅವ್ರ ಸ್ಟುಡಿಯೋಗೆ ಬಂದಿದ್ದೀವಿ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾಡಿ ಅವ್ರಿಗೆ. ಓಕೆ, ಎಕ್ಸೈಟ್ ಆಗಿದ್ದೀರಾ ಆನ್ಸರ್ ಮಾಡೋಕ್ಕೆ? ತುಂಬ ಎಕ್ಸೈಟ್ ಆಗಿದ್ದೀನಿ ಆನ್ಸರ್ ಮಾಡೋದಕ್ಕೆ. ಫಸ್ಟ್ ಸ್ಟಾರ್ಟ್ ಮಾಡೋಣ ಬ್ರದರ್. ನಿಮ್ದು ಏನು ಲೈಫ್ ಒಂದ್ಸತಿ ರಿವೈಂಡ್ ಮಾಡೋಣ ಈ ಶೋ ಮೂಲಕ. ಎಷ್ಟೊಂದು ಜನಕ್ಕೆ ಇನ್ಸ್ಪಿರೇಷನ್ ನಿಮ್ಮ ಸ್ಟೋರಿ. ಕೇವಲ 19ನೇ ವರ್ಷದಲ್ಲಿ ಒಂದು ಚಿಕ್ಕದಾಗಿ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಿ, ಅದು ಹಳ್ಳಿಯಲ್ಲಿ. ಇವಾಗ ಆಲ್ ಓವರ್ ಕರ್ನಾಟಕ ನಿಮ್ಮದು 11 ಔಟ್ಲೆಟ್ಸ್ ಓಪನ್ ಆಗಿದೆ. ಇನ್ನೂ ಫ್ಯೂಚರಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ. ಆಗಲಿ ಆಲ್ಮೋಸ್ಟ್ ನಿಮ್ಮ ಏನೇನು ಡ್ರೀಮ್ಸ್ ಅಂದ್ಕೊಂಡಿದ್ರೆ ಎಲ್ಲರೂ ಆಗಲಿ. ಫಸ್ಟ್ ಜಸ್ಟ್ ನಿಮ್ಮದು ಲೈಫ್ ಸ್ಟೋರಿ ಹೆಂಗಿತ್ತು? ನೀವು ಚಿಕ್ಕ ಹುಡುಗದಲ್ಲಿ ಏನು ಅಂದ್ಕೊಂಡಿದ್ರಿ? ನೀವು ಯಾವ ಊರಲ್ಲಿ ಬೆಳೆದಿದ್ದು ನೀವು? ಸರ್, ನಮ್ಮದು ನೇಟಿವ್ ಬಂದ್ಬಿಟ್ಟು ಗುಡಿ ಬಂಡೆ ಸರ್. ಓಕೆ. ಇನ್ನೂ ನೇಟಿವ್ ಅಂದರೆ ನಾವು ಹಳ್ಳಿ, ಒಂದು ಚೌಡದಿಮ್ನಹಳ್ಳಿ ಅಂತ ಹಳ್ಳಿಯಲ್ಲಿ ಬೆಳೆದಿದ್ದು. ಅಂದರೆ ಬೆಳೆದು ಬಂದಿದ್ದೆಲ್ಲ ಗುಡಿ ಬಂಡೆಯಲ್ಲಿ. ಓಕೆ. ನಮ್ಮ ಡ್ಯಾಡಿ ಅವ್ರದ್ದು ಊರು ಹಳ್ಳಿಯಲ್ಲಿ. ಓಕೆ. ನಾನು ಹುಡ್ದಾಗಿಂದ ಗುಡಿ ಬಂಡೆಯಲ್ಲಿ ಬೆಳೆದಿದ್ದು. ಓಕೆ. ಲೈಕ್ ನನ್ನ ಚಿಕ್ಕವಾಗಿಂದ ಒಂಥರ ಒಂದು ಆಟಿಟ್ಯೂಡ್ ಹುಡುಗ. ಸೊ ಹೇಗೆ ಅಂತ ಹೇಳಿದ್ರೆ, ಒಂದೇ ಮಗ ನಾನು. ಲೈಕ್ ಮುದ್ದಾಗೆ ಬೆಳೆಸ್ಬಿಟ್ಟಿದ್ರು ನಮ್ಮ ತಂದೆಯವರು. ಸೊ ಹೆಂಗೆ ಅಂತ ಹೇಳಿದ್ರೆ, ಕಲೆಕ್ಷನ್ಸ್ಗೆಲ್ಲ ಚಿಕ್ಕವಾಗೆ ಹೋಗ್ತಿದ್ದೆ, ಚಿಕ್ಕವಾಗೆಲ್ಲ ದುಡ್ಡು ನೋಡ್ತಿದ್ದೆ, ಕಲೆಕ್ಷನ್ಸ್ ಎಲ್ಲ ನಾನೇ ತಗೊಂತಿದ್ದೆ. ಸೊ ನಮ್ಮ ಅಪ್ಪ ಗೊತ್ತಿಲ್ದಿರೋ ದುಡ್ಡೆಲ್ಲ ಎಷ್ಟೋ ಸರಿ ಕದ್ದಿದ್ದೀನಿ. ಸೊ ಅವಾಗ ದುಡ್ಡು ಅಂದ್ರೆ ನನಗೆ ಈಸಿಯಾಗಿ ಬಂದ್ಬಿಡುತ್ತೆ ಅಂತ ತುಂಬಾ ಹೆಂಗ್ ಖರ್ಚು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಆ ಟೈಮ್ಸ್ ಅಲ್ಲೇ ಫೋನ್ ತಗೊಳೋದು. ನೀವು ಅಬ್ಸರ್ವ್ ಮಾಡ್ಬೋದು, ಆ ಟೈಮಲ್ಲಿ 5800 ಅಂತ ಸ್ಲೈಡಿಂಗ್ ಒಂದು ಅವಾಗ ಬಂದಿದ್ದು. ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಆಗ್ಲೇನೆ ಫೋನ್ ತಗೊಂಡಿದ್ದೆ. ಅಪ್ಪ ಅವರು ನಂದೇ ದುಡ್ಡು, ನಮ್ಮ ಅಪ್ಪಂದೇ ದುಡ್ಡು ಅಂತ ನಮ್ಮ ತಂದೆಯವ್ರಿಗೂ ಗೊತ್ತಿದ್ರು. ಮುದ್ದ ಹುಡುಗ ಅಂತ ನನಗೆ ಆ ತರ ಸಾಕಿದ್ರು, ಗೋಲ್ಡನ್ ಸ್ಪೂನ್ ತರನೇ ಸಾಕಿದ್ರು. ನಾವಪ್ಪ ಅದೇನಂತ ಹೇಳಿದ್ರೆ, ಎಷ್ಟೋ ಕಷ್ಟಪಟ್ಟು ಬಂದಿದೀವಿ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ಬಟ್ ಅದನ್ನ ನಾನು ಕ್ಲಿಯರ್ ಕಟ್ ಆಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಹೇಗೆ ಅಂತ ಹೇಳ್ತೀನಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ತುಂಬಾ ದುಡ್ಡು ತೋರಿಸ್ಬಿಟ್ರು, ಚೆನ್ನಾಗಿ ಖರ್ಚು ಮಾಡ್ತಾ ಇದ್ದೆ. ಒಂದು ಸಟನ್ ಟೈಮ್ ಬಂತು. ನಿಮಗೊಂದು ಲೈಫ್ ಹೇಳ್ತೀನಿ ನೋಡಿ ಬ್ರದರ್. ಒಂದು ಯೂತ್ಗೆಲ್ಲ ಒಂದು ಲೈಫ್ ಸಿಗುತ್ತೆ. ಯಾವ ಥರ ಅಂದರೆ, ಎಲ್ಲ ಹುಡುಗರು ಒಂದು ಟೈಮಲ್ಲಿ ಆರಾಮಾಗಿ ಮನೇಲಿ ವಿಡಿಯೋ ಗೇಮ್ಸ್ ಆಡ್ಕೊಂಡು, ಶಟಲ್ ಕಾಕ್ ಆಡ್ಕೊಂಡು, ವಾಲಿಬಾಲ್ ಆಡ್ಕೊಂಡು, ಸ್ಟ್ರೈನ್ ಆಗಿ ಮನೆಗೆ ಬಂದು ಮನೆಗೆಲ್ಲ ಒಂದು ಬ್ಯಾಚನ್ನ ಕ್ರಿಯೇಟ್ ಮಾಡ್ಕೊಂಡು ದುಡ್ಡು ಇರ್ತಿತ್ತಲ್ವಾ. ಅವಾಗೆಲ್ಲ ವಿಡಿಯೋ ಗೇಮ್ಸ್ ಅಂದ್ರೆ ತುಂಬಾ ಜನಕ್ಕೆ ಪುಚ್ಚು. ನನ್ನ ಹತ್ರ ಒಳ್ಳೆ ವಿಡಿಯೋ ಗೇಮ್ಸ್ ಇತ್ತು. ಸೊ ವೈಲ್ಡ್ ಸಿಟಿ ಅಂತ ನಿಮ್ಗೆ ನೆನಪಿರ್ಬೋದು. ಬೆಳಗ್ಗೆ ಕುತ್ಕೊಂಡ್ರೆ ಸಂಜೆವರೆಗೂ ಗೇಮಿಂಗ್ ಆಡ್ತಾ ಇದ್ವಿ. ನಮ್ಮ ತಂದೆಯವ್ರು ಏನು ಮಾತಾಡ್ತಿರ್ಲಿಲ್ಲ. ಸೊ ಈಗ ಏನಂತ ಹೇಳಿದ್ರೆ, ಮತ್ತೆ ವಿಡಿಯೋ ಗೇಮ್ಸ್ ಆಡೋಕ್ಕೆ ಸ್ಟುಡಿಯೋಗಳಿಗೆ ಹೋಗ್ತಾ ಇದ್ವಿ. ನನ್ನ ಹತ್ರ ದುಡ್ಡಿತ್ತು, ಒಂದು ಬ್ಯಾಚ್ ಹಾಕೊಂಡು. ಲೈಕ್ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ ಚೈಲ್ಡ್ಹುಡ್ ಟೈಮಲ್ಲಿ. ನನಗೆ ಅವಾಗ ಒಂಥರ ಆಟಿಟ್ಯೂಡ್ ಬಂದ್ಬಿಟ್ಟಿದ್ದು. ನಮ್ದು ಇದೆ, ನಾವು ಅಪ್ಪ
ಇದೆ ನಾವು ಅಪ್ಪ ಮಾಡಿಟ್ಟಿದ್ದಾನೆ ಅಂತ. ಸೊ ಒಂದು ಸರ್ಟನ್ ಟೈಮು ಅಂತ ಬಂತು ಬ್ರದರ್. ಯಾವ ತರ ಬಂತು ಅಂತ ಹೇಳಿದ್ರೆ, ಸೊ ನಮ್ಮ ಡ್ಯಾಡಿಗೂ ನನಗೆ ಒಂದು ಫೈಟ್. ಯಾವ ತರ ಅಂತ ಹೇಳಿದ್ರೆ, ನಾನು ಹೆಂಗಂದ್ರೆ ಹೆಂಗೆ ಖರ್ಚು ಮಾಡ್ತಾ ಇದ್ದೆ, ಕಾಲೇಜಿಂದ ಒಂದು ಕಂಪ್ಲೇಂಟ್ ಬಂತು, ಇವನು ಹೆಂಗಂದ್ರೆ ಹೆಂಗೆ ಖರ್ಚು ಮಾಡ್ತಿದ್ದಾನೆ, ರೆಸಾರ್ಟ್ಗಳಿಗೆ ಹೋಗ್ತಿದ್ದಾನೆ, ಹುಡುಗರಿಗೆ ಕೆಡಿಸ್ತಿದ್ದಾನೆ ಅಂತ ಒಂದು ಟಾಪಿಕ್ ಹೋದಾಗ ನಮ್ಮ ರಿಲೇಟಿವ್ಸ್ ಅವ್ರಿಗೆ ಹಂಗೆ ಹೇಳಿದ್ರು. ಸೊ ಎಲ್ಲರೂ ನಮ್ಮ ತಂದೆಗೆ ರಿವರ್ಸ್ ಆಗಿ ಮಾತಾಡಿದ್ರು, ನೀವು ದುಡ್ಡು ಕೊಟ್ಟು ನಿಮ್ಮ ಮಗನ್ನ ಈ ತರ ಮಾಡ್ಬಿಟ್ಟಿದ್ದೀರಾ, ಅವನು ನೋಡ್ತಾರಿ ಹೆಂಗೆಲ್ಲ ಹಾಳಾಗ್ತಾನೆ ಹಂಗೆ ಹಿಂಗೆ ಅಂತ ತುಂಬಾ ಕೀಲ್ವಾಗೆ ಒಂಥರ ನೆಗೆಟಿವ್ ಆಗಿ ಮಾತಾಡ್ತಾ ನಮ್ಮ ತಂದೆಯವ್ರದ್ದು ಡೈಲಿ ಅದೇ. ಸೊ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ನಾನು ಗಾಡಿ ಬೇಕು ಅಂದಾಗ ಗಾಡಿ ಕೊಡ್ಸಿದ್ರು. 8th ಸ್ಟ್ಯಾಂಡರ್ಡ್ ಅಲ್ಲಿ ಯಾರು ಸೈಕಲ್ ಅಲ್ಲಿ ಬರ್ಬೇಕಾದ್ರೆ ನಾನು ಸ್ಕೂಲ್ ಗಾಡಿಯಲ್ಲಿ ಹೋಗ್ತಿದ್ದೆ. ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದಾರೆ ಅವಾಗಿಂದಾನೆ. ಓಕೆ, ಸಾರಿ ಟು ಕಟ್ ಯು. ನಿಮ್ ತಂದೆಯವ್ರು ಏನ್ ಮಾಡ್ತಾ ಇದ್ರು ಎಕ್ಸಾಕ್ಟ್ ಆಗಿ, ಏನ್ ಕೆಲಸ ಮಾಡ್ತಾ ಇದ್ರು? ಡ್ಯಾಡಿ ಫುಡ್ ಸೆಕ್ರೆಟರಿ. ಓಕೆ ಓಕೆ, ಫುಡ್ ಸೆಕ್ರೆಟರಿ ಆಗಿದ್ರು. ಅವರು ಕಲೆಕ್ಷನ್ಸ್ ಬಿಟ್ಟಿದ್ರು, ಲೈಕ್ ಏನಂದ್ರೆ ಫೈನಾನ್ಸ್ ಬಿಡ್ತಿದ್ರು. ಸೊ ನನಗೆ ಚಿಕ್ಕವಾಗೆ ನಿನಗೆ ಕೌಂಟಿಂಗ್ ಹಾಕು, ಲೆಕ್ಕ ಹಾಕು ಅಂತ ಬಿಡೋರು. ನಮ್ಮ ಅಪ್ಪಗೆ ತುಂಬಾ ನಂಬಿಕೆ. ಸೊ ಅವಾಗ ಏನ್ ಮಾಡ್ತಿದ್ದೆ ನನ್ಗೆ ಗೊತ್ತಲ್ಲ ಹುಡುಗರು ಹೆಂಗೆ ಅಂತ. ಸೊ ಸ್ವಲ್ಪ ಸ್ವಲ್ಪ ಇಟ್ಕೊಳೋದು, ಪಾಕೆಟಿಂಗ್ ಇಟ್ಕೊಳೋದು, ಸೈಕಲ್ಸ್ ತಗೊಳೋದು, ಈ ತರ ಫೋನ್ಸ್ ಚೇಂಜ್ ಮಾಡೋದು. ಅಂದ್ರೆ ದುಡ್ಡು ಅಂದ್ರೆ ನನಗೆ ಕಷ್ಟ ನೋಡಿಲ್ಲ ಸರ್. ಕಷ್ಟ ಅನ್ನೋದು ನಮ್ಮ ತಂದೆಯವ್ರು ತೋರಿಸಿಲ್ಲ. ಈಸಿಯಾಗೆ ನನಗೆ ಆ ಸೈಕಲ್ ಬೇಕಂದ್ರೆ ಸೈಕಲ್ ಬೇಕು, ಊಟ ಮಾಡ್ತಾ ಇರ್ಲಿಲ್ಲ, ಸೈಕಲ್ ಕೊಡ್ಸೋರು. ನಮ್ಮ ಸ್ಕೂಲಲ್ಲಿ NVH ಅಂತಿದ್ರು, ಅವ್ರು ಇವತ್ತು ನೋಡ್ತಿರ್ಬೋದು, ಅವ್ರು ನಗಾಡ್ತಾರೆ. ಅವ್ರು ಹೇಳ್ತಿದ್ರು, ಏನಕ್ಕೋ ಫೋನ್ಸ್ ಎಲ್ಲ ತಗೊಂಡ್ಬರ್ತೀಯ, ಗಾಡಿಯಲ್ಲಿ ತಗೊಂಬೇಡ, ನಡ್ಕೊಂಡು ಹೋಗು ಅಂತ. ತುಂಬಾ ಫೈಟ್ಸ್. ನಮ್ದೇ ಒಂದು ಟೀಮ್ ತರ ಮಾಡ್ಕೊಂತಿದ್ದೆ. ಆ ದುಡ್ಡಲ್ಲಿ ದುರಂಕಾರ ಬಂದ್ಬಿಟ್ಟಿದ್ದು ಸರ್ ಒಂದು ಟೈಮಲ್ಲಿ ಹೇಳ್ಬೇಕಾದ್ರೆ. ಏನಕ್ಕೆ ಅಂದ್ರೆ ಓಪನ್ ಆಗಿ ಹೇಳ್ತಾ ಇನ್ನೊಂದು ಸ್ಟೇಟ್ಮೆಂಟ್, ಬಟ್ ಒಂದು ಸರ್ಟನ್ ಟೈಮ್ಗೆ ಸಿಕ್ಕಾಪಟ್ಟೆ ಕಷ್ಟ ನೋಡಿದೆ. ಓಕೆ ಓಕೆ. ಮತ್ತೆ ನಿಮಗೆ ಆ ಚಿಕ್ಕ ವಯಸ್ಸಲ್ಲಿ ಹೆಂಗ್ ಇಂಟ್ರೆಸ್ಟ್ ಬಂತು ನಿಮಗೆ ಈ ತರ ಒಂದು ಬಿಸ್ನೆಸ್ ಮಾಡ್ಬೇಕಂತ? ಯಾಕಂದ್ರೆ ಚಿಕ್ಕ ಹುಡುಗ ಇದ್ದಾಗ ಎಲ್ಲರೂ ಆಟ ಆಡ್ಕೊಂಡಿರ್ಬೇಕು. ನೀವು ಏನು ಏಜ್ ಹೇಳ್ತಾ ಇದ್ರೆ ಅವಾಗ ನಿಮ್ಗೊಂದು 15-16 ಇರ್ಬೋದು. ಆದರೆ 19 ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಆ ವಯಸ್ಸಲ್ಲಿ ನಿಮಗೆ ಸ್ಟಾರ್ಟ್ ಮಾಡ್ಬೇಕಂತ ಹೆಂಗ್ ಅನಿಸ್ತು ಸರ್? ನನಗೆ ಲೈಕ್ ಹೆಂಗೆ ಅಂತ ಹೇಳಿದ್ರೆ, ನಾನು ಕಾಲೇಜ್ಗೆ ಹೋಗೋ ಟೈಮ್ಸಲ್ಲಿ ಸಿಕ್ಕಾಪಟ್ಟೆ ಸುತ್ತಾಡ್ತಿದ್ದೆ. ಸಿಕ್ಕಾಪಟ್ಟೆ ತೀಟೆಗಳು. ನಾನು ಒಂದು ಬ್ಯಾಚ್ ರೆಡಿ ಮಾಡ್ಕೊಳೋದು, ಈ ತರ ಇದ್ದೆ ನಂದು. ಓಕೆ. ಸೊ ಆ ಟೈಮಲ್ಲಿ ಸರ್ಟನ್ ಟೈಮಲ್ಲಿ ನಮಗೆ ಪಾಕೆಟಿಂಗ್ ಮನಿ ಕೊಡೋರು. ಸೊ ಆ ಟೈಮಲ್ಲಿ ನನಗೆ ಡೈಲಿ ಒಂದು 500 ಬೇಕು ಅಂತ ರೂಲ್ ಮಾಡಿ ಇಸ್ಕೊಂತಿದ್ದೆ. ಅದೆಲ್ಲ ಇವಾಗ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಸೊ ಹಾಗಿರ್ಬೇಕಾದ್ರೆ ಒಂದು ಸಡನ್ ಟೈಮು ಬಂತು ಬ್ರೋ, ನಮ್ಮ ಡ್ಯಾಡ್ಗೆ ನನಗೆ ಫೈಟು. ನಾನು ಪಾಲಿಟಿಕ್ಸ್ ಅಲ್ಲಿ ಹೋಗ್ತೀನಿ, ನನಗೆ ಪಾಲಿಟಿಕ್ಸ್ ಮಾಡಬೇಕು ಅಂತ ಇಷ್ಟ, ಖರ್ಚು ಮಾಡಬೇಕು, ನನಗೆ ಪಾಲಿಟಿಕ್ಸ್ ಅಲ್ಲಿ ಹೋಗ್ತೀನಿ, ಹಂಗೆ ಹಂಗೆ ಚಿಕ್ಕವಾಗ ಅಟ್ಟ ಗೊತ್ತಿಲ್ಲ. ಚಿಕ್ಕ ಹುಡುಗ ಏನು ಕಷ್ಟ ಅಂದ್ರೆ ಏನು ಇದು ಅಂತ ಬೆಳೆದ್ ಬಂದಿಲ್ಲ. ಬೈ ಬರ್ತ್ ಗೋಲ್ಡನ್ ಸ್ಪೂನ್. ನಮ್ಮ ತಂದೆ ಆಗ್ಲಿ ನಮ್ಮ ತಾಯಿ ಆಗ್ಲಿ ಅದೇ ತರ ಸಾಕಿರೋರು ನನಗೆ. ಸೊ ಅದೆಲ್ಲ ನನಗೆ ಮ್ಯಾಟರೇ ಆಗಿರ್ಲಿಲ್ಲ. ಬಟ್ ಒಂದು ಸಡನ್ ಟೈಮ್ ಹೆಂಗ್ ಬಂತು ಅಂದ್ರೆ, ನಮ್ಮ ಡ್ಯಾಡಿಗೂ ನನಗೆ ಒಂದು ಫೈಟ್ ಆಯ್ತು. ಯಾವಾಗಂದ್ರೆ ಕಾಲೇಜ್ ಎಲ್ಲ ಮುಗೀತು. ಬೇಕಾರಾಗಿ ನಿಮ್ಗೆ ಗೊತ್ತಿರುತ್ತೆ ಹುಡುಗರು ಲೈಫ್ ಸ್ಟೈಲ್ ಹೆಂಗಿರುತ್ತೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು, ತಿನ್ಕೊಂಡು, ಮನೆಯಲ್ಲಿ ಸುತ್ತಾಡ್ಕೊಂಡು, ಬ್ಯಾಚ್ ಅನ್ನ ಹಾಕೊಂಡು. ನಮ್ಮ ತಂದೆ ನಮ್ಮ ಫ್ರೆಂಡ್ಸ್ ಇರುವಾಗ ಒಂದ್ಸರಿ ಬೈದ್ಬಿಟ್ಟಿದ್ರು, 10 ರೂಪಾಯಿ ಸಂಪಾದನೆ ಇದಿಲ್ಲ, ಹೋಗ್ತಾ ಇಲ್ಲ ನೀನು, ಹಿಂಗೆಲ್ಲ ಮಾಡ್ತಿದ್ಯಾ, ಹಂಗೆ ಹಂಗೆ. ನಮ್ಮ ಡ್ಯಾಡಿ ಯಾವತ್ತು ಬೈದವ್ರಲ್ಲ, ಒಂದು ಏಟ್ ಹಾಕ್ದವ್ರಲ್ಲ. ಏನಕ್ಕೋ ಅದೇನಕ್ಕಾಯ್ತು ಅಂದ್ರೆ, ನಮ್ಮ ರಿಲೇಟಿವ್ಸ್ ಇಂದ ನಿಮ್ಮ ಮಗನ ಕೆಡಿಸ್ತಾ ಇದೆಯಾ ಅಂತ ಸುಮಾರು ಜನ ಕೇಳಿದ್ರು. ನನ್ನ ಕಿವಿಗೂ ಬಿದ್ದಿತ್ತು. ಬಟ್ ಅವಾಗ ಗೊತ್ತಲ್ಲ ಹುಡುಗಾಟ. ಸೊ ನಮ್ಮ ಡ್ಯಾಡಿಗೂ ನನಗೆ ಫೈಟ್ ಆದಾಗ, ನಾನು ಇವಾಗ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಡಿಪ್ಲೊಮಾ ಮುಗ್ದಿತ್ತು ಸರ್. ಡಿಪ್ಲೊಮಾ ಮುಗ್ದಿದ್ದ ತರ ಅಪ್ರೆಂಟಿಸ್ಶಿಪ್ ಮಾಡಕ್ಕೆ ನಮ್ಮ ಹುಡುಗರೆಲ್ಲ ಹೋಗ್ತಿದ್ರು. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದೆ. ಬ್ರದರ್ ಓಪನ್ ಆಗಿ ಹೇಳ್ತೀನಿ ನೋಡಿ, ನರ್ಕ ಅಂದ್ರೆ ಏನು, ಜೀವನ ಅಂದ್ರೆ ಏನು ಕಲ್ತಿದ್ದು ಅಲ್ಲಿ. ಫಸ್ಟ್ ಜಾಬ್ ಹೋದಾಗ ನ್ಯಾಪ್ಚುಲ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಒಂದು ಇದಕ್ಕೆ ಹೋದೆ. ಅದಾದ್ಮೇಲೆ ಅಲ್ಲಿ ವರ್ಕೌಟ್ ಆಗ್ಲಿಲ್ಲ, ನನ್ನ ಕೆಲ್ ಬದುಕಾಗ್ಲಿಲ್ಲ. ನಾವಪ್ಪ ಏನಂದ್ರೆ ಸುಮ್ನೆ ನಾವಪ್ಪ ಇಮಿಟೇಟ್ ಮಾಡ್ತಿದ್ರು ನನ್ನ. ನೀನು ಪಾಲಿಟಿಕ್ಸ್ಗೆ ಹೋಗ್ತೀನಿ, ಹಿಂಗ್ ಮಾಡ್ತೀನಿ, ಹಂಗ್ ಮಾಡ್ತೀನಿ ಅಂತ. ಒಬ್ಬನ ಹತ್ರ ಒಳ್ಳೆಯವ್ನು ಅನ್ಸ್ಕೊಂಡಿಲ್ಲಲ್ಲೋ, ಈ ತರ ಮಾತಾಡೋರು. ಅದು ನನ್ಗೆ ತುಂಬಾ ಹರ್ಟ್ ಆಗೋದು. ನಾವು ಅಪ್ಪಗೆ ನನಗೆ ಅಪೋಸಿಟ್ ಆಗೋಯ್ತು. ನೀನು ₹1 ಮುಟ್ಟಲ್ಲ, ನಾನು ನಿನಗೆ ಕಲೆಕ್ಷನ್ಗೆ ಹೋಗಲ್ಲ, ಹಂಗೆ ಹೆಂಗೆ ಅಂತ ವಾರ್ನ್ ಮಾಡಿ ನಾನು ದೂರ ಬಂದವನು. ಸೊ ಬ್ಯಾಂಗ್ಳೂರ್ಗೆ ಫಸ್ಟ್ ಟೈಮು 18 ವರ್ಷ ಬ್ಯಾಂಗ್ಳೂರ್ಗೆ ಎಂಟ್ರಿ ಆಗಿದ್ದು ಸರ್. ನಾನು ಬ್ಯಾಂಗ್ಳೂರ್ಗೆ ಎಂಟ್ರಿ ಆಗಿ ನ್ಯಾಪ್ಚುಲ್ ಸರ್ವಿಸ್ ಅಲ್ಲಿ ಕೆಲಸ ಮಾಡಿದೆ. ಸೊ ಅಲ್ಲಿ ಕೆಲಸ ಹೆಂಗಂತ ಹೇಳಿದ್ರೆ 12,000 ಸಂಬಳ ಅಂತ ಹೇಳಿದ್ರು. 12,000 ನಾವು ಅಪ್ಪಕ್ಕೆ ತಗೋಣ, ಈ ತರ ದಿಮಾಕು. ಅಂದ್ರೆ ಫಸ್ಟ್ ಆ ದುಡ್ಡು ಅಂದ್ರೆ ನನಗೆ ಈಸಿಯಾಗಿ ಬಂದ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಮನೇಲಿ ಹೋದ್ರೆ ಡೈಲಿ ಒಂದ್ 2,000-3,000 ಎತ್ಕೊಂತ ಇದ್ದೆ. ದುಡ್ಡು ಅಂದ್ರೆ ಗೊತ್ತಿರ್ಲಿಲ್ಲ. ಸೊ ಯಾವಾಗ ನಾನು ಹೋದೆ, ಅಲ್ಲೊಂದು ರೂಮ್ ಮಾಡಿದೆ. ಅಲ್ಲಿ ಗೊತ್ತಲ್ವಾ ನಿಮ್ಗೆ ಎಷ್ಟು ಕಷ್ಟ ಇರುತ್ತೆ. ಬಕೆಟ್ ಇರ್ಲಿಲ್ಲ, ಬಾತ್ರೂಮು, ಅದು ನಾವೇ ಒಕ್ಕೊಬೇಕು. ಯಪ್ಪ ನರ್ಕ. ಒಂದ್ ಟೈಮಲ್ಲಿ ನರ್ಕ ಏನು, ಕಷ್ಟ ಏನು ಅಂತ ನೋಡ್ಬಿಟ್ಟೆ. ಮತ್ತೆ ಮನೆಯಲ್ಲಿ ನಾವು ಅಪ್ಪಗೆ ಚಾಲೆಂಜ್ ಆಗ್ಬೇಕು, ಮನೆಗೆ ಹೋಗೋಂಗಿಲ್ಲ. ಸೊ ಅಲ್ಲಾಗ್ಲಿಲ್ಲ. ಅದಾದ್ಮೇಲೆ ಅಪ್ರೆಂಟಿಸ್ಶಿಪ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಪ್ಲೊಮಾ ಕಂಪ್ಲೀಟ್ ಆಗಿತ್ತು. ಅಪ್ರೆಂಟಿಸ್ಶಿಪ್ ಅಲ್ಲಿ ಆದ್ರೆ ಈಸಿಯಾಗಿ ಆಗುತ್ತೆ. ನಿಮ್ಗೆ ಗೊತ್ತಿರುತ್ತೆ, ಅಪ್ರೆಂಟಿಸ್ಶಿಪ್ ಅಲ್ಲಿ ಸಂಬಳ ಕೊಡಲ್ಲ, ಟ್ರೈನಿಂಗ್ ಕೊಡ್ತಾರೆ. ಸೊ ಸಂಬಳ ಕೊಡ್ತಾರೆ ಖರ್ಚಿಗೆ. 8,000 ಸಂಬಳ ಬ್ರೋ. ಒಂದು ಹಾಲಲ್ಲಿ ಇಡೋರು, ದೊಡ್ಡದೊಂದು ಹಾಲು, ಒಂದು ಲಾಕರ್ ಕೊಡೋರು, ಚಿಕ್ಕದೊಂದು ಪೆಡ್ಗೆ ತರ ಕೊಡೋರು. ಸೊ ನಾನ್ ಬೆಳೆದ್ ಬಂದಿದ್ದು, ನನ್ ಕಬೋರ್ಡ್ ಇತ್ತು, ಒಳ್ಳೆ ಇದಿತ್ತು. ಬೆಳಗ್ಗೆ ಎದ್ದೊಳ್ತಾ ಇದ್ಲೇಟು, ಕಾಫಿ ಬರ್ತಿತ್ತು. ನಾವು ಒಮ್ಮೆ ಹತ್ರ ಕೋಟ್ಲೆ ಕೊಡ್ತಿದ್ದೆ, ನಾಯಿ ಹತ್ರ ಆಟ ಆಡ್ತಿದ್ದೆ. ಇದೆಲ್ಲ ಅಲ್ಲಿ ಎದ್ದಿದ ತಕ್ಷಣ ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ಬೇಕು ಬ್ರೋ. ಏನಕ್ಕೆ 5 ಗಂಟೆಗೆ ಎದ್ದೊಳ್ಬೇಕು? 5 ಗಂಟೆಗೆ ಎದ್ದೊಳ್ಳಿ ನನಗೆ ನೋಡಿ ಮಾರ್ನಿಂಗ್ ಶಿಫ್ಟ್ ಮಾಡ್ತಿದ್ದೆ. ಮಾರ್ನಿಂಗ್ ಶಿಫ್ಟ್ ಅಂತ ಆಗ್ಬಿಟ್ರು 6 o'clockಗೆ. 5 o'clockಗೆ ಎದ್ದೊಳ್ಳಿ ನಾನು ರೆಡಿ ಆಗ್ಬಿಟ್ಟು. ಬಟ್ 5 o'clock ಎದ್ದೊಳ್ಬೇಕಾದ್ರೆ ನೋಡಿ, ಅಲ್ಲಿ ಬಾತ್ರೂಮ್ ಹತ್ರ ಒಂದು 5 ಜನ ನಿಂತ್ಕೊಂಡವ್ರು. ಹೆಂಗ್ ಆಗೋಯ್ತು ಅಂದ್ರೆ, ಸೀರಿಯಸ್ಲಿ ಇಷ್ಟೊಂದು ಕಷ್ಟ ಪಡ್ಬೇಕಾ ಬರೀ 8,000ಕ್ಕೆ?
ನಾಯಿ ತರ ಅಲ್ಲಿ ಏನು ಟಾಯ್ಲೆಟ್ ರೂಮ್ ರೆಸ್ಟ್ ರೂಮ್ಗೆ ಹೋಗ್ಬೇಕು ಅಂದ್ರೆ ಲೈನಲ್ಲಿ ತಡ್ಕೊಬೇಕು, ಅಲ್ಲಿ ಲೈನಲ್ಲಿ ನಿಂತಿರ್ಬೇಕು. ಹ್ಮ್ ರೆಸ್ಟ್ ರೂಮ್ಗೆ ಹೋಗ್ದಿರಾನೆ ಮಕ ತೊಳ್ಕೊಂಡು ಸೀದಾ ಹೋಗ್ಬಿಟ್ಟಿದೀನಿ. ಮತ್ತೆ ಅಲ್ಲಿ ಅವ್ರಿಗೆ ಹೆಂಗ್ ಕೇಳ್ಬೇಕು ಅಂತ ಗೊತ್ತಾಗ್ದಲ್ಲ. ನಾನು ರಿಗ್ರೆಟ್ ಫೀಲ್ ಆಗ್ತಾ ಇದೀನಿ. ಲೈಫನ್ನ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೆ, ಏನ್ ಯಾವ ತರ ಆಗೋಯ್ತು ಹಂಗೆ ಹಿಂಗೆ ಈ ತರ ರಿಗ್ರೆಟ್ ಅದೇ. ಒಂದ್ ಸ್ವಲ್ಪ ದಿನ ಈ ತರ ಸಫರ್ ಮಾಡಿದೆ ಸರ್. ಓಕೆ. ಅದಾದ್ಮೇಲೆ ಆವಾಗ ಒಂದು ಟ್ರೆಂಡಿಂಗ್ ಅಲ್ಲಿ ಕ್ಯಾಬ್ಸ್ ಇತ್ತು, ನೀವು ಅಬ್ಸರ್ವ್ ಮಾಡ್ಬೋದು. ಐ ಟಿ ಎಲ್ ಕೆಲಸ ಮಾಡೋರೆಲ್ಲ ಕ್ಯಾಬ್ ಓಡಿಸ್ತಾ ಇದ್ರು. ಟೈಮ್ ಬಂತು, ಈ ಓಲಾ ಊಬರ್ ಅಂತ ಬಂತು, ಇನ್ಸೆಂಟಿವ್ ಕೊಡೋದು, ಟಾರ್ಗೆಟ್ ಕೊಡೋರು, ಏನೇನೋ ಮಾಡ್ತಿದ್ರು. ಸೊ ಅವಾಗ ನಾನು ನಮ್ ಡ್ಯಾಡಿಗೆ ಕೇಳಕ್ಕಾಗಲ್ಲ, ಯಾಕಂದ್ರೆ ಡ್ಯಾಡಿಗೂ ನನಗೆ ವಾರ್ನು, ನಾನು ಸಕ್ಸಸ್ ಆಗ್ತೀನಿ ನೋಡ್ತಾ ಇರೋ, ನಾನು ನಿಂತ್ಕೊಂಡು ಚಾಲೆಂಜ್ ಮಾಡ್ಬಿಟ್ಟಿದ್ರಿ. ನಾವು ನಮ್ ಡ್ಯಾಡಿಗೆ ಏನಂದ್ರೆ ಪಾಲಿಟಿಕ್ಸ್ ಅಲ್ಲಿ ಹೋಗ್ತಾನೆ, ದುಡ್ಡೆಲ್ಲಿಂದ ತರ್ತಾನೆ, ಇವನಿಗೆ ದುಡ್ಡು ಬೆಲೆ ಗೊತ್ತಿಲ್ಲ, ಆ ತರ ನಮ್ ಡ್ಯಾಡಿದು. ಸೊ ನನಗೇನಂತ ಹೇಳಿದ್ರೆ ಚಿಕ್ಕವಾಗಿಂದ ದುಡ್ಡು ನೋಡಿದೀನಿ, ನಮ್ಮ ಅಪ್ಪ ಹತ್ರ ದುಡ್ಡು ಚೆನ್ನಾಗಿದೆ, ನನಗೆ ಯಾಕೆ ಪಾಲಿಟಿಕ್ಸ್ ಅಲ್ಲಿ ಮಾಡ್ತಲ್ಲ, ನನ್ನ ಡ್ರೀಮ್ ಅದು. ಇವ್ರು ಕೆಲ್ಸಕ್ಕೆ ಹೋಗು ಅಂತ ಇದಾರೆ, ಅವ್ರದ್ದು ಬೇರೆ ತರ ಇತ್ತು, ನಂದೇ ಬೇರೆ ತರ ಇತ್ತು. ಆ ಆಟಿಟ್ಯೂಡ್ ಅಲ್ಲೇ ಆಚೆ ಬಂದಿದ್ದೆ. ಸೊ ಅಲ್ಲಿ ಇರ್ಬೇಕಾದ್ರೆ ನನ್ ಕೈಲಿ ಆಗ್ತಾ ಇರಲಿಲ್ಲ ಬ್ರೋ. ಏನಂತ ಹೇಳಿದ್ರೆ ಊಟ ಮಾಡ್ಬೇಕು ಅಂದ್ರೆ ಆ ಕ್ಯಾಂಟೀನ್ ಅಲ್ಲಿ ಊಟ ಕೊಡೋದು ನಿಮ್ಗೆ ಗೊತ್ತಿರುತ್ತೆ. ಸೊ 100 ರೂಪಾಯಿ ಕೊಡಬೇಕು, ತಿಂಗಳಿಗೆ ಎಷ್ಟಾಯ್ತು, 3000 ರೂಪೀಸ್ ಹೋಯ್ತು. ಇನ್ನ ರೂಮ್ಗೆ ಅಂತ 1200 ರೂಪೀಸ್ ಕಟ್ ಮಾಡ್ಕೊಂತ ಇದ್ರು. ಇನ್ ಕೈಗೆ ಸಿಗ್ತಾ ಇದ್ದು 2000 ಅಲ್ಲಿ. ನಾವು ಅಪ್ಪನ ಹತ್ರ ಹೋಗ್ಬಿಟ್ಟು ಏನಂತ 2000 ಕೊಟ್ಬಿಟ್ರೆ ನೀನ್ ಹೋಗ್ತಾ ಇಷ್ಟೇನಾ ಅಂತ ಹೋಗಿ ಅಲ್ವಾ. ಸೊ ಆ ಟೈಮಲ್ಲಿ ಬೇಕಾದ್ರೆ ಈ ಕ್ಯಾಬ್ದು ಅನ್ನೋದೊಂದು ಕಿವಿಯಲ್ಲಿ ಬಿತ್ತು ಸರ್. ಕ್ಯಾಬ್ ಓಡಿಸ್ತಾ ಇದ್ರೆ IT ಕಂಪ್ನಿಯಲ್ಲಿ ಹೋಗ್ತಿರೋರೆಲ್ಲ ಅಲ್ಲಿ ಕೆಲಸ ಬಿಟ್ಬಿಟ್ಟು ಕ್ಯಾಬ್ ಓಡಿಸೋರೆ, ಲಕ್ಷ ದುಡಿತವ್ರೆ ಕ್ಯಾಬ್ ಅಲ್ಲಿ ಅಂತ ಸುಮಾರು ಹೇಳೋರು. ನಾನು ನಮ್ಮ ಡ್ಯಾಡಿಗೆ, ನಮ್ಮ ಮಮ್ಮಿಗೆ ಹೇಳ್ದೆ, ಡ್ಯಾಡಿ ಕೇಳಿಲ್ಲ, ಅಮ್ಮ ನನಗೆ ಏನೂ ಮಾಡ್ಬೇಡ, ಲೈಫಲ್ಲಿ ಒಂದು ಕಾರ್ ಕೊಡ್ಸು ಅಂತ. ಅವಾಗ ಏನಂದ್ರೆ ಅವ್ರಿಗೆ ಭಯ, ಇಷ್ಟೆಲ್ಲ ಮುದ್ದಾಗ್ ಸಾಕ್ಬಿಟ್ಟು ಇವನ್ ಕಾರ್ ಓಡ್ಸಕ್ ಹೋದ್ರೆ ಫಸ್ಟ್ ತೀಟೆ, ಇವನು ಏನಾನ ಮಾಡ್ಕೊಂಡ್ರೆ ಅಂತ ಅವ್ರು ಕೊಡಿಸ್ಲಿಲ್ಲ. ನನಗೆ ಅವ್ರು ಕೊಡ್ಸಿಲ್ಲ ಅಂತ ನನ್ಗೆ ತುಂಬಾ ಆಟಿಟ್ಯೂಡ್, ದುಃಖ, ಗಂಟ್ಲಲ್ಲಿ ದುಃಖ ಇರೋದು. ಅವ್ರಿಗೆ ಆಪೋಸಿಟ್ ಮಾಡಿ ವೆಂಕಟ್ ರೆಡ್ಡಿ ಅಂಕಲ್ ಅಂತ ಇದ್ದಾರೆ, ಅವ್ರ ಮಗ ಒಂದು ಕಾರ್ ತಗೊಂಡಿದ್ದ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಕೊಡಿದ್ರು. ನಮ್ಮಮ್ಮ ಅವರು ಅವ್ರು ಹೇಳಿರೋದಕ್ಕೆ ಅವ್ರು ಕಾರ್ ಕೊಟ್ಟಿದ್ದು. ನಮ್ಮಮ್ಮ ಅವ್ರದ್ದೇನು, ನಮ್ಮ ತಂದೆಯವ್ರದ್ದು ಏನಂದ್ರೆ ಇವ್ನು ಕಷ್ಟ ಪಡ್ಬೇಕು, ಇವ್ನು ಕಷ್ಟ ನೋಡ್ಬೇಕು ಅಂತ ನಮ್ಮ ತಂದೆದಿತ್ತು. ಇಂಡೈರೆಕ್ಟ್ ಆಗಿ ಆಯ್ತು ಕೊಡು ಅಂತ ಅವ್ರಿಗೆ ಹೇಳಿದ್ದಾರೆ. ಬಟ್ ನನಗೆ ಕೇಳಿದಾಗ ನಮ್ಮ ಅಂಕಲ್ ನನಗೆ ಕಾರ್ ಕೊಟ್ಟರು ಸರ್. ಕಾರ್ ತಗೊಂಡೆ. ಬೆಳಗ್ಗೆ 6 o'clock ನನ್ನ ಜಾಬ್, 6 ಇಂದ 2 o'clock ಎಂಡ್ ಆಗುತ್ತೆ. ಎಂಡ್ ಆದಮೇಲೆ ರೂಮಲ್ಲಿ ರೆಸ್ಟ್ ತಗೊಂಡು, ಸೊ ಅಲ್ಲಿಂದ ನಾನು ಕ್ಯಾಬ್ ತಗೊತಾ ಇದ್ದೆ. ಕ್ಯಾಬ್ ಹೆಂಗೆ ಅಂದರೆ 10 o'clock ಅಲ್ಲಿ. ಸೊ ಸಾಕರ್ ನಗರಲ್ಲಿ ಸಿಕ್ಕಾಪಟ್ಟೆ ನನಗೆ ಒಂದೇನಂದ್ರೆ ಒಂದು ಜರ್ನಿ ಇದೆ ಸಾಕರ್ ನಗರಲ್ಲಿ. ನನಗೆ ಏನಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲಿ ಓಪನ್ ಮಾಡಿದ್ರೆ ಏನೋ ಶಾಪ್ ಆಕ್ಚುಲಿ. ಸೊ ಅಲ್ಲಿ ಏನಂತಾರೆ ಚೇರ್ಮನ್ ಕ್ಲಬ್ ಅಂತಿದೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಚೇರ್ಮನ್ ಕ್ಲಬ್ ಅಲ್ಲಿ ಡ್ಯೂಟಿಗೆ ಹೋಗ್ತಿದ್ದೆ. ಸೊ ಒಂದು ಡ್ಯೂಟಿಗೆ 1000 ರೂಪಾಯಿ ಕೊಡೋರು ಬ್ರದರ್. ಒಂದು ಹೆಂಗೆ ಅಂತ ಹೇಳಿದ್ರೆ ಇಲ್ಲಿಂದ ಏರ್ಪೋರ್ಟ್ ಇಂದ ಇಲ್ಲಿಗೆ ಈ ತರ ಟ್ರಾವೆಲ್ ಮಾಡ್ತಿದ್ದೆ. 3000 ರೂಪೀಸ್ ಬರೋದು. ಈ ತರ ಮಾಡ್ತಿದ್ದೆ. ಒಂದು ಸರ್ಟನ್ ಟೈಮ್ಗೆ ಅಲ್ಲಿಂದನೂ ತೆಗೆದ್ಬಿಟ್ರು. ನಾನು ಜಾಬು ಅಂತ ಬಿಟ್ಬಿಟ್ಟೆ. ನಮ್ಮ ಮನೆಯಲ್ಲಿ ಜಾಬ್ ಮಾಡ್ತಾ ಇದೀನಿ ಅಂತ ಹೇಳಿದೀನಿ. ಸಪ್ರೇಟ್ ರೂಮ್ ಮಾಡ್ಕೊಂಡು ಒಂದು ಸ್ವಲ್ಪ ದುಡ್ಡು ಬಂತಲ್ಲ, ಫಸ್ಟ್ ಇಯರ್ ಒಂದು ಸ್ವಲ್ಪ ದುಡ್ಡು ಬಂತು, ಅಲ್ಲಿಂದನೂ ತೆಗ್ದಾಕಿದ್ರು. ಮತ್ತೆ ಓಲಾ ಊಬರ್ ಅಂತ ಇತ್ತಲ್ಲ, ಓಲೋಗೆ ಊಬರ್ಗೆ ಅಟ್ಯಾಚ್ ಮಾಡ್ಕೊಂಡು ವೆಹಿಕಲ್ ಓಡಿಸ್ತಾ ಇದ್ದೆ ಆಸ್ ಎ ಡ್ರೈವರ್ ಆಗಿ. ಸೊ ಒಂದು ಟೈಮಲ್ಲಿ ಆ ಫ್ರೆಂಡ್ಸು, ಆ ರಿಲೇಟಿವ್ಸು ಹೆಂಗ್ ಆಡ್ಕೊಂಡ್ಬಿಟ್ರು ಅಂದ್ರೆ, ಇವ್ನು ಇಷ್ಟು ದಿಮಾಕಾಗಿ ಓಡಾಡ್ದ, ಹಿಂಗೆಲ್ಲ ಮೆರ್ದ, ಊರಲ್ಲಿ ಅವ್ರ ಅಪ್ಪನ ದುಡ್ಡಲ್ಲಿ ಇಷ್ಟೆಲ್ಲ ಕಷ್ಟಪಡ್ದ, ಇವಾಗ ಹಿಂಗ್ ಆಗ್ತಿದ್ದಾರೆ. ರಿಲೇಟಿವ್ಸ್ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ನೋಡಿ ಬ್ರೋ. ಒಂದು ಸರ್ಟನ್ ಟೈಮಲ್ಲಿ ಹೆಂಗ್ ಮಾತಾಡ್ತಾರೆ ಅಂದ್ರೆ, ಹರ್ಷವತ್ ರೆಡ್ಡಿ ಮಗ ಕಾರ್ ಓಡಿಸ್ತಾವನಂತೆ, ಆ ಅಪ್ಪನಿಗೆ ಏನು, ಆ ತರ ನಮ್ಮ ಪೇರೆಂಟ್ಸ್ಗೂ ಸಹ ಒಂಥರ ಕೀಲ್ವಾಗಿ ನೋಡ್ಬಿಟ್ಟಿದ್ದಾರೆ. ಸೊ ನಮ್ಮ ತಂದೆಯವರು, ನೀನ್ ನನ್ನ ಮರ್ಯಾದೆ ತೆಗಿತಾ ಇದೆಯಾ, ಕಾರ್ ಓಡಿಸ್ತಾ ಇದೆಯಾ ಅಂತಲ್ವ ಕೆಲ್ಸಕ್ಕೆ ಹೋಗಿದಾರ ಅಂತ. ನಮ್ಮ ಮಮ್ಮಿನೂ, ನೀನು ನಿಮ್ಮ ಅಪ್ಪ ಮರ್ಯಾದೆ ತೆಗಿತಾ ಇದೆಯಾ, ನಾನು ಚಾಲೆಂಜು, ನಾನು ಸಂಪಾದನೆ ಮಾಡೇ ಊರಿಗೆ ಬರ್ತೀನಿ, ಹಂಗೆ ಬರಲ್ಲ ಅಂತ. ಸಟನ್ ಆ ದುರಂಕಾರ ಅದೇ. ಮತ್ತೆ ಸಡನ್ ಆಗಿ 1000 ರೂಪೀಸ್ ಬ್ರೋ. ಒಂದು ಏರ್ಪೋರ್ಟ್ ಹೋಗಿ ಬರ್ಬೇಕಾದ್ರೆ 1000, 3 ಟ್ರಿಪ್ಸ್ ಕೊಡೋದು. 10 o'clock ಇಂದ 5 o'clock ಟಿಪ್ ಮುಗಿಸಿ ಹೋಗ್ತಾ ಇದ್ದೆ, ಚೆನ್ನಾಗಿ ಮಾಡ್ತಿದ್ದೆ. ಮತ್ತೆ ಸ್ಟಾರ್ಟ್ ಮಾಡಿದಾರೆ ಲೈಫನ್ನ. 60,000 ಹಂಗೆ ದುಡ್ಡು ಖರ್ಚೆಲ್ಲ ಹೋಗಿ ಒಂದು 60,000 ಅಂತ ಬಂತು. 60,000 ಬಂದ್ರೆ ಹೇಳ್ಬೇಕಾ ನಾವೆಲ್ಲ ಹೆಂಗೆ. ಆಯ್ತಾ, ಏನಾಯ್ತು ಸಟನ್ ಟೈಮ್ಗೆ ಇನೋವಾಗಳಾಗ್ಬಿಟ್ರು ಬ್ರೋ. ನನ್ನ ಹತ್ರ ಚಿಕ್ಕ ಕಾರ್ ಇತ್ತು, ಅಲ್ಲಿಗೆ ಇನೋವಾ ಆಗ್ಬಿಟ್ರು. ದೊಡ್ಡ ಬುಕ್ಕಿಂಗ್ ಬೇಕು, ಚಿಕ್ಕ ಬುಕ್ಕಿಂಗ್ ತಗೊಳಲ್ಲ ಅಂದ್ರು. ಸೊ ಮತ್ತೆ ನಾನು ಓಲೋಗೆ ಹೋದೆ. ಊಬರ್ ಓಡಿಸ್ತಾ ಇದ್ದೆ. ಊಬರ್ ಓಡಿಸ್ಬೇಕಾದ್ರೆ ನನ್ನ ಫ್ರೆಂಡ್ಸು, ಸ್ವಂತ ಫ್ರೆಂಡ್ಸು, ನಾನು ಸಾವಿರ ಖರ್ಚು ಮಾಡಿದೀನಿ. ಫ್ರೆಂಡ್ಸಿಗೆ ಒಂದೇ ಹೇಳೋದು, ನಾವು ಅಪ್ಪನ ದುಡ್ಡು ಎತ್ಕೊಂಡು ಎಲ್ಲ ರೆಸಾರ್ಟ್ಗಳು ಸುತ್ತಾಡ್ಸಿದೀನಿ, ಗಾಡಿಗಳಲ್ಲಿ ಓಡಾಡ್ಸಿದೀನಿ, ಚೆನ್ನಾಗಿ ಕಾರ್ಗಳಲ್ಲಿ ತಿರುಗಿಸಿದೀನಿ, ಚೆನ್ನಾಗಿ ಖರ್ಚು ಮಾಡಿದೀನಿ. ಆ ಫ್ರೆಂಡ್ಸ್ ಹೆಂಗ್ ಮಾತಾಡ್ದಂದ್ರ, ಕ್ಯಾಬ್ ಡ್ರೈವರ್ ಯಾರನ್ನ ಇವಾಗ ನಿನ್ ಫ್ರೆಂಡ್ ಏನ್ ಮಾಡ್ತಾವನೆ, ಅರುಣ್ ಏನ್ ಮಾಡ್ತಾವನೆ, ಅವನ ಡ್ರೈವರ್ ಬ್ರೋ. ಹೆಂಗ್ ಇರ್ತ ಅಂದ್ರೆ ಅದೊಂದು ಇನ್ಸಿಡೆಂಟ್. ಇಲ್ಲಿ ಜಾಬ್ ಹೋಯ್ತು, ಜಾಬ್ ಬಿಟ್ಬಿಟ್ಟಿದೆ ಇದನ್ನ ನಂಬ್ಕೊಂಡು. ಇದ್ರಲ್ಲಿ ಚೇರ್ಮನ್ ಕ್ಲಬ್ ಅಲ್ಲಿ, ಅಂದ್ರೆ ನಿಮ್ ಚಿಕ್ಕ ಹುಡುಗ ಇದ್ದಾಗ ಪೊಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ನನಗೆ ಇಂಟ್ರೆಸ್ಟ್ ಇತ್ತು. ನಮ್ ಡ್ಯಾಡಿ ಜೊತೆ ಫೈಟ್ ಮಾಡ್ಕೊಂಡು ನಾನು ಬ್ಯಾಂಗ್ಳೂರ್ಗೆ ಬಂದ್ಬಿಟ್ಟಿದ್ನಲ್ಲ. 18ನೇ ವರ್ಷಕ್ಕೆ ಬ್ಯಾಂಗ್ಳೂರ್ಗೆ ಬಂದ್ಬಿಟ್ಟೆ ಬ್ರೋ. ಆ 1 ವರ್ಷ ನನ್ನ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿದ್ದು. ಸೊ ಹೆಂಗೆ ಆಗೋಯ್ತು ಅಂದ್ರೆ, ಬಂದ್ಬಿಟ್ಟೆ ಅಲ್ಲಿ ಫಸ್ಟ್ ಕೆಲ್ಸಕ್ಕೆ ಜಾಯ್ನ್ ಆದ್ರಿ, ಆಮೇಲೆ ಕ್ಯಾಬ್ ಡ್ರೈವಿಂಗ್ ಮಾಡಿದ್ರಿ, ಆಮೇಲೆ ಇದಾ ನೆಕ್ಸ್ಟ್. ಹೌದು, ಕ್ಯಾಬ್ ಡ್ರೈವ್ ಮಾಡ್ಬೇಕಂದ್ರೆ ಒಂದು ಹೇಳ್ಬಿಡ್ತೀನಿ ನೋಡಿ, ನನ್ನ ಲೈಫ್ ಚೇಂಜ್ ಮಾಡಿದ್ದೆ. ಅಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ರೂಮ್ ಮಾಡಿದ್ವಿ, ಅವಾಗ ದುಡ್ಡು ಬರ್ತಾ ಇತ್ತು. ಒಂದು ರೂಮ್ ಇತ್ತು, ಆ ರೂಮಲ್ಲಿ ಫ್ರೆಂಡ್ಸ್ ಅಲ್ಲಿ ಮಾಡಿದ್ವಿ, ಒಂದು 5 ಜನ ಫ್ರೆಂಡ್ಸು. ಸೊ ಒಂದು ಫ್ರೆಂಡ್ಸ್ ಅಲ್ಲಿ ರೂಮ್ ಮಾಡಿರ್ಬೇಕಾದ್ರೆ, ಒಂದು ನೈಟ್ ನಾನು ಡ್ಯೂಟಿ ಮಾಡ್ಕೊಂಡು ಬರ್ಬೇಕಾದ್ರೆ, ಅವನು ಟವಲ್ ಎತ್ಕೊಂಡು ಕೀಲ್ವಾಗಿ ಎಲ್ಲೋ ಒಂದ್ ಹತ್ರ ಒರೆಸ್ಕೊಂತಿದ್ದ.
ಅಣ್ಣ ಈ ಥರ ಮಾಡಬೇಡ ಅಂತ ಹೇಳಿದ್ರೆ ಕೆಟ್ಟ ವರ್ಡ್ ಯೂಸ್ ಮಾಡಿ ನೋಡೋ ನೀನು ಇಲ್ಲಿರೋದು ತಿಕ್ಕ ಮುಚ್ಕೊಂಡು ಇಲ್ಲಿಂದ ಹೋಗ್ತಾರೆ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನನಗೆ ಫಸ್ಟ್ ಆಟಿಟ್ಯೂಡ್ ಅಲ್ವಾ. ಇವು ನನ್ನ ಮಗ ಹೇಳಿದ್ರೆ ಏನೋ ಕೇಳೋದಂತ ಬ್ಯಾಗೋಗಿಗೆ ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ರೋಡಲ್ಲಿ ಇದ್ದೀನಿ ಬ್ರದರ್. ಒಂದು ಮನೆಗೆ ಹೋಗೋಕ್ಕಾಗಲ್ಲ, ಇನ್ನೊಂದು ನಮ್ಮ ಅಪ್ಪನಿಗೆ ಅವಾಜ್ ಆಗ್ಬಿಟ್ಟಿದ್ದೀನಿ, ಇನ್ನೊಂದು ಕಾರ್ EMI ಕಟ್ಟಬೇಕು. ಅಮ್ಮ ನೋಡು ಕಾರ್ EMI ಕಟ್ಟಬೇಕು ಅಮ್ಮ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಇಲ್ಲೆಲ್ಲ ನನಗೆ ಸೆಟ್ ಆಗ್ತಾಯಿಲ್ಲ, ನಾನು ಬಂದ್ಬಿಡ್ತೀನಮ್ಮ ಅಂತ ದುಃಖ ಇಲ್ಲವರೆಗೂ ಇದೆ. ಬಂದ್ಬಿಡ್ತೀನಿ ಅಂದ್ರೆ ನಾವು ಮಮ್ಮಿ ಏನಂದ್ರು ನೀವು ಅಪ್ಪ ಸಾಯಿಸ್ಬಿಡ್ತಾರೆ, ನನಗೆ ಬೈದ್ಬಿಡ್ತಾರೆ. 18,500 EMI ಇತ್ತು, 18,500 ಕಟ್ಟಬೇಕು, ನಾನು ನಿನಗೆ ಹೇಳಿದ್ದೆ ಅವ್ನಿಗೆ ಕಳಿಸ್ಬೇಡ ಅಂತ, ನಾನು ಒಂದು ಮಾತು ಹೇಳಿದ್ದೀನಿ ಇರಲಿ ಅಂತ, ಹಿಂಗೆಲ್ಲ ಅಂದರೆ ಹಿಂಗೆ ಮಾಡ್ಬಿಡ್ತಾರೆ ಅಂತ. ಬ್ರದರ್ ಹೆಂಗೆ ಆಗೋಗಿತ್ತಂದ್ರೆ ಜೀವನ ನೀವು ನಂಬಲ್ಲ. ಒಂದು ವಾರ ಪಬ್ಲಿಕ್ ಟಾಯ್ಲೆಟ್ ರೂಮು, ಒಂದು ನನಗೆ ಹೆಂಗೆ ಅಂತ ಹೇಳಿದ್ರೆ ಏನು ಮಾಡ್ಬೇಕು ಗೊತ್ತಾಗ್ತಲ್ಲ. ಓಲೋ ಉಬ್ಬರ್ ಮಾಡ್ತೀನಿ ಗೊತ್ತಲ್ಲ, ಡ್ಯೂಟಿ ಮಾಡಿದ್ರೆ ಇಲ್ಲಿಂದ ಆ ಟ್ರಾಫಿಕಲ್ಲಿ ನಾನು ಕಾರ್ ಓಡಿಸ್ಬೇಕಾದ್ರೆ ಹುಚ್ಚು ಕಾರ್ ತೊಗೊಂಡ್ಬಿಟ್ಟಿದ್ದೀನಿ, ಇಲ್ಲಿಂದ ಟ್ರಾಫಿಕಲ್ಲಿ ಅಲ್ಲಿವರೆಗೂ ಹೋಗ್ಬೇಕಂದ್ರೆ 100 ರೂಪಾಯಿ ಬರೋದು. ಸೊ ಹೆಂಗಿರೋದು ಅಂತ ಹೇಳಿದ್ರೆ ರಾತ್ರಿಯಲ್ಲಿ ಮಲಗ್ತಾ ಇರಬೇಕಾದ್ರೆ ಈಗ ಒಂದು ಕ್ಯಾಬ್ ಡ್ರೈವರ್ಗಳದ್ದು ಅಂತ ಒಂದು ಪೇಜ್ ಇರೋದು ಬ್ರದರ್. ಎಲ್ಲರೂ ಯಾರು ಕ್ಯಾಬ್ ಓಡಿಸ್ತಾ ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಆ ಪೇಜಲ್ಲಿ ಗ್ಲಾಸ್ ಹೊಡೆದ್ಬಿಟ್ಟು ರಾತ್ರಿಯಲ್ಲಿ ಕಿತ್ಕೊಂಡ್ಬಿಟ್ರು, ಆ ಚೈನ್ ಕಿತ್ಕೊಂಡ್ರು, ಫೋನ್ಗಳು ಕಿತ್ಕೊಂಡ್ಬಿಟ್ರು, ಈ ಥರ ಬರೋಗೆಲ್ಲ ನನಗೆ ಭಯ. ಅವಾಗ ನಾನೇನು ಮಾಡ್ತಿದ್ದೆ, ಪಬ್ಲಿಕ್ ಟಾಯ್ಲೆಟ್ ರೂಮು, ನನ್ನ ಕಾರು, ಒಂದು ಬಟ್ಟೆ 5 ರೂಪಾಯಿ ಕೊಟ್ಟರೆ ಒಂದು ಬಕೆಟ್ ಕೊಡೋರು. ಬ್ರೋ ನಾನು ಹೆಂಗೆ ಬ್ರೋ ಜೀವನ ಮಾಡಿದ್ದು, ನಮ್ಮ ನಾನು ಎಲ್ಲಿ ಬ್ರೋ ಇದ್ದೀನಿ, ನಾನೇನು ಬ್ರೋ ಮಾಡ್ತಾ ಇದ್ದೀನಿ, ನಮ್ಮ ತಂದೆ ಹೇಳಿದ್ದು ಅಷ್ಟೇ, ನಾನು ಏನಕ್ಕೂ ಲಗತ್ತಿಲ್ಲ ಹಂಗೆ ಹಿಂಗೆ ಅಂತ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಆ ಟಾಯ್ಲೆಟ್ ರೂಮಲ್ಲಿ 5 ರೂಪಾಯಿ ಕೊಟ್ಬಿಟ್ಟು ಸ್ನಾನ ಮಾಡ್ತಾ ಇದ್ದೆ, ಅದೇ ಬಟ್ಟೆ ಹಾಕೊತಾ ಇದ್ದೆ, ಸ್ಮೆಲ್ ಬರ್ತಾಯಿತ್ತು, ಸ್ವೆಟ್. ಮನೇಲಿ AC-ಯಲ್ಲಿ ಬದುಕಿರೋನು, ಸ್ವೆಟ್ ಆಗ್ಬೇಕಾದ್ರೆ ಅಲ್ಲ ನಿಮ್ಗೆ ಯಾವಾಗ ಅನಿಸಿಲ್ವ ಒಂದು ಪಾಯಿಂಟಲ್ಲಿ ಯಾಕೆ ಇಷ್ಟು ಕಷ್ಟಪಡಬೇಕು, ಹೋಗಿ ನಮ್ಮ ಅಪ್ಪನಿಗೆ ಸಾರಿ ಹೇಳ್ಬಿಟ್ಟು ಮನೇಲಿ ಇದ್ಬಿಡೋಣ ಅಂತ? ಹೌದು, ನಮ್ಮ ಅಪ್ಪ ಒಂದು ಮಾತು ಹೇಳಿ ಕಳ್ಸಿದ್ರಲ್ಲ, ನೀನು ಯೋಗ್ತೆಗೆ 10 ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ ಆಚೆ ಕಡೆ, ಹಂಗೆ ಹಿಂಗೆ ಅಂತ ಒಂಥರ ಆ್ಯಟಿಟ್ಯೂಡಲ್ಲಿ ಬಂದಿದ್ದಲ್ಲ. ನಾನು ತೊಗೊಂಬಂದು ಬಿಸಾಕ್ತೀನಿ ಅಂತ ನಮ್ಮ ಆಂಟಿಯವ್ರಿಗೆಲ್ಲ ಹೇಳಿದ್ದೆ. ನಮ್ಮ ಅಪ್ಪಾಗ ನಮ್ಮ ಆಂಟಿಯವ್ರು ಹೇಳಿದ್ದಾರೆ, ನಿನ್ನ ಮಗ ತೊಗೊಂಬರ್ತಾನೆ ಹಂಗೆ ಹಿಂಗೆ ಅಂತ. ಯಾವ ಮಕ್ಕ ಇಟ್ಕೊಂಡ್ಬ್ರೋ ನಾನು ಹೋಗ್ಲಿ. ಹೆಂಗಿತ್ತಂದ್ರೆ ಒಂದು ಸರ್ಟನ್ ಟೈಮಲ್ಲಿ ನಾನು ಊರಿಗೆ ಹೋಗ್ಬೇಕು, ಇಲ್ಲ ಬೆಂಗಳೂರಲ್ಲಿ ನಾನು ನಿಂತ್ಕೊಬೇಕು, ಇಲ್ಲ ಬೆಂಗಳೂರಲ್ಲಿ ನಾನು ಸಕ್ಸಸ್ ತಗೊಬೇಕು, ಇಲ್ಲ ಊರಿಗೆ ಹೋಗೋಕ್ಕಾಗಲ್ಲ. ಇಷ್ಟಿತ್ತು ಬ್ರೋ ನನ್ನ ಚಾಲೆಂಜು. ರೂಮ್ ಇಲ್ಲ ಬ್ರೋ, ಪಬ್ಲಿಕ್ ಟಾಯ್ಲೆಟ್ ರೂಮು. ಈ ಥರ ಜೀವನ ಹೆಂಗಿತ್ತು ಅಂದರೆ, ರಾತ್ರಿಯಲ್ಲಿ AC ಹಾಕಿ ಮಲ್ಗೋಣ ಅಂತ ಹೇಳಿದ್ರೆ ಡೀಸೆಲ್ ವೇಸ್ಟ್ ಆಗೋಗ್ಬಿಡುತ್ತೆ. ನಾನು ದಿನ ಎಲ್ಲ 500 ರೂಪಾಯಿ ಸಂಪಾದನೆ ಮಾಡಿದೆ, 500 ರೂಪಾಯಿ ರಾತ್ರಿಯಲ್ಲಿ ಡೀಸೆಲ್ ಹಾಕೊಂಡ್ಬಿಟ್ರೆ ನನ್ನ ಕತೆ ಮುಗಿದ್ದು ಬ್ರೋ. ಒಂದು ಸರ್ಟನ್ ಟೈಮಲ್ಲಿ ಹೆಂಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಅವತ್ತು ನಿಂತ್ಕೊಂಡೆ, ಎಷ್ಟೇ ಕಷ್ಟ ಆದ್ರೂ ನಾನು ಅಚೀವ್ ಮಾಡ್ಬೇಕಿದ್ರಲ್ಲಿ ಅಂತ. ಚಂದ್ರ ಅಣ್ಣ ಅಂತ ಇವತ್ತಿಗೂ ಅವ್ರು ನೋಡ್ತಿರ್ತಾರೆ ಬ್ರದರ್. ನನಗೆ ತುಂಬಾ ಜನ ಇವತ್ತಲ್ಲ, ಚಿಕ್ಕವಾಗ ಏನು ಇಲ್ದಿರೋ ಟೈಮಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಚಂದ್ರ ಅಣ್ಣ ಕೂತ್ಕೊಂಡು ಗೋಪಾಲನ್ ಮಾಲ್ ಅಂತ ಇದೆ ಬ್ರೋ, ಎಲ್ಲಿ ಗೊತ್ತಾ, ಕೇರ್ಪುರಂ ಹತ್ರ ಗೋಪಾಲನ್ ಮಾಲ್ ಅಂತಿದೆ. ಗೋಪಾಲನ್ ಮಾಲ್ ಹತ್ರ ಕುತ್ಕೊಂಡು ಅಳಿತಾ ಇದ್ದೀನಿ. ದುಃಖ ನನಗೆ. ನಾವಮ್ಮ ಸಪೋರ್ಟ್ ಮಾಡ್ತಾ ಇಲ್ಲ, ನಾವಪ್ಪ ನಾನು ಹಿಂಗೆಲ್ಲ ಮಾಡಿದ್ದೆ. ನಾವಪ್ಪಗೆ ತುಂಬಾ ಇಷ್ಟ, ನಾನು ಏನೇನು ಅಂದ್ರೂ ನನಗೆ ಕೊಡಿಸ್ಬಿಡೋರು. ಆದರೆ ಅವ್ರು ಮಾಡಿದ್ದು ಕರೆಕ್ಟ್, ಅವ್ರು ಮಾಡಿರೋದಕ್ಕೆ ನಾನು ಇವತ್ತಂಗಿರೋದು. ಬಟ್ ಅವ್ರು ನನಗೆ ದುಃಖ ಇರುತ್ತಲ್ಲ, ನಾವಪ್ಪ ಮೋಸ ಮಾಡ್ದ, ನಾವಮ್ಮ ಅವ್ರು ಏನು ನಾನು ಸಪೋರ್ಟ್ ಮಾಡಿಲ್ಲ, ನಾವಪ್ಪ 1 ರೂಪಾಯಿ ಕೊಟ್ಟಿಲ್ಲ. ಅಳಿತಾ ಇರಬೇಕಾದ್ರೆ ಅಣ್ಣ ಬಂದ, ಏನಾಯ್ತು ತಮ್ಮ ಅಂದಾಗ, ಅಣ್ಣ ಹಿಂಗೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಈ ಥರ ಆಗಿದೆ ಅಂದರೆ, ನೋಡೋ ಕಷ್ಟಪಡ್ತಾ ಇದೆಯಾ, ನೀನು ಇಲ್ಲಿಂದ ನಿಂತ್ಕೊಳ್ಳೋ, ನಾನು ನೀನು ಟ್ರಿಪ್ಸ್ ಹೇಳ್ಕೊಡ್ತೀನಿ, ಬರೀ ಏರ್ಪೋರ್ಟ್ ಡ್ಯೂಟಿ ಮಾಡು, 1,000 ಬರುತ್ತೆ, 3,000 ಆಗುತ್ತೆ. ಪಬ್ಲಿಕ್ ಟಾಯ್ಲೆಟ್ ರೂಮ್ ಎಲ್ಲಿ ಹೋಗಬೇಕು, ನಾನು ಹಂಗೆ 3 ದಿನ ಅವ್ರು ಡ್ಯೂಟಿ ಮಾಡಿ 3 ದಿನ ಊರಿಗೆ ಹೋಗೋರು. ಅಣ್ಣ ಅಲ್ಲಿಂದ ಸಂಪಾದನೆ ಮಾಡಿ 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 ಕಷ್ಟಪಟ್ಟು ಹಗ್ಲು ರಾತ್ರಿ ಹೆಂಗೆ ಕಷ್ಟಪಟ್ಟಿದ್ದೀನಿ ಅಂದರೆ, ಇಡೀ ನನ್ನ ಫ್ರೆಂಡ್ಸಿಂದ ಹಿಡ್ದು, ನನ್ನ ಫ್ರೆಂಡ್ಸು ಯಾವಾಗಲೂ ಹೆಂಗೆ ಅಂತ ಹೇಳಿದ್ರೆ, ಮನೆ ಮುಂದೆ ಒಂದು 5 ಜನ ಕಾಯ್ತಾ ಇರೋರು. ನನ್ನ ಫ್ರೆಂಡ್ಸ್ ಎಲ್ಲರೂ ನಗಾಡಿದ್ರು, ಇವನು ಯಾವುದು ಟ್ಯಾಕ್ಸಿ ಡ್ರೈವರು, ಕ್ಯಾಬ್ ಓಡಿಸ್ತಾವನೆ, ನಮ್ಮ ರಿಲೇಟಿವ್ಸು, ನಮ್ಮ ಮನೇಲಿ ನಮ್ಮ ಅಪ್ಪ ನಾನು ಮರ್ಯಾದೆ ತೆಗಿತಾ ಇದೆಯಾ, ನೀನು ಗಾಡಿ ಓಡಿಸ್ಕೊಂಡು ಮನೆಗೆ ಬಾ ಅಂತ. ಮನೆಗೆ ಬಂದರೆ EMI ಯಾರು ಕಟ್ತಾರೆ, ಮತ್ತೆ ಮಾರನೇ ತಿಂಗಳು ನಮ್ಮಪ್ಪ ಕಟ್ಟರೆ ನಮ್ಮಪ್ಪ ಬೈತಾರೆ, ನಿನ್ನ ಕೇಳಿ ಹೇಳಿಲ್ವಾ, ನಿನ್ನ ಕೇಳಿ ಆಗಲ್ಲ, ಪಾಲಿಟಿಕ್ಸ್ ಮಾಡ್ತೀನಿ ಅಂತ ಬೇರೆ ಹೇಳ್ತಾ ಇದೆಯಾ, ಹಂಗೆ ಹಿಂಗೆ ಅಂತಾರೆ. ಸೊ ಸಿಕ್ಕಾಪಟ್ಟೆ ಒಂದು ಚಿಕ್ಕ ವಯಸ್ಸಿಗೆ ತುಂಬ ಕಷ್ಟ ಅನ್ಭೋಗಿಸ್ಬಿಟ್ಟೆ ಬ್ರೋ. ಯಾವಾಗ ಟ್ರಿಗರ್ ಆಯ್ತು ನಿಮ್ಗೆ ಈ ಥರ ಬಟ್ಟೆ ಶಾಪ್ ಇಡ್ಬೇಕಂತ? ಬಟ್ಟೆ ಶಾಪ್ ಹೆಂಗೆ ಅಂತೀನಿ, ಈ ಥರ ನನ್ನ ಲೈಫ್ ಆರಾಮಾಗಿ ನನ್ನ ಲೈಫ್ ಹೋಗ್ತಾ ಇತ್ತು. ನಂದು ಬಟ್ಟೆ ಅಂಗಡಿ ಇದೆಲ್ಲ ಬ್ರೋ. ನಾನು ಪಾಲಿಟಿಕ್ಸ್ಗೆ ಹೋಗ್ಬೇಕು, ಪಾಲಿಟಿಕ್ಸ್ ಅಲ್ಲಿ ಇದು ಮಾಡಬೇಕು, ಒಬ್ಬರಿಗೆ ಹೆಲ್ಪ್ ಮಾಡಬೇಕು, ಚಿಕ್ಕವಾಗಿಂದ ಆಸೆ. ಯಾಕಂದ್ರೆ ನಂಗೆ ಈಸಿಯಾಗಿ ದುಡ್ಡು ಸಿಗೋದು ಅವಾಗಲೇನೆ. ಈಗ ಗೊತ್ತಲ್ಲ, ಚಿಕ್ಕ ಹುಡುಗರು ಇರ್ಬೇಕಾದ್ರೆ, ಆಚೆಗೆ ಬರ್ಬೇಕಾದ್ರೆ ಟ್ರೀಟ್ ಕೊಡ್ಸೋದಾಗ್ಲಿ, ಬಡವ್ರಿಗೆ ಏನಾರ ಕೊಡೋದಾಗ್ಲಿ, ಅವಾಗ್ಲಿಂದ ಇತ್ತು ನನಗೆ. ಸೊ ನಾನು ಪಾಲಿಟಿಕ್ಸ್ ಅಲ್ಲಿ ಹೋಗ್ಬೇಕು ಅಂತ ಇರ್ಬೇಕಾದ್ರೆ ಈ ಕೋವಿಡ್ ಬಂತು ಬ್ರೋ. ಒಂದು ಸರ್ಟನ್ ಟೈಮ್ಗೆ ಕೋವಿಡ್ ಬಂದಾಗ ನಾನು ಸ್ವಲ್ಪ ಸಂಪಾದನೆ ಮಾಡಿದೆ, ಸ್ವಲ್ಪ ಸಣ್ಣ ಪುಟ್ಟ ಅಮೌಂಟ್ ಮಾಡ್ಕೊಂಡಿದ್ದೆ, ಮನೆಗೆ ಬಂದ್ಬಿಟ್ಟೆ. ಬಚಾವ್ ನಾನು ಆ ಟೈಮಲ್ಲಿ. ಯಾಕೆ ಫುಲ್ ಲೋನ್ ಕ್ಲಿಯರ್ ಆಯ್ತಾ? ಇಲ್ಲ, ಬಚಾವ್ ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಡ್ಯಾಡಿಗೆ ಹೇಳ್ಬೋದು, ನೋಡಿ ನಾನು ಕೋವಿಡ್ ಬಂದಿದೆ ಮನೇಲಿ, ನಮ್ಮ ಡ್ಯಾಡಿನೇ ಅವಾಗ, ಅಯ್ಯೋ ಕೋವಿಡ್ ಇದೆ ಬಾ, ನೀನು ಬರಬೇಡ, ನೀನು ಬೆಂಗಳೂರಲ್ಲಿ ಇರ್ಬೇಡ, ಬಂದ್ಬಿಡಮ್ಮ ಅಂದ್ಬಿಟ್ರು. ನನಗೆ ಅದೇ ಅಡ್ವಾಂಟೇಜ್. ನಾವು ಅಪ್ಪನ ಹತ್ರ ನಾನು ಮರ್ಯಾದೆ ಹೋಗ್ಬಾರ್ದು, ಯಾಕಂದ್ರೆ ಚಿಕ್ಕವಾಗಿಂದ ಆಟಿಟ್ಯೂಡಲ್ಲಿ ನಾನು ಹಿಂಗೆ ಮಾಡ್ಬಿಡ್ತೀನಿ, ಹಂಗೆಲ್ಲ ಮಾಡ್ತೀನಿ ಅಂತ ಬಂದವನು, ಅಪ್ಪನ ಮುಂದೆ ಮರ್ಯಾದೆ ಹೋಗ್ಬಾರ್ದು ಅಂತ ಬಂದ್ಬಿಟ್ಟೆ ಬ್ರೋ. ಬಂದಮೇಲೆ ಊರಲ್ಲಿ ಇರಬೇಕಾದ್ರೆ ಕೋವಿಡ್ ಒಂದು 3-4 ಮಂತ್ಸ್ ಹೋಗ್ಬಿಡ್ತು ಕೋವಿಡಲ್ಲಿ. ಅದಾದಮೇಲೆ ನಮ್ಮ ಮಮ್ಮಿ ಹತ್ರ, ನನ್ನ ಹತ್ರ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡಿದ್ದೆ, ನಮ್ಮ ಮಮ್ಮಿ ಹತ್ರ ಒಂದು ಸ್ವಲ್ಪ ಅಮೌಂಟ್ ಇಸ್ಕೊಂಡು ಒಂದು ಅಂಗಡಿ ತಗೊಂಡು ಫುಲ್ಲು 2 ಫ್ಲೋರ್ಸ್ ಇತ್ತು ಬ್ರೋ. ಕೆಳಗಡೆ ಒಂದು ಹೋಟೆಲ್ ಇತ್ತು, ಇಡೀ ಗುಡಿಬಂಡೆ ಜನಕ್ಕೆ ಗೊತ್ತಿರುತ್ತೆ, ನಿಮಗೂ ಗೊತ್ತಿರುತ್ತೆ. ಕೆಳಗಡೆ ಬಾಬು ಹೋಟೆಲ್ ಇತ್ತು, ಅದ್ರ ಮೇಲ್ಗಡೆ ನಂದೊಂದು ಕ್ಲಾತಿಂಗ್ ಶಾಪ್ ಇತ್ತು. ನಮ್ಮ ತಂದೆ ಮಾತು ಹೆಂಗೆ ಅಂತ ಹೇಳಿದ್ರೆ,
ಅವಾಗ್ಲೂ ಮನೆಗೆ ಬಂದ್ಮೇಲೆ ಅವರೇ ಕರೆದ್ರು ಅಂತ ಆಟಿಟ್ಯೂಡು. ಏಯ್ ಬಿಡು, ಏಯ್ ಮಾಡಿ ತೋರಿಸಿ ನೋಡ್ತಾರಮ್ಮ, ನಾನು ಎಷ್ಟು ಕಷ್ಟ ಅನ್ಭೋಗ್ಸಿದೀನಿ ಗೊತ್ತಾ ಮನೇಲಿ ಅಂತ ಅಳ್ಕೊಳೋದು. ನಮ್ಮ ಅಮ್ಮನಗಳು ಅಂತ ಅಳಿಯೋದು. ನಾವಪ್ಪ ಏನಂದ್ರೆ ಇವ್ನಿಗೆ ಮತ್ತೆ ನೈಸ್ ಮಾಡ್ಬಿಟ್ರೆ ಮತ್ತೆ ಹಾಳಾಗ್ಬಿಡ್ತಾನೆ ಅಂತ ಪಾಪ ನಮ್ಮ ಅಪ್ಪಂದು. ಈ ತರ ಇತ್ತು ಬ್ರೋ. ಆರಾಮಾಗಿ ಜೀವನ ನಡೀತಾ ಇತ್ತು. ಸೊ ಕೋವಿಡ್ ಟೈಮಲ್ಲಿ ನೆಮ್ಮದಿಯಾಗಿ ಎಂಜಾಯ್ ಮಾಡಿದೆ. ಆ ನರಕಗಳೆಲ್ಲ ನೋಡ್ಕೊಂಡು ಅಳ್ಕೊಂಡು ನೆಮ್ಮದಿಯಾಗಿ ಒಬ್ಬೊಬ್ಬನೇ ಇದ್ದೆ. ಬಟ್ ಸಿಕ್ಕಾಪಟ್ಟೆ ಒಬ್ಬನಿಗೊಬ್ಬನೇ ಅಳ್ದಿದ್ದೀನಿ. ಎಷ್ಟು ಅಳ್ದಿದ್ದೀನಿ ಅಂದ್ರೆ ಹಗ್ಲು ರಾತ್ರಿ ಅಳ್ದಿದ್ದೀನಿ. ಆ ಭಗವಂತ ಯಾವ ನೋಡ್ದೇನೋ ಬ್ರೋ, ಸತ್ತಸ್ತೊಂದು ಇದಾನೆ, ಇವತ್ತಿಗೆ ಚೆನ್ನಾಗಿದ್ದೀನಿ ದೇವರಣೆ. ಆದ್ರೆ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಫುಲ್ ಗೋಲ್ಡನ್ ಸ್ಪೂನು, ಅಪ್ಪ ದುಡ್ಡು ಕೊಟ್ಟಿರ್ತಾರೆ, ಶಾಪ್ ಓಪನ್ ಮಾಡಿದಾರೆ ಅಂತ. ಇದು ನೋಡಿ ಆಕ್ಚುಯಲ್ ಸ್ಟೋರಿ. ಅವರೆಲ್ಲ ಅಷ್ಟು ಕಷ್ಟಪಟ್ಟು ಇವಾಗ ಇಲ್ಲಿ ಅವ್ರ ಕಾಲ್ ಮೇಲೆ ಅವ್ರು ನಿಲ್ತಿದ್ದಾರೆ. ಬದರ್ ನನ್ಗೆ ಏನ್ ಡೌಟ್ ಅಂದ್ರೆ, ಒಂದು ಬಟ್ಟೆ ಅಂಗಡಿನೇ ಇಡ್ಬೇಕಂತ ಹೆಂಗ್ ಥಾಟ್ ಬಂತು ನಿಮ್ಗೆ? ಕೋವಿಡ್ ಆಯ್ತಲ್ವಾ ಸರ್, ನಾನೊಂದು ಹೇಳ್ದೆ ನಿಮಗೆ, ಬಿಲ್ಡಿಂಗ್ ತೊಗೊಂಡೆ. ನಾವು ಮಮ್ಮಿ ಸ್ವಲ್ಪ ಮನಿ ಅರೇಂಜ್ ಮಾಡಿಕೊಟ್ರು. ನನ್ನ ಹತ್ರ ಒಂದು 6 lakhs ಏನೋ ಇಟ್ಕೊಂಡಿದ್ದೆ. ನಾವು ಅಪ್ಪಗೆ ಒಂದು ಚಾಲೆಂಜ್ ಮಾಡಬೇಕಾಗ್ತಿತ್ತು ಅಂತ ಇಟ್ಕೊಂಡಿದ್ದೆ. ಸೊ ಅದನ್ನು ನಾವು ಮಮ್ಮಿ ಇದನ್ನು ಮರ್ಜ್ ಮಾಡಿ ನಮ್ಮ ಡ್ಯಾಡಿಗೆ ಹೇಳಿರಲಿಲ್ಲ. ನಾನೇ ತೊಗೊಂಡಿರೋದು ಅಂತ ಬಿಲ್ಡಿಂಗ್ ತೆಗೆದೆ. ಅದನ್ನು ಆ್ಯಟಿಟ್ಯೂಡಲ್ಲಿ ಮಾತಾಡ್ತಾ ಇದ್ದೆ. ನಮ್ಮ ಮನೇಲಿ ಹೆಂಗೆ ಅಂತ ಹೇಳಿದ್ರೆ, ನಾನು ನಮ್ಮ ಡ್ಯಾಡಿ ನಮ್ಮ ತಂಗಿ ಒಂದೇ ಹತ್ರ ಊಟ ಮಾಡೋದು. ಎಷ್ಟೊತ್ತೇ ಆಗಲಿ ಒಂದೇ ಹತ್ರ ಊಟ ಮಾಡೋದು. ಊಟ ಮಾಡಬೇಕಾದ್ರೆ ಏಕವಚನದಲ್ಲಿ ನಾನು ಮಾತಾಡೋದು. ಅವ್ರಿಗೆ ಏನಂದ್ರೆ ಅವ್ನು ಹೆಂಗೋ ಬೆಳೀತಾ ಇದ್ದಾನೆ ಅಂತ ಅವ್ರವ್ದು, ನಂದು ಆ್ಯಟಿಟ್ಯೂಡು ನಂದು ಆ ಥರ ಇತ್ತು. ಒಂದು ಚಿಕ್ಕದ ಬಿಲ್ಡಿಂಗ್ ತೊಗೊಂಡಿದ್ದೆ. ನಾನು ಫಸ್ಟ್ ಮೊಬೈಲ್ ಸ್ಟೋರ್ ಇಡೋಣ ಅಂತ ಪ್ಲಾನ್ ಅಲ್ಲಿ ಇತ್ತು. ಓಕೆ. ಸೊ ಮೊಬೈಲ್ ಸ್ಟೋರ್ ಇರ್ಬೇಕಾದ್ರೆ ಒಂದು ಯೋಚನೆ ಬಂತು, ಮೊಬೈಲ್ ಸ್ಟೋರ್ ತುಂಬಾ ಜನ ಇದ್ದಾರೆ, ಎಲ್ಲೆಲ್ಲೋ ಆನ್ಲೈನ್ ಅಲ್ಲೆಲ್ಲ ಸಿಗ್ತಾರೆ. ಸೊ ಒಂದು ಏನಂತ ಹೇಳಿದ್ರೆ ನನ್ನ ಮತ್ತೆ ಅದಾದ್ಮೇಲೆ ಇದು ಬ್ರೋ, ಅದೇನಂತಾರೆ ವುಡ್ ವರ್ಕ್ ಅದು ಬರುತ್ತಲ್ಲ, ಪಾಯಿಂಟ್ ಹಾರ್ಡ್ವೇರ್ ಶಾಪ್ ಇಡಬೇಕು ಅನ್ಕೊಂಡೆ ಬ್ರೋ. ಹಾರ್ಡ್ವೇರ್ಗೆ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕು. ಆಗ್ತಾನೆ ಬಿಲ್ಡಿಂಗ್ ತಗೊಂಡ್ಬಿಟ್ಟೆ. ಸೊ ನನಗೆ ಏನ್ ಮಾಡಿದೆ, ಸ್ವಲ್ಪ ದಿನ ಸುಮ್ಮನೆ ಹಂಗೆ ಅಂತ ನೋಡ್ಕೊಂಡಿದ್ದೆ. ಸೊ ನಾನು ಏನ್ ಮಾಡ್ಬೋದು, ಚಿಕ್ಕವಾಗಿಂದ ರೀಲ್ಸ್ ಹುಚ್ಚಿತ್ತು. ಸೊ ರೀಲ್ಸ್ ಹುಚ್ಚಿರ್ಬೇಕಾದ್ರೆ ಸುಮ್ಮನೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಬಟ್ಟೆದೊಂದು ಸ್ವಲ್ಪ ಫ್ಯಾನ್ಸಿಯಾಗಿ ಮಾಡ್ತಿದ್ರಲ್ಲ, ನಾನು ಈ ಥರದೊಂದು ಟ್ರೆಂಡ್ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಅವಾಗ ಏನಾಯ್ತು ಅಂತ ಹೇಳಿದ್ರೆ, ನಾನು ಚಿಕ್ಕದಾಗೆ ಒಂದು ಸ್ಟೋರ್ ಓಪನ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಸರ್ ನೀನು ಒಂದು ಓಪನ್ ಆಗಿ ಹೇಳ್ತೀನಿ, ದುಡ್ಡೆಲ್ಲ ಹೋಯ್ತು. ಒಂದು ಟೇಬಲ್ ಹಿಂಗೆ ಟೇಬಲ್ಲು ಎಲ್ ಶೇಪಲ್ಲಿ ಒಂದು ಟೇಬಲ್ ಇತ್ತು, 20,000 ಒಂದು ಟೇಬಲ್. ಆ ಹಳೆ ಬಿಲ್ಡಿಂಗ್ ಕೊಟ್ಬಿಟ್ಟಿದ್ರು. ಆ ಬಿಲ್ಡಿಂಗ್ ಅಲ್ಲಿ ಹಳೆಯವರು ಇದ್ರಲ್ಲ, ಅವರು ರೇಡಿಯಂ ಏನೋ ಆಗ್ತಿದ್ರು. ಆ ಟೇಬಲ್ ಇತ್ತು, 20,000 ಹೇಳಿದ್ರು. ಆ 20,000 ಕೊಡು ಅಂತ ಹೇಳಿದ್ರೆ ನಮ್ಮ ತಂದೆ, ನನ್ನ ಹತ್ರ ದುಡ್ಡಿಲ್ಲ ಅಂದ್ಬಿಟ್ರು. ಅದು ಹೆಂಗ್ ಆಗೋಯ್ತು ಅಂತ ಹೇಳಿದ್ರೆ, ಅದೇ ನನ್ನ ಚಟ, ಸಂಪಾದನೆ ಮಾಡ್ಬೇಕು. ನಾವಪ್ಪ ದುಡ್ಡು ಕೊಡ್ಲಿಲ್ಲ, ಯಾರು ಸಪೋರ್ಟ್ ಮಾಡಿಲ್ಲ. ಸೊ ನಾವು ಅಪ್ಪದೇನೋ ಇವಾಗ ದುಡ್ಡು ಕೊಟ್ಬಿಟ್ರೆ ಅವ್ನು ಮತ್ತೆ ಹಾಳಾಗ್ತಾನೆ ಅಂತ. ಸೊ ಫಸ್ಟ್ ಚಿಕ್ಕವಾಗಿಂದ ಹಂಗೆ ಸಾಕ್ಬಿಟ್ಟಿದ್ರಲ್ಲ, ನನಗೆ ಫುಲ್ಲು ದುಡ್ಡು ಕೊಟ್ಟಿಲ್ವಾ, ನಾವು ಅಪ್ಪ ಮೇಲೆ ಫುಲ್ ಶತ್ರು, ಫುಲ್ ಫೈಟು ಆಯ್ತಾ. ಈ ತರ ಆಯ್ತು. ಹಂಗೆ ಹಿಂಗೆ ಅಂತ ಬೇರೆಯವ್ರ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಟೇಬಲ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಛಲದಲ್ಲಿ ಬಟ್ಟೆ ಅಂಗಡಿ ಹಾಕಿ, ಬ್ರೋ ಒಂದು ಹೇಳ್ತೀನಿ ನೋಡು ಬ್ರೋ, ಬಟ್ಟೆ ಅಂಗಡಿ ಹೆಂಗ್ ಓಪನ್ ಮಾಡಿದೆ ಅಂತ. ಚಿಕ್ಕದಾಗೆ ನಾವು ಮಮ್ಮಿಯವರು ಸ್ಯಾರೀಸ್ ತಗೊಳಕ್ಕೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ರು. ಚಿಕ್ಕಪೇಟೆಯಲ್ಲಿ ಹೋಲ್ಸೇಲ್ ಸಿಗುತ್ತೆ ಅಂತ ಗೊತ್ತು, ಒಬ್ಬರದ್ದು ಹೆಲ್ಪ್ ಇಲ್ಲ ಬ್ರೋ. ಚಿಕ್ಕಪೇಟೆಯಲ್ಲಿ ಹೋಲ್ಸೇಲ್ ಸಿಗುತ್ತೆ ಅಂತ ಗೊತ್ತು, ನಾನೇ ಹೋಗಿ ಚಿಕ್ಕದಾಗಿ ಹೋಲ್ಸೇಲ್ ಅಲ್ಲಿ ಶಾಪಿಂಗ್ ಮಾಡಿ ತಗೊಂಡು ಬಂದು ಈ ತರ ಚಿಕ್ಕದಾಗೆ, ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಆ ಚಿಕ್ಕಪೇಟೆ ರೋಡಲ್ಲಿ ಓಡಾಡ್ಬೇಕಾದ್ರೆ ಆ ಬೆಲ್ಟ್ಸು ಇದೆಲ್ಲ ಮಾಡ್ತಾರಲ್ಲ, ರಿಟೇಲ್ ಶಾಪ್ಸ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಆ ಬೆಲ್ಟ್ಸ್ ನ ಪರ್ಚೇಸ್ ಮಾಡಿ ಅಲ್ಲಿರೋ ಟೋಪಿನ ತಗೊಂಡು 50 ರೂಪಾಯಿ ಲಾಭ ಇಟ್ಟು ಅಂಗಡಿಯಲ್ಲಿ ಮಾಡಿದೆ ಬ್ರೋ. ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, 30,000 ಅಂಗಡಿ ಓಪನ್ ಮಾಡಿದ್ದು ನನ್ನ ಮೊದಲನೇ ಅಂಗಡಿ ಗುಡಿಬಂಡೆಯಲ್ಲಿ ಚಿಕ್ಕದಾಗೆ. ಹೆಂಗಿತ್ತು ಅಂದ್ರೆ, ಇಡೀ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಈ ನನ್ನ ಮಗ ಈ ಊರಲ್ಲಿ ಅಂಗಡಿ ಯಾವನ್ ಬಂದ್ ತಗೊಂತಾನೆ, ತುಂಬಾ ಕೀಲ್ವಾಗಿ ಏಡಾಡಿದ್ರು. 1 ವರ್ಷ 2 ವರ್ಷ 3 ವರ್ಷ ತಗೊಂಡೆ ಬ್ರೋ. ಅದನ್ನೆಲ್ಲ ನಾನು ಫಸ್ಟ್ ಆಫ್ ಆಲ್ ಏನ್ ಮಾಡಿದೆ, ಬಟ್ಟೆ ಫೀಲ್ಡ್ ಏನು, ಬಟ್ಟೆ ಎಲ್ಲಿಂದ ಬರುತ್ತೆ, ಎಲ್ಲೆಲ್ಲಿಂದ ಯಾವ ಊರಿಂದ ತರಿಸ್ಬೋದು, ಫ್ಯಾಬ್ರಿಕ್ ಎಲ್ಲಿಂದ ಬರುತ್ತೆ, ಎಲ್ಲ ರಿಸರ್ಚ್ ಮಾಡ್ಕೊಂಡು 3 years ಶ್ರಮ ಪಟ್ಟೆ. ಏನಕ್ಕೆ ಅಂದ್ರೆ, ನಾನೊಂದು ಬಿಲ್ಡಿಂಗ್ ತಗೊಂಡಿದ್ದೆ. ಬಿಲ್ಡಿಂಗ್ ಕೆಳಗಡೆ ಹೋಟ್ಲಿಗೆ ನಂತರ ದುಡ್ಡಿರ್ಲಿಲ್ಲ, ಶಾರ್ಟೇಜ್ ಇತ್ತಲ್ಲ, ಅವ್ರಿಗೆ ಲೀಸಿಗೆ ಕೊಟ್ಟಿದ್ದೆ 3 years. 3 years ಆದ್ಮೇಲೆ ನಾನು ದೊಡ್ಡದಾಗೆ, ನಿಮಗೆ ಗೊತ್ತು ಆಕ್ಚುಲಿ, ನೀವು ಬಂದಿದ್ರಿ ಒಂದ್ಸರಿ. 3 years ಆದ್ಮೇಲೆ ಡೊಮಾಲಿಷ್ ಮಾಡ್ತಾ ಇದ್ವಿ. ಡೊಮಾಲಿಷ್ ಮಾಡಿ ಚಿಕ್ಕದಾಗೆ ಕಟ್ಕೊಂಡು ಆಮೇಲೆ 1 by 1 ಎಲ್ಲ ತಿಳ್ಕೊಂಡೆ. ಸೊ ಫಸ್ಟಿಂದಾನು ನಾನು ಅವತ್ತಿಂದಾನು ವಿಡಿಯೋಸ್ ಮಾಡ್ತಿದ್ದೆ, ಯಾರು ನೋಟಿಸ್ ಮಾಡ್ತಾ ಇರಲಿಲ್ಲ. ವಿಡಿಯೋಸ್ ಮಾಡ್ಬೇಕಾದ್ರೆ ಇವನು ಯಾವನು ಈ ತರ ವಿಡಿಯೋಸ್ ಮಾಡ್ತಿದ್ದಾನೆ ಅಂತ ನಗಾಡ್ತಾ ಇದ್ರು. ಅದನ್ನ ಒಬ್ರು ಇದ್ರು ನಮ್ಗೆ ಆಗ್ದಿರೋರು, ಅವನು ಇವ್ನು ಹಿಂಗೆಲ್ಲ ನಾನು ಫಸ್ಟಲ್ಲಿ ಹೆಂಗಿದ್ವಿ ಅಂದರೆ, ಕ್ಲಾಸ್ಮೇಟಲ್ಲಿ ನಂದು ಒಂದೊಂದು ಸ್ವಲ್ಪ ಫೈಟ್ ಇತ್ತು. ಅವ್ನು ಹಿಂಗೆಲ್ಲ ಮೆರೀತಾ ಇದೆ, ಅವಾಗ ಹೆಂಗಿದ್ದಾನೆ ನೋಡು ಅಂತ ಎಕ್ಸಾಂಪಲ್ಗಳು ಬೇರೆ ಹಾಕೋರು ಗ್ರೂಪಲ್ಲಿ. 10th ಒಂದು ಗ್ರೂಪ್ ಇತ್ತು. ಅದನ್ನೆಲ್ಲ ನೋಡಿದಾಗ ಬಿದೋಗ್ಬಿಟ್ಟಿದ್ದೀನಿ ಬ್ರೋ, ಸತ್ತೋಗ್ಬಿಟ್ಟಿದೆ. ಹೆಂಗಂದ್ರೆ, ಫಸ್ಟ್ ಚಿಕ್ಕವಾಗಿಂದ ಗೋಲ್ಡನ್ ಸ್ಪೂನ್ದಾಗ ಬೆಳೆದಿದ್ದು, ಮನೆಯಲ್ಲಿಂದ ದುಡ್ಡು ಎತ್ಕೊಂಡು ಚೆಲ್ಲಿದ್ದು, ಅವ್ರು ಕೊಟ್ಟಿರೋ 8th standard ಗಾಡಿಯಲ್ಲಿ ಕಾಲೇಜಿಗೆ ಒಳ್ಳೆ ಗಾಡಿಗಳು, ಸೂಪರ್ ಬೈಕ್ಸ್ಗಳನ್ನ ತಗೊಂಡು ಈ ಥರ ಎಲ್ಲ ಬೆಳೆದು ಬಂದಾಗ, ಸೊ ಒಂದು ಸರ್ಟನ್ ಟೈಮಲ್ಲಿ ಇವರೆಲ್ಲ ಆಡ್ಕೊತಾ ಇದ್ರಲ್ಲ, ಅವರೇ ಆಡ್ಕೊಂತಿದ್ರಲ್ಲ ಫ್ರೆಂಡ್ಸೇ. ಅವಾಗ ನನ್ನ ಹತ್ರ ಏನೂ ದುಡ್ಡಿಲ್ಲ, ನಾನು ಮನೇಲಿ ತಗೊಂತಾ ಇರಲಿಲ್ಲ, ಕಲೆಕ್ಷನ್ ಕೊಡ್ತಾ ಇದ್ರೆ. ಕಲೆಕ್ಷನ್ಗೆ ಹೋಗಿದ್ರೆ ನಾನು ಎತ್ಕೊಂತ ಇದ್ದೆ, ದುಡ್ಡು ಕೊಡ್ಬೋದಾಗ್ತಿತ್ತು. ಅಪ್ಪ ಅದನ್ನು ಸ್ಟ್ರಿಕ್ಟ್ ಮಾಡ್ಬಿಟ್ಟ, 1 ರೂಪಾಯಿ ಇಲ್ದಿರ ನನಗೆ ಖಾಲಿ ಪಲಾವ್ ಮಾಡ್ಬಿಟ್ಟ. ಸೊ ಇನ್ನೊಂದು ಟೀಸ್ ಮಾಡಿದ್ರು. ಸೊ ಫ್ಯಾಮಿಲಿ ಅವರೆಲ್ಲ ಟೀಸ್ ಮಾಡಿದ್ರು. ಮನೇಲಿ ಒಂದು ಮರ್ಯಾದೆ ಹೋಯ್ತು. ನಿನ್ನ ಅಪ್ಪ ಅಮ್ಮಗೆ ಕಾರ್ ಓಡ್ಸಕ್ ಹೋಗ್ತಾ ಇದೆಯಾ, ನಿಮ್ಮ ಅಪ್ಪ ಅವ್ರು ಇಷ್ಟು ಚೆನ್ನಾಗಿದ್ದಾರೆ, ನಿಮ್ಮ ಅಪ್ಪ ಮರ್ಯಾದೆ ತೆಗಿತಾ ಇದೀರ ಅಂತ ರಿಲೇಟಿವ್ಸ್ ಬೈದ್ರು.
ಬ್ರೋ ಜೀವನದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅನ್ಭೋಗಿಸ್ಬಿಟ್ಟಿದೆ. ಅದಕ್ಕೆ ಇವಾಗ ಹೆಂಗಾಗ್ಬಿಟ್ಟಿದೀನಿ ಅಂದ್ರೆ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ನನಗೆ ಕಷ್ಟ ಅನ್ಸಲ್ಲ. ಯಾಕೆಂದ್ರೆ ಉರುಳ್ ಬಿದ್ದಿರೋ ಬಿಂದಿಗೆನ ಜಿಂದಗಿಯಲ್ಲಿ ಎದ್ಬಿಟ್ಟಿದೀನಿ. ಸೊ ಚೆನ್ನಾಗಿ ಬೆಳೆದಿ ಕಷ್ಟನೂ ನೋಡಿದೀನಿ, ಸುಖನೂ ನೋಡಿದೀನಿ ಚಿಕ್ಕ ವಯಸ್ಸಿಗೆ. ಸೊ ಈ ತರ ಆಗಿತ್ತು. ಮತ್ತೆ ಚಿಕ್ಕದಾಗ ಹಂಗೆ ಮಾಡ್ತಾ 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 ಸೊ ಒಂದು ಸ್ಟೇಜ್ಗೆ ಬಂದೆ ಬ್ರೋ. ಓಪನ್ ಆಗಿ ಇದು ಬ್ರೋ ಮಾಡಲ್ ಆಫ್ ದಿ ಸ್ಟೋರಿ ಇಲ್ಲೇ ಬರುತ್ತೆ. ಒಂದು ಸಟನ್ ಸ್ಟೇಜಿಗೆ ಬಂದೆ. ಯಾವ ತರ ಬಂದೆ ಅಂದ್ರೆ ನಾನು ಇವಾಗ ಲೈಫಲ್ಲಿ ಅಚೀವ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನನ್ನ ರೂಮ್ನ ನಾನೇ ಡಿಸೈನ್ ಮಾಡಿಸ್ಕೊಂಡೆ, ಚೆನ್ನಾಗಿರೋ ರೂಮ್ ಕಟ್ಕೊಂಡೆ, ಒಳ್ಳೆ ಗಾಡಿ ತಗೊಂಡೆ, ಹರ್ಲೆ ಡೇವಿಡ್ಸನ್ ಒಂದು ಇಡೀ ಗುಡಿ ಬಂಡೆಗೆ ಚೆನ್ನಾಗಿರುವಂತ ಗಾಡಿ ತಗೊಂಡ್ಬಂದೆ, ನಾನೇ ಒಂದು ಸ್ವಂತ ಕಾರ್ ತಗೊಂಡೆ, ಎಲ್ಲೋ ಬೋರ್ಡ್ ಅಂತ ಟೀಸ್ ಮಾಡ್ತಾ ಇದ್ರು ಒಂದು ವೈಟ್ ಬೋರ್ಡ್ ತಗೊಂಡೆ, ಎಲ್ಲ ಅಂಗಡಿಯಲ್ಲೇ ಸಂಪಾದನೆ ಮಾಡಿ ಆ 3 years ಚಿಕ್ಕದಾಗ ಬ್ರೋ ನೀನ್ ನಂಬಲ್ಲ ಬ್ರೋ, ಒಂದು ದಿನಕ್ಕೆ 8,000 ಬಿಸ್ನೆಸ್. ಇನಿಷಿಯಲಿ ಏನ್ ಅಲ್ಲ, ನೀವು ಇನಿಷಿಯಲಿ ಬಟ್ಟೆ ಶಾಪ್ ಏನಾದ್ರು ಸ್ಟಾರ್ಟ್ ಮಾಡಿದ್ರಲ್ಲ, ಯಾರ ಕಡೆ ಫ್ಯಾಮಿಲಿ ಕಡೆಯಿಂದ ಏನಾದ್ರು ಸಪೋರ್ಟ್ ಇತ್ತ? ಯಾರ ಕಡೆಯಿಂದ ಸಪೋರ್ಟ್ ಸಿಕ್ಕಿಲ್ಲ, ಯಾರು ಇಲ್ಲ ಫ್ಯಾಮಿಲಿಯಲ್ಲಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ, ಬಟ್ ನನಗೆ ಗೊತ್ತಿಲ್ದಿರ ಸಪೋರ್ಟ್ ಕೊಟ್ಟಿದ್ದಾರೆ. ಬಟ್ ಬೇಕು ಅಂತ ಫಿನಾನ್ಷಿಯಲ್ ಆಗಿ ಯಾರು ಏನು ಸಪೋರ್ಟ್ ಮಾಡಿಲ್ವಾ? ಓಕೆ, ಓನ್ ನೀವೇನು ಸೇವಿಂಗ್ಸ್ ಮಾಡಿದ್ರಿ 100% ಅದರಲ್ಲೇ ಇದು ನಾನು ಏನ್ ಸೇವಿಂಗ್ ಮಾಡಿದೀನಿ, ಇಡೀ ನಮ್ಮ ಫ್ರೆಂಡ್ ಸರ್ಕಲ್ ಗೊತ್ತು ನಾನು ಹೆಂಗೆಲ್ಲ ಬೆಳೆದ್ ಬಂದೆ ಅಂತ. ಸೊ ನಾನು ಕಷ್ಟಪಟ್ಟಿರೋ ದುಡ್ಡಲ್ಲೇ ನಾನು ಶಾಪನ್ನ ಮಾಡಿದ್ದು. ಏನಾಯ್ತು, ಫುಲ್ ಕಟ್ಟಿದ್ವಿ. ಸೊ ಎಲ್ಲ ಚೆನ್ನಾಗಿ ನಡೀತು, ಆರಾಮಾಗಿ ನಡೀತು. ಫಸ್ಟ್ ಎಲ್ಲಿ ಕ್ಲಿಕ್ ಆಗಿದೆ ಅಂತ ಹೇಳ್ಬಿಡ್ತೀನಿ. ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ಫಸ್ಟ್ ನೀವೇನೋ ಅಂಗಡಿ ಸ್ಟಾರ್ಟ್ ಮಾಡ್ಬಿಟ್ರಿ, 30,000 ಇನ್ವೆಸ್ಟ್ ಮಾಡ್ಬಿಟ್ಟು. ಅವಾಗ ಏನು ಬಿಗ್ಗೆಸ್ಟ್ ಚಾಲೆಂಜ್? ಇನ್ವೆಸ್ಟ್ ಮಾಡ್ಬಿಟ್ಟಿದ್ರೆ ಅದು ರಿಕವರಿ ಮಾಡೋದು ಹೆಂಗೆ? ಏನು ಚಾಲೆಂಜಸ್ ನಿಮಗೆ? ನೋಡಿ, ನಾನು ಕಲ್ತಿದ್ದು ಬಿಸ್ನೆಸ್ ಅಲ್ಲಿ ಒಂದೇ ಬ್ರದರ್. ಏನಂತ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಥಿಂಗ್, ನಾನು ಒಬ್ಬರು ಕಸ್ಟಮರ್ ಹತ್ರ ಬಂದು ನನ್ನ ಪ್ರಾಡಕ್ಟನ್ನು ತಗೊಂತಾರೆ ಅಂತ ಹೇಳಿದ್ರೆ, ಒನ್ ಥಿಂಗ್ ಕ್ವಾಲಿಟಿ ಇರಬೇಕು, ಅಫೋರ್ಡಬಲ್ ಪ್ರೈಸಲ್ಲಿ ಇರಬೇಕು, ಗ್ಯಾರಂಟಿ ಪ್ರೊವೈಡ್ ಮಾಡಬೇಕು. ಇನ್ನೊಂದು ಥಿಂಗ್, ನಾವು ಮಾತಾಡೋ ಪ್ರಾಮಿಸ್ ಉಳಿಸ್ಕೊಬೇಕು. ಈ 3 ಥಿಂಗನ್ನ ಫಾಲೋ ಮಾಡಿದ್ದೀನಿ. ಇವತ್ತಿಗೂ ನನ್ನ ಬಿಸ್ನೆಸ್ಸು ಆ 3 ಥಿಂಗಿಂದ ಇವತ್ತಿಗೂ ಆ ಥರ ಗ್ರೋ ಆಗ್ತಿದೆ. ಸೊ ಒನ್ ಥಿಂಗ್ ಏನಂತ ಹೇಳಿದ್ರೆ, ಒಂದು ಆನ್ಲೈನಲ್ಲಿ ಒಂದು ಪ್ರಾಡಕ್ಟನ್ನು ತರಿಸಿದೆ. ಅದರದ್ದು ಮಾಡೆಲ್ ಆಫ್ ದಿ ಸ್ಟೋರಿ ಹೇಳ್ತೀನಿ. ಇಡೀ ಕರ್ನಾಟಕದಲ್ಲಿ ರೀಲ್ಸ್ ಮಾಡ್ತಿದ್ರು, ಎಲ್ಲೋ ಒಂದೊಂದ್ ಹತ್ರ ಮಾಡ್ತಿದ್ರು ಬ್ರದರ್, ಆಯ್ತಾ. ಸೊ ನಂತರನೇ ಯಾರು ರೀಲ್ಸ್ ಅಂದ್ರೆ ಬಟ್ಟೆ ಅಂಗಡಿ ಅವ್ರು ರೀಲ್ಸ್ ಮಾಡೋದು ಹೇಳ್ತಾ ಇದ್ದೀರಾ? ಪಾಯಿಂಟ್. ಯಾರು ರೀಲ್ಸ್ ಅಲ್ಲಿ ಬಿಸ್ನೆಸ್ ಮಾಡ್ತಿರ್ಲಿಲ್ಲ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಓಕೆ. ಸೊ ನಾನೇನ್ ಮಾಡಿದೆ, ಒಂದು ಬೇರೆ ಕಡೆಯಿಂದ, ಒಂದು ಡೆಲ್ಲಿ ಕಡೆಯಿಂದ ಒಂದು ಪ್ರಾಡಕ್ಟ್ ಅನ್ನ ತರಿಸಿದೆ ಬ್ರೋ. ನಂದು ಫಸ್ಟ್ ನಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅದು. ಸೊ ಒಬ್ಬೊಬ್ರು ಇವಾಗ್ಲೂ ಕೀಳುವಾಗಿ ಮಾತಾಡ್ತಾರೆ ಬ್ರದರ್, ಏನು ಗೊತ್ತಿಲ್ದಿರಾ. ಸೊ ಒಂದು ಪ್ರಾಡಕ್ಟ್ ತರಿಸಿದೆ ಬ್ರದರ್, ನೀವು ನಂಬಲ್ಲ, ಅದನ್ನ ತೆಗ್ದು ಹಿಂಗ್ ನೋಡಿದ ತಕ್ಷಣ ಸಕ್ಕದಾಗಿತ್ತು. ಓಕೆ, ಆಯ್ತಾ. ಸೊ ಒಂದು ಕಡಿಮೆ ಪ್ರೈಸಲ್ಲಿ ಬರ್ತಾ ಇತ್ತು. ನನಗೇನು ಅನಿಸ್ತು, ಇಷ್ಟು ಕಡಿಮೆಗೆ ಇಷ್ಟು ಚೆನ್ನಾಗಿರೋದು ಬರ್ತಿದೆ, ನಾನು ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿದ್ರೆ ಎಷ್ಟು ಜನ ತಗೊಬೋದು ಅಂತ ಚಾಲೆಂಜ್ ತಗೊಂಡೆ. ಓಕೆ. ನೀವು ನಂಬಲ್ಲ, ಅಂಗಡಿ ಇದೆ, ಚಿಕ್ಕದ ಅಂಗಡಿ, ಇನ್ನು ಅಂಗಡಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಅವಾಗ ತಾನೇ ದುಡ್ಡು ಅರ್ನ್ ಮಾಡ್ತಿದ್ದೀನಿ. ಕೆಲಸದವ್ರಿಲ್ಲ, ನಾನು ಒಬ್ಬನೇ ಕೆಲಸ. ನನ್ನ ಜೊತೆಲಿ ಒಂದು ನಾಗೇಶ ಅಂತ, ಇವತ್ತಿಗೂ ಅವ್ನ ಮಾತು ಎತ್ತಿಲ್ಲ ಅಂದರೆ ತಪ್ಪಾಗುತ್ತೆ, ನೀವು ನೋಡಿರ್ಬೋದು. ನಾಗೇಶ ಅಂತ ನನಗೆ ಸಪೋರ್ಟ್, ನನ್ನ ಜೊತೆಲಿ ಕೆಲಸಕ್ಕೆ ನನ್ನನ್ನು ನಂಬ್ಕೊಂಡು ನನ್ನ ಹತ್ರಕ್ಕೆ ಬಂದ್ಬಿಟ್ಟಿರೋನು, ನಿನ್ನ ಜೊತೆ ಇರ್ತೀನಣ್ಣ ಅಂತ. ಕೆಲಸ ಇವತ್ತು ₹1 ತಗೊಳಲ್ಲ ಅವನು. ಸೊ ಆ ಹುಡುಗ ನಾವಿಬ್ರು ಕಷ್ಟಪಡ್ತಾ ಇದ್ವಿ. ಹೆಂಗೆ ಕಷ್ಟಪಡ್ತಾ ಇದ್ವಿ ಅಂದರೆ, ಚೆನ್ನಾಗಿ ಕಷ್ಟಪಡ್ತಿದ್ವಿ. ಅದೊಂದು ಪಾರ್ಸಲ್ ತರಿಸ್ಕೊಂಡ್ವಿ. ಅದನ್ನ ಹಿಂಗೆ ತೆಗೆದ್ರೆ ಸ್ವೆಟ್ ಶರ್ಟ್ ಬ್ರೋ, ಸಕ್ಕದಾಗಿತ್ತು ಬ್ರೋ. ಎಷ್ಟು ಕಡಿಮೆಗೆ ಸಿಗ್ತಾಯಿತ್ತು ಅಂದರೆ ಅಷ್ಟು ಕಡಿಮೆಗೆ ಸಿಗ್ತಾಯಿತ್ತು. ಏನಿದು ಇಷ್ಟು ಕಡಿಮೆ ಕೊಡ್ತಿದ್ದಾರೆ, ಹೆಂಗ್ ಕೊಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಅವಾಗ ಏನ್ ಬ್ರೋ, ನನಗೆ ಚೆನ್ನಾಗಿರೋ ಪ್ರಾಡಕ್ಟ್ ಬರಬೇಕು. ಅದೇನು ಆನ್ಲೈನ್ ವೆಬ್ಸೈಟ್, ಅಮೆಝಾನ್, ಫ್ಲಿಪ್ಕಾರ್ಟ್, ಇಲ್ಲ ಬೇರೆ ಏನಾದ್ರು ವೆಬ್ಸೈಟ್? ಸರ್ ಏನಿಲ್ಲ, ನಾನು ಒಂದು ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ಬಂತು. ಅವ್ರು ಹಿಂದಿಯಲ್ಲಿ ಇತ್ನಾಕು ಆತ ಅಂತ ಹೇಳ್ದ. ಉತ್ನಾಕು ಆಯಕತ್ತ ಮೇಕ್ ಇತ್ನಾಕು ಬೇಜ್ನಾ. ನನ್ಗೆ ಫುಲ್ ಜೋಶು, ಇಂಥ ಐಟಮ್ ಸಿಗ್ಬಿಡ್ತಾ ಅಂತ. ಆನ್ಲೈನ್ ಅಲ್ಲಿ ಮಾತ್ರ ಹೆಂಗ್ ತೋರಿಸ್ತಾರೆ, ಫ್ರಾಡ್ ಇರುತ್ತೆ ಅಂತ ಚಿಕ್ಕದಾಗೆ ಒಂದು 100 ಪೀಸ್ ತರಿಸಿದೆ. ಅವ್ರು ಹೇಳಿದ್ರು 500 ಪೀಸ್ ಬಂಡಲ್ಲು, ಇಲ್ಲ ಕೊಡಲ್ಲ 100 ಪೀಸ್, ಪ್ಲೀಸ್ ಒಂದ್ಸತಿ ಶಾಂಪಲ್ ಕೊಡಿ, ನೋಡ್ಬಿಟ್ಟು ನಾನು ತಗೊಂತೀನಿ ಅಂದೆ ಬ್ರೋ. ಲೈಫ್ ಟರ್ನಿಂಗ್ ಪಾಯಿಂಟ್. ಹಿಂಗೆ ಎತ್ತಿದ್ರೆ ಚಿನ್ನ ಇದ್ದಂಗಿದೆ. ಸೊ ಇದ್ಯಾಕೆ ಇಷ್ಟು ಕಡಿಮೆ ಕೊಡ್ತವ್ರೆ ನನಗೆ ಗೊತ್ತಿಲ್ಲ. ಅದ್ರ ಹಿಂದ್ಗಡೆ ಏನಿದೆ ಅಂತ ನನಗೆ ಕ್ಲಾರಿಟಿಯಾಗಿ ಗೊತ್ತಿಲ್ಲ. ನಾನು ಪರ್ಚೇಸ್ ಮಾಡಿದೆ ಅವ್ರ ಹತ್ರ. ಪರ್ಚೇಸ್ ಮಾಡಿ ಆ ಸ್ವೆಟ್ ಶರ್ಟ್ಗೆ ದಿ ಫಸ್ಟ್ ಟೈಮ್ ಕೊರಿಯನ್ ಸ್ವೆಟ್ ಶರ್ಟ್ಸ್ ಅಂತ ಇಟ್ಟಿದ್ದು ನಾನೇ ಬ್ರೋ. ಓಪನ್ ಆಗಿ ಹೇಳ್ತೀನಿ ನೋಡಿ, ಯಾರ್ಗನ್ನ ಕೇಳಿ. ಅದನ್ನ ಇವತ್ತು ಅದು ಕೆಟ್ಟ ದೃಷ್ಟಿಯಲ್ಲಿ ಇರ್ಬೋದು, ನಾನು ಅದನ್ನ ಮಚ್ಚಿಡಲ್ಲ. ಓಪನ್ ಆಗಿ ಹೇಳ್ತೀನಿ, ಕೊರಿಯನ್ ಸ್ವೆಟ್ ಶರ್ಟ್ಸ್ ಅಂತ ಫಸ್ಟ್ ಟೈಮ್ ಆ ವರ್ಡ್ ಹೆಂಗೆ ಯೂಸ್ ಮಾಡಿದೆ ಅಂದ್ರೆ, ಹಿಂಗೆ ಎತ್ತಿದ್ರೆ ಸ್ವೆಟ್ ಶರ್ಟ್ ಅಂತ ಇತ್ತು. ಕೊರಿಯನ್ ಸ್ವೆಟ್ ಶರ್ಟ್ಸ್ ತರ ಇದೆ ಅಂತ ನಾನು ಸುಮ್ಮನೆ ಫ್ಲೋಲ್ ಹೇಳಿದ್ದು. ಒಂದು ವಿಡಿಯೋ ಮಾಡ್ಬೇಕಾದ್ರೆ ಕೊರಿಯನ್ ಸ್ವೆಟ್ ಶರ್ಟ್ಸ್ 1000ಗೆ 5 ಅಂತ ಬಿಟ್ಟೆ ಬ್ರೋ. 500 ಪೀಸ್ ಒಂದೇ ದಿನ ಖಾಲಿ ಆಗ್ಬಿಡೋದ, ಖುಷಿ. ಅದೆಷ್ಟಕ್ಕೆ ಬಂತಂದ್ರೆ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬಂತು. ಆಲ್ಮೋಸ್ಟ್ ಆನ್ಲೈನ್ ಅಲ್ಲಿ ನಿಮ್ದು ಎಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಕೊರಿಯನ್ ಸ್ವೆಟ್ ಶರ್ಟ್ಸ್ ಫೇಮಸ್ ಆಗಿದ್ದು ಅವಾಗ ಸ್ಟಾರ್ಟಿಂಗ್ ಅಲ್ಲ. ಸೊ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಬ್ರೋ. ಹೆಂಗೆ ಅಂತ ಹೇಳಿದ್ರೆ, ಎಷ್ಟು ಚೆನ್ನಾಗಿ ಮೂವಿ ಆಯ್ತು, ಎಷ್ಟು ಜನ ಬಂದ್ರು. ಒಂದು 3-4 ಡೇಸ್ಗೆ 500 ಪೀಸ್ ಖಾಲಿ ಆಗೋಯ್ತು ಬ್ರೋ. ಓಕೆ, ಇದು ಯಾವ್ದೋ ಸಕ್ಕತ್ತಾಗಿದೆ ಅಂತೇಳಿ ತರಿಸ್ದೆ, ಹೊಡೆದೆ ಚೆನ್ನಾಗಿ ಹೊಡೆದೆ. ಸೊ ಒಂದು ಟೈಮ್ಗೆ ಏನಾಯ್ತು ಅಂದ್ರೆ, ನನ್ನ ಫ್ರೆಂಡು ನಾವು ಒಂದು ಡೆಲ್ಲಿಗೆ ಹೋದ್ವಿ. ಫ್ರೆಂಡ್, ನನ್ನ ಕ್ಲೋಸ್ ಫ್ರೆಂಡ್ ಪಾಪ, ನಾವಿಬ್ರು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ಅವನು ಒಂದ್ ಹತ್ರ ಚೆನ್ನಾಗಿದ್ದಾನೆ, ನಾನು ಒಂದ್ ಹತ್ರ ಚೆನ್ನಾಗಿದ್ದೀನಿ. ಇನ್ನೊಂದೇನಂದ್ರೆ, ನನ್ನ ಬಗ್ಗೆ ಅವ್ನು ಮಾತಾಡಲ್ಲ, ಅವ್ನ ಬಗ್ಗೆ ನಾವು ಮಾತಾಡಲ್ಲ. ಅವ್ನ ಪಾರ್ಟಿಗೆ ಅವ್ನು ಬಿಸ್ನೆಸ್ ಮಾಡ್ಕೊಂತಾನೆ, ನನ್ನ ಪಾರ್ಟಿಗೆ ನಾನು ಬಿಸ್ನೆಸ್ ಮಾಡ್ಕೊಂಡು ಇಬ್ರು ಒಟ್ಟಿಗೆ ಡೆಲ್ಲಿಗೆ ಹೋದ್ವಿ. ಡೆಲ್ಲಿ ಅಂತ ಹಾಕಿದ್ವಿ.
ಸೊ ಡೆಲ್ಲಿಯಿಂದ ತಗೊಂಬಂದ್ವಿ ಬ್ರದರ್. 1010 ಅಂತ ಫಸ್ಟ್ ಟೈಮ್ ನಾನು ಇಟ್ಟಿದ್ದು ಬ್ರೋ. ನೀವು ಪೇಪರ್ ನೋಡ್ಬೇಕು, ಇಂಟರ್ನ್ಯಾಷನಲ್ ನ್ಯೂಸ್ ಎಲ್ಲ ಆಗಿತ್ತು. ಹೌದು, ಇಲ್ಲ ಇಂಟರ್ನ್ಯಾಷನಲ್ ಬಿಡಿ, ಊರಲ್ಲೇ ಗುಡಿಬಂಡೆಯಲ್ಲೇ ಫುಲ್ ಪೊಲೀಸ್ ಲಾಠಿ ಚಾರ್ಜ್ ಎಲ್ಲ ಮಾಡಿ, ಲಾಠಿ ಚಾರ್ಜ್ ಎಲ್ಲ ಆಯ್ತು ಬ್ರದರ್. ನೀವು ನಂಬಲ್ಲ, 1010 ಅಂತ ಅನೌನ್ಸ್ ಮಾಡ್ಬಿಟ್ಟಿದೀನಿ. ಮನೇಲಿ ಹೋಗಿದ್ದೀನಿ. ನಮ್ಮಪ್ಪ ಅವಾಗೂ ನನಗೆ ಫೈಟು, ನೋಡಿ ಹೆಂಗ್ ಬರ್ತವ್ರೆ ಜನ, ನಮ್ಮಪ್ಪ ನೀನೇನೋ ಮಾಡ್ತೀಯಾ ಅಂತ ಎದುರ್ಕೊಂಡವ್ರು. ನನಗೆ ನಮ್ಮಪ್ಪಗೆ ಫೈಟ್ ಇತ್ತು, ನಮ್ಮ ಮಾತುಕತೆ ಅಷ್ಟೇ ಇತ್ತು. ಕೊರಿಯನ್ ಸ್ವೆಟ್ ಶರ್ಟ್ಸ್ 1000ಗೆ 10 ಇವತ್ತು ಪ್ರೊವೈಡ್ ಮಾಡ್ತಾ ಇದೀವಿ ಸಂಡೇ ಅಂತ ಹೇಳ್ಬಿಟ್ಟು ಆಫರ್ ಮಾಡ್ಬಿಟ್ವಿ ಬ್ರೋ. ಆಫರ್ ಮಾಡ್ಬಿಟ್ಟಿವಿ. ಒಂದು 3,000-3,500 ಪೀಸಸ್ ತರಿಸ್ಬಿಟ್ಟೆ. ನನ್ನ ಹತ್ರ ಅಷ್ಟು ಇದೆ. ನಾನು ನಾಗೇಶ ನೋಡು ನಾಳೆ ಬೆಳಗ್ಗೆ ಶಾಪ್ ಓಪನ್ ಮಾಡ್ತಿದ್ವಿ, ಪ್ರತಿಯೊಬ್ಬರಿಗೂ ಸೇರ್ಬೇಕು, ಎಷ್ಟು 1000 ಜನ ಬಂದ್ರು ಕೊಡ್ಬೇಕು ಅಂತ ನೆಮ್ಮದಿಯಾಗಿ ಮಲಗ್ಬಿಟ್ಟಿದೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ಕ್ರೈಮ್ದೊಂದು ಫೋನ್ ಇತ್ತು. ಸರ್ ಏನಾಯ್ತು ಸರ್ ಅಂದ್ರೆ, ಏನಾಗ್ತಿದೆ ನಿಮ್ಮ ಅಂಗಡಿ ಮುಂದೆ ಅಂದ್ರು. ನನಗೆ ಸಡನ್ ಆಗಿ ಭಯ, ಏನಾಯ್ತಪ್ಪ ಅಂತ. ಪ್ರೆಸ್ಸು, ಮೀಡಿಯಾ, ಹುಡುಗರು ಗಿಡುಗರು ಬ್ರದರ್, ಅಂಗಡಿ ಮುಂದೆ ಜನ ಸಾಗರ. ಅಷ್ಟು ಜನನ ಜೀವನದಲ್ಲಿ ನಾನು ನೋಡ್ತೀನಾ ಅನ್ಕೊಂಡಿರ್ಲಿಲ್ಲ ನಾನು. ಸರಿ ಆಯ್ತಾ ಸರ್, ಹೌದು ಸರ್, ಕ್ಲಿಯರ್ ಮಾಡ್ಬಿಡ್ತೀನಿ ಅಂದೆ. ಮತ್ತೆ ಫೋನ್ ಮಾಡಿದ್ರು, ಸರ್ ನೋಡು ಸಬ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ಫುಲ್ ಟ್ರಾಫಿಕ್ ಜಾಮ್ ಆಗ್ತಿದೆ, ಬರಬಾರ್ದು. ಎಷ್ಟೊತ್ತಿಗೆ? 8 ಗಂಟೆಗೆ. ಅರ್ಲಿ ಮಾರ್ನಿಂಗ್. ನಾವು ಓಪನ್ ಮಾಡೋದು 10 ಗಂಟೆಗೆ. ಬ್ರದರ್ ಆಟೋನ ಕರೆಸ್ದೆ, ನಾಗೇಶನ್ನ ಎಬ್ಬಿಸ್ದೆ. ರಾತ್ರಿ ಎಲ್ಲ ಏನಂತ ಹೇಳಿದ್ರು ಹುಡುಗರು, ಎಲ್ಲರಿಗೂ ಕೊಟ್ಬೋಣ ಅಂದಿದ್ರು ಬ್ರೋ. ಆಟೋ ಎತ್ಕೊಂಡು ಮಾಮ ಪ್ಲೀಸ್ ಬಾಮ ಇವತ್ತು ಅಂತ ನಾವು ಮಮ್ಮಿಗೂ ಕರ್ಕೊಂಡೋದೆ, ಯಾಕಂದ್ರೆ ಖುಷಿ ಪಡಿಸ್ಬೇಕಲ್ಲ ಅಷ್ಟು ಜನ ಬಂದಿದ್ದಾರೆ. ನಾವು ಮಮ್ಮಿನಿಗೂ ಕರ್ಕೊಂಡೋದೆ. ನೀನು ಬರಬೇಡ್ರೋ, ಇಲ್ಲಿ ಜನ ಗ್ಲಾಸ್ ಹೊಡೆದಾಕ್ಬಿಡ್ತಾರೆ ಅಂಗಡಿ ತೆಗೆದ್ರೆ ಅಂತ. ಬ್ರೋ ಗಾಡಿಯಲ್ಲಿ ಹಾಕೊಂಡು ಆ ವಿಡಿಯೋ ಇವತ್ತಿಗೂ ಇದೆ. ಪೊಲೀಸು, ಮೀಡಿಯಾ ಎಲ್ಲರೂ ಸೇರ್ಬಿಟ್ಟಿದ್ದಾರೆ ಬ್ರೋ. ನೋಡಿ ಒಂದು ಚಿಕ್ಕದು ಟಾಟಾ ಎಸಿ ಎತ್ಕೊಂಡು ಫುಲ್ಲು ಸ್ಟಾಕ್ ತುಂಬಿಸ್ಕೊಂಡು ಹಿಂಗ್ ಬರ್ತಾ ಇದೀನಿ. ನನ್ನ ಆಟಿಟ್ಯೂಡ್ ಏನು ಅಷ್ಟು ಜನಕ್ಕೆ ಕೊಡ್ಬೇಕು ಅಂತ. ಬ್ರದರ್ ಒನ್ಸ್ ಹಿಂಗ ಬಂದೆ ಬ್ರೋ, ಹಿಂಗೆ ನೋಡ್ತಾ ಇದೀನಿ, ಅಂಗಡಿ ಹೊಡೆದಾಗ ಇವತ್ತು ಆಗೋಯ್ತು ನನ್ನ ಕತೆ, ಏನೋ ಆಗೋಗ್ಬಿಡುತ್ತೆ. ನಮ್ಮಪ್ಪ ಚಪ್ಪಲಿಯಲ್ಲಿ ಹೊಡಿಯೋದಂತೂ ನಿಜ, ಯಾಕಂದ್ರೆ ನಮ್ಮಪ್ಪದು ನಂದು ಫೈಟ್ ನಡೀತಾ ಇತ್ತಲ್ಲ ಬ್ರೋ. ನೀನ್ ನಂಬಲ್ಲ, ಗುಡಿ ಬಂಡೆಲಿ ಒಂದು ಇತಿಹಾಸ ಅನ್ಕೊಳ್ಳಿ ಬ್ರೋ. ಅದು ಅಷ್ಟು 1000 ಜನ ಬಂದ್ರು. ಆದ್ರೆ ನಮ್ಮ ಗುಡಿ ಬಂಡೆ ಜನ ಇಲ್ಲಿಂತಾರಲ್ಲ ಬ್ರದರ್, ಪ್ರತಿಯೊಬ್ರು ಖುಷಿ ಪಟ್ರು. ನಮ್ಮೂರ್ಗೆ ಇಷ್ಟೊಂದು ಜನನ ಕರೆಸ್ದ ಇವನು, ಅವ್ರಿಗೊಂದು ಪ್ರೌಡ್ ಆಗೋಯ್ತು. ಅದೊಂದು ಡೇ ನನ್ನ ಲೈಫ್ ಹೆಂಗ್ ಚೇಂಜ್ ಮಾಡ್ತು ಅಂದ್ರೆ ಬ್ರದರ್, ಅಲ್ಲಿ ಆಗಲ್ಲ ಅಂತ ನಂದೊಂದು ಜಿಮ್ ಸೆಂಟರ್ ಇತ್ತು, ಜಿಮ್ ಸೆಂಟರ್ ಹತ್ರಗೆ ಕರ್ಕೊಂಬಂದೆ ಬ್ರದರ್. ಜಿಮ್ ಸೆಂಟರ್ ಹತ್ರ ಕರ್ಕೊಂಬಂದು ಫುಲ್ ಜನಗೆ ಹೆಂಗಂದ್ರೆ ಹಂಗ ಕೊಟ್ಬಿಟ್ಟೆ. ಸೊ ಒಂದ್ ಹತ್ರ ಭಯ, ಎಲ್ಲಾರ್ಗು ಕೊಟ್ಬಿಡ್ತೇನೆ. ಕೌಂಟರ್ ಇಲ್ಲ ನಂದು, ಹುಡುಗರು ಇಲ್ಲ ನನ್ನ ಹತ್ರ, ಸ್ಟಾಕ್ ಮಾತ್ರ ಇದೆ. ಕಿತ್ಕೊಂಡು ಹೋಗ್ಬಿಟ್ರು ಬ್ರದರ್. ಅಲ್ಲಿಗೆ ಏನಾಯ್ತು, ಪೊಲೀಸ್ ಅವ್ರು ಬಂದ್ಬಿಟ್ರು. ಏನಕ್ಕೆ ಬಂದ್ರು, ಫುಲ್ ಕಿತ್ತಾಡದಲ್ಲಿ ಅವ್ರು ಮಾಡಿದ್ದು ನಾವು ಇನ್ಫಾರ್ಮ್ ಮಾಡ್ಬೇಕಾಗ್ಸಿತ್ತು. ಅವಾಗೆಲ್ಲ ನಮ್ಗೇನ್ ಕನ್ಸ ಬಿದ್ದಿರುತ್ತ ಬ್ರೋ, ಅಷ್ಟು 1000 ಜನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೀವು ನಂಬಲ್ಲ, ಇಡೀ ಗುಡಿ ಬಂಡೆಗೆ ಅವತ್ತೊಂದು ದಿನ ಆ ಟೀ ಅಂಗಡಿ, ಹೋಟೆಲ್ ಆಗಿರ್ಬೋದು, ಸಂಜೆವರೆಗೂ ಕ್ಲೋಸ್ ಮಾಡೋರು. 10 ಗಂಟೆ ಕ್ಲೋಸು. ಏನಕ್ಕೆ ಖಾಲಿ. ಎಲ್ಲಾರು ತಗೊಂಡ್ ಎಲ್ಲೆಲ್ಲಿಂದನೋ ಜನ ಬಂದ್ಬಿಟ್ಟಿದ್ದಾರೆ ಬ್ರದರ್. ಕೈ ಕಾಲು ಆಡ್ತಾ ಇಲ್ಲ. ನಮ್ಮ ಅಪ್ಪ ನೋಡಿದ್ರೆ ಏನೋ ಮಾಡ್ದೆ, ಯಾರನ್ನ ಹೊಡೆದಾಕ್ತಾರೋ, ಮನೇನೆ ಹೊಡೆದಾಕ್ತಾರೋ ನೀನ್ ಮಾಡಿರೋ ಕೆಲ್ಸಕ್ಕೆ, ಹೆಂಗೆ ಅಂತ. ನನಗೆ ಪೊಲಿಟಿಕ್ಸ್ ರೂಲ್ ಮಾಡ್ಬೇಕು ಅಂತ ಚಿಕ್ಕವಾಗಿಂದ ಆಸೆ. ಆ ಜನ ನೋಡಿದ್ರೆ ಖುಷಿ. ಚೆನ್ನಾಗಿ ಮಾಡ್ತಾ ಇದ್ದೆ. ಪೊಲೀಸ್ ಅವ್ರು ಎಂಟ್ರಿ ಆಗ್ಬಿಟ್ರು. ನೀನ್ ಯಾರಿಗೆ ಇನ್ಫಾರ್ಮೇಶನ್ ಮಾಡಿದ್ದೆ ಹೆಂಗೆ ಅಂದ್ರು. ಆ ಕ್ರೌಡ್ ತುಂಬಾ ಆಗೋಯ್ತು. ಆ ಜಿಮ್ಮದ್ ಹೊಡೆದಾಕ್ಬಿಟ್ರು. ನನ್ನ ಹರ್ಲಿ ಡೇವಿಡ್ಸನ್ ಎಲ್ಲ ತುಳ್ದಾಕ್ಬಿಟ್ರು. ಹರ್ಲಿ ಡೇವಿಡ್ಸನ್ ಮಾಸ್ಕ್ ಬ್ರೋ ಇವತ್ತಿಗೂ ನೆನಪಿದೆ. 18,000 ಹೊಸ ಗಾಡಿ. ಅವಾಗ ಚಿಗರಿ ತಗೊಂಡಿದ್ದೆ ಬ್ರೋ ದುಡ್ಡನ್ನ. ಆ ಹೆಂಗ್ ಹೊಟ್ಟೆ ಉರಿಯಲ್ಲ. ಆ ಜಿಮ್ ಸೆಂಟರ್ ಚಿಕ್ಕದಾಗಿ ಮಾಡ್ಕೊಂಡಿದ್ದೆ, ಅದೆಲ್ಲ ಹಾಳು ಮಾಡ್ಬಿಟ್ರು. ಆ ಕ್ರೌಡ್ ಕಂಟ್ರೋಲ್ ಮಾಡಕ್ ಆಗ್ದಿರಾ ಪೊಲೀಸ್ ಅವ್ರು ಬಂದ್ರು, ಲಾಠಿ ಚಾರ್ಜ್ ಮಾಡಿದ್ರು. ಎಷ್ಟು ಲಾಠಿ ಚಾರ್ಜ್ ಮಾಡಿದ್ರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ನಮ್ ಕಡೆ ಒಂದು ಪಾಪ ಇದು ಬಸ್ ಡ್ರೈವರ್ ಒಬ್ರು ಇದಾರೆ, ಕಂಡಕ್ಟರ್, ಅವರೆಲ್ಲ ಸಪೋರ್ಟ್ ಮಾಡಿದ್ರು. ನಮ್ಮ ಊರಲ್ಲಿ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಪಾಪ KB ಹರಿಯಣ್ಣ ಅಂತ, ಯಾರ್ಯಾರೋ ಪ್ರೆಸ್ ಮಂಜು ಅವರು ಎಲ್ಲರೂ ಬಂದ್ರು. ಬ್ರದರ್ ಅಲ್ಲಿ ಒಂದು ಸರ್ಟನ್ ಟೈಮ್ಗೆ ಹೆಂಗಾಗೋಯ್ತು ಅಂದ್ರೆ ಜನ ಉಲ್ಟಾ ತಿರುಗ್ಬಿಟ್ರು. ನಾವು ಅಷ್ಟು ದೂರದಿಂದ ಬಂದಿದೀವಿ, ಬಸ್ ಪೊಲೀಸ್ ಅವ್ರು ಲಾಠಿ ಚಾರ್ಜ್ ಮಾಡಿದ್ರು. ಇನ್ನು ಮಾರಬಾರ್ದು ನೀನು, ನಡಿ ಅಂತ ಹೇಳ್ಬಿಟ್ಟು ನನಗೆ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ಬಿಟ್ರು. ಅದೆಲ್ಲ ಮುಗ್ದೋಯ್ತು. ಪಾಪ ಅವ್ರು ಮಾಡಿದ್ದು ಒಳ್ಳೇದಕ್ಕೆ ಸರ್, ಯಾಕಂದ್ರೆ ತುಂಬಾ ಜನ ಇದ್ರು. ನೀವು ನಂಬಲ್ಲ, ಮಾರನೇ ದಿನ ಒಂದು 200 ಚಪ್ಪಲಿ ನಮ್ಮ ಮನೆ ಮುಂದೆ ಇದೆ. ಅಂದ್ರೆ ಒದ್ದಾಡಿ ಬಿದ್ದಿರೋದು. ಅದೊಂದು ರೆಕಾರ್ಡ್ ನಿಂತ್ಕೊಂಡು ನೋಡಿ, ನನ್ನ ಲೈಫ್ ಸ್ಟೈಲ್ ಅವತ್ತಿಗೆ ಹಿಂಗೆ ಚೇಂಜ್ ಆಯ್ತು. ನಮ್ಮ ಡ್ಯಾಡಿ ಎಲ್ಲ ಭಯಪಟ್ಟಿದ್ರು, ನಮ್ಮ ರಿಲೇಟಿವ್ಸ್ ಎಲ್ಲ ಭಯಪಟ್ಟರು. ನ್ಯೂಸಲ್ಲೆಲ್ಲ ಬರ್ತಾ ಇದೆ ಅಂದ್ರು. ಮತ್ತೆ ಈವ್ನಿಂಗ್ ನ್ಯೂಸ್ ಬಂತು ನೋಡಿ, ಇಷ್ಟೆಲ್ಲ ಜನ ಸೇರಿಸಿದ್ರು. ಇಷ್ಟೆಲ್ಲ ಬಂದಾಗ ನಮ್ಮ ಡ್ಯಾಡಿಗೆ ಅವಾಗ ಪ್ರೌಡು. ನಾನು ಅವತ್ತು ಹಿಂಗೆ ಕಾಲ ರೆಗ್ರಾಕೆ ಹೆಂಗೆ ಹೇಳಿರ್ಲಿಲ್ವಾ ನಾನು ಅಚೀವ್ ಮಾಡ್ತೀನಿ ಅಂತ. ಹೆಂಗೆ ಅಂತ ನಮ್ಮ ಡ್ಯಾಡಿನೂ ಖುಷಿ, ನಮ್ಮ ಮಮ್ಮಿನೂ ಖುಷಿ. ಇಡೀ ಗುಡಿ ಬಂಡೆಯವರು ನಮ್ಮ ಡ್ಯಾಡಿ ಅವ್ರಿಗೆ ನಿನ್ ಮಗ ಒಂದು ಜನನ ಸೇರಿಸ್ನಪ್ಪ ಅಂತ ಒಂದು ಟಾಕ್ ಬಂತು. ಸಿಕ್ಕಾಪಟ್ಟೆ ಖುಷಿ ಆದ್ವಿ. ಆ ಕೊರಿಯನ್ ಬಗ್ಗೆ ಇವತ್ತು ಮಾತಾಡ್ಬೇಕು ಸರ್. ಅದೆಲ್ಲಿಂದ ಬಂತು, ಹೆಂಗ್ ಬಂತು, ಅದೊಂದು ಪ್ರಾಡಕ್ಟ್ ಅನ್ನ ತರಿಸಿದ್ವಿ. ಅಲ್ಲ, ಇವಾಗ ಕೊರಿಯನ್ ಏನ್ ಸ್ವೆಟ್ ಶರ್ಟ್ಸ್ ಇದೆ, ನೀವು 1000ಗೆ 10, 5 ಹಿಂಗ ಸ್ಟಾರ್ಟ್ ಎಲ್ಲ ಮಾಡಿದ್ರಲ್ವಾ. ಎಷ್ಟೊಂದು ಜನ ಇವಾಗ ಅದನ್ನ ಯೂಸ್ಡ್ ಕ್ಲಾತ್, ಸೆಕೆಂಡ್ ಹ್ಯಾಂಡ್ಸ್ ತಗೊಂಡ್ಬರ್ತಾರೆ. ಒಂದೇ ಸತಿ ಕೆಜಿ ಲಾಟ್ಸ್ ಅಲ್ಲಿ ತಗೊಂಡ್ಬರ್ತಾರೆ. ಈ ತರ ಎಲ್ಲ ತುಂಬಾ ನೆಗೆಟಿವ್ ಸ್ಪ್ರೆಡ್ ಆಗಿದೆ ಈ ನಡುವೆ ಅಂತೂ. ಎಷ್ಟೊಂದು ಜನ ವಿಡಿಯೋಸ್ ಮಾಡಿ ಹಾಕಿದ್ದಾರೆ Instagram ಅಲ್ಲೆಲ್ಲ. ಅದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಓಪನ್ ಆಗಿ ಹೇಳ್ತೀನಿ ನೋಡಿ, ಕೊರಿಯನ್ ಸ್ವೆಟ್ ಶರ್ಟ್ಸ್
ನಾನೊಬ್ಬನೇ ಸ್ಟಾರ್ಟ್ ಮಾಡಿದ್ದು. ಸೊ ನಾನೇ ಅದನ್ನು ಕ್ರಿಯೇಟ್ ಮಾಡಿದ್ದು, ನಾನೇ ತರಿಸಿದ್ದು, ಅದು ಸತ್ಯ. ಬಟ್ ಆ ಕೊರಿಯನ್ ಅನ್ನೋದು ಅದಕ್ಕಿಂತ ಮುಂಚೆ ಓಡ್ತಾ ಇದ್ರು. ಕೊರಿಯನ್ ಅಂತ ಓಡ್ತಾ ಇರಲಿಲ್ಲ, ಸ್ವೆಟ್ ಶರ್ಟ್ಸ್ ಅಂತ ಓಡ್ತಾ ಇತ್ತು. ನಾನು ಕ್ರಾಸ್ ಚೆಕ್ ಮಾಡಿದಾಗ ಸೊ ಎಲ್ಲಿ ಓಡ್ತಿತ್ತು ಅಂದರೆ ಮಲ್ಲೇಶ್ವರಂ ಸ್ಟ್ರೀಟ್ ಇತ್ತಲ್ವಾ, ಆ ಸ್ಟ್ರೀಟಲ್ಲಿ ಸುಮಾರು ವರ್ಷಗಳಿಂದ ಓಡ್ತಾ ಇತ್ತದು. ಬಟ್ ಅದು ಕ್ವಾಲಿಟಿ ವೈಸ್ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು ಬ್ರೋ. ಒಂದೊಂದು ಇವತ್ತಿಗೂ ವಿಡಿಯೋಸ್ ಡಿಲೀಟ್ ಮಾಡಿಲ್ಲ. ಥಿಕ್ನೆಸ್ ಇಷ್ಟಿಷ್ಟು ದಪ್ಪ ಬರೋದು, ಹೆಂಗಿರೋದು ಗೊತ್ತಾ, ಕ್ಲಿಯರ್ ಕಟ್ಟಾಗಿ ಬರೋದು. ಬಟ್ ಅದು ಎಲ್ಲಿಂದ ಬರ್ತೈತೆ, ಹೆಂಗೆ ಬರ್ತೈತೋ ನಮಗೆ ಕ್ಲಿಯರ್ ಕಟ್ಟಾಗಿ ಐಡಿಯಾ ಇರಲಿಲ್ಲ. ಬಟ್ ಅದ್ರ ಬಗ್ಗೆ ಸುಮಾರು ಜನ ಯೂಸ್ದು ಅದು ಇದು ಏನೇನೋ ಮಾತಾಡಿದ್ರು, ನಾವು ನಿಲ್ಸೇ ಬಿಟ್ವಿ. ಬಟ್ ಇವತ್ತಿಗೂ ಇಷ್ಟು ಟ್ರೆಂಡ್ ಬಟ್ಟೆ ಅಂಗಡಿಗಳು ಕ್ರಿಯೇಟ್ ಆಗಿದೆ. ಒಂದು ಹೇಳ್ತೀನಿ, ಯಾರು ಇವಾಗ ರೀಲ್ಸ್ ಮಾಡ್ತಾ ಇದಾರೆ ಪ್ರತಿಯೊಬ್ಬರು ಸ್ವೆಟ್ ಶರ್ಟ್ ಮಾರಿದ್ದಾರೆ. ಅಂದರೆ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಲ್ಲ, ಎಲ್ಲ ಕೆಲವರು ಮಾಡ್ದಿರೋರು ಇದ್ದಾರೆ, ಪ್ರೀಮಿಯಂ ಮೈಂಟೈನ್ ಮಾಡೋರು ಇದ್ದಾರೆ. ಬಟ್ ಎಲ್ಲರೂ ಮಾಡಿದ್ರು ಬ್ರೋ, ಎಲ್ಲರೂ ದುಡ್ಡು ಮಾಡ್ಕೊಂಡ್ರು. ಅದು ನಾವು ಡೆಲ್ಲಿಗೆ ಹೋಗಿ ಒಂದು ವಿಡಿಯೋ ಹಾಕಿದ್ವಿ, ಡೆಲ್ಲಿಯಿಂದ ಬರ್ತಾ ಇದೆ ಅಂತ ಗೊತ್ತಾಗಿ ಪ್ರತಿಯೊಬ್ಬರು ಹೋಲ್ಸೇಲರ್ಸ್ ತರಿಸ್ಕೊಂಡ್ರು, ಚೆನ್ನಾಗಿ ಮಾಡಿದ್ರು, ಎಲ್ಲ ಕ್ಲಿಯರ್ ಕಟ್ಟಾಗಿ ಎಲ್ಲರೂ ವ್ಯಾಪಾರ ಆಯಿತು. ಬಟ್ ಈ ಟ್ರೆಂಡ್, ಈ ಬಟ್ಟೆ ಅಂಗಡಿದು ಏನಿದೆಯೋ ಇವಾಗ ಆ ಕೊರಿಯನಿಂದಾನೇ ಸ್ಟಾರ್ಟ್ ಆಗಿದ್ದು ಸರ್. ಇದು ರಿಯಾಲಿಟಿನ ಅಲ್ವಾ, ನೀವು ಹೇಳ್ಬಿಡಿ. ಹೌದೌದು, ಅದು ನಾವು ನೋಡಿದ್ವಿ ಎಷ್ಟೊಂದು ವಿಡಿಯೋಸ್, ಬರೀ ಅರುಣ್ ಅಡ್ಡ ಅಂದರೆ ಕೊರಿಯನ್ ಸ್ವೆಟ್ ಶರ್ಟ್ಸ್, ಮತ್ತೆ ಇನ್ನೊಂದು ಶಾಪ್ ನಿಮ್ಮ ಫ್ರೆಂಡ್ ಅವ್ರದ್ದು ಅಂದ್ರೂ ಕೊರಿಯನ್ ಸ್ವೆಟ್ ಶರ್ಟ್ಸ್ ಫೇಮಸ್. ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡ್ವಿ, ಎಲ್ಲ ಜೊತೆಲೇ ಸ್ಟಾರ್ಟ್ ಮಾಡಿದ್ವಿ ಸರ್. ಸೊ ನಮ್ದು ಬೇರೆ ಯಾರ್ದೇ ಆಗಲಿ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ಇನ್ನೊಬ್ಬರಿಗೆ ಶತ್ರುಗಳು ಮಾಡ್ಕೊಂಡಿಲ್ಲ. ನೀನು ನಾನು ಸ್ಟಾರ್ಟ್ ಮಾಡಿದೀವಿ ಅಂದರೆ ನಿನ್ನ ಪಾಟಿಗೆ ನೀನು ಚೆನ್ನಾಗಿದೆಯಾ, ನನ್ನ ಪಾಟಿಗೆ ನಾನು ಚೆನ್ನಾಗಿದ್ದೀನಿ. ಬಟ್ ಕೊರಿಯನ್ ಅಂತ ಸ್ಟಾರ್ಟ್ ಮಾಡಿದಾಗ ಆ ಹೆಸರಾಗಿದ್ದು ಅವತ್ತೇ ಬ್ರದರ್. ಓಕೆ, ಮತ್ತೊಂದು ಬ್ರದರ್, ಇವಾಗ ಹೆಂಗೆ ಒಂದು ಔಟ್ಲೆಟ್ ಇಂದ ಇವಾಗ ಹನ್ನೊಂದು ಮಾಡಿದ್ರಲ್ಲ, ಹೆಂಗ್ ಮೋಟಿವೇಶನ್ನು, ಹೆಂಗೆ ನಿಮಗೆ ಆ ಸ್ಟ್ರಾಟಜಿ, ಹೆಂಗೆ ನಿಮಗೆ ಆ ಪ್ಲೇಸಸ್ ಇದೆ ಚೂಸ್ ಮಾಡಬೇಕು ಅನ್ನೋ ಥಾಟ್ಸ್ ಎಲ್ಲ ಹೆಂಗೆ ಬಂತು ಸರ್? ಒಂದೇನಂತ ಹೇಳಿದ್ರೆ, ನೀವು ಇಷ್ಟೊತ್ತು ಹೇಳಿದ್ನಲ್ಲ, ನಾನು ಉರುಳು ಬಿದ್ದಿರೋ ಬಿಂದಿಗೆನ ಜಿಂದಗಿಯಲ್ಲಿ ಎದ್ಬಿಟ್ಟಿದೆ ಅಂತ. ಸಿಕ್ಕಾಪಟ್ಟೆ ಒಂದು ಟೈಮಲ್ಲಿ, ಸಟನ್ ಟೈಮಲ್ಲಿ ಗೋಲ್ಡನ್ ಸ್ಪೂನ್ ಆಗಿದ್ರು, ಒಂದು ಸಟನ್ ಟೈಮಲ್ಲಿ ಎಷ್ಟೆಲ್ಲ ಸಫರ್ಡ್ ಆದೆ, ಎಷ್ಟೆಲ್ಲ ಫೇಸ್ ಮಾಡಿದೆ, ಹೆಂಗೆಲ್ಲ ಫೇಸ್ ಮಾಡಿದೆ ಅಂತ ನಿಮ್ಗೆ ಗೊತ್ತು. ಬಟ್ ಅವತ್ತು ಸ್ಟ್ಯಾಂಡಪ್ ಆಗಿದೆ. ಏನಕ್ಕೆ? ನಾವಪ್ಪ ಚಾಲೆಂಜಿಗೆ ನೋಡ್ಬ್ರೋ, ಎಲ್ಲ ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ದುಡ್ಡೆಲ್ಲ ಚೆನ್ನಾಗಿ ಸಂಪಾದನೆ ಮಾಡಿದ್ವಿ. ಪ್ರತಿಯೊಬ್ಬರ ಲೈಫಲ್ಲಿ ಒಂದು ಹೀರೋ ಇರ್ತಾನೆ ಬ್ರೋ. ಅದು ಯಾರು ಹೇಳು ಬ್ರೋ? ಡ್ಯಾಡಿ. ಕರೆಕ್ಟ್ ಅಲ್ಲ? ಪ್ರತಿಯೊಂದು ಯೂತ್ ಅಲ್ಲಿ ಯಾವುದೇ ಹುಡುಗ ಆಗಿರಲಿ, ಇವತ್ತು ನನಗೆ ಅವ್ನ ಫ್ಯಾನು, ನಾನು ಇವನ್ ಫ್ಯಾನು ಅನ್ಕೊಬೋದು. ಹಾರ್ಟ್ಫುಲಿ ಹೇಳಿದ್ರೆ ಅವರು ಲೈಫಲ್ಲಿ ಅವ್ರ ಡ್ಯಾಡಿ ಬಿಗ್ಗೆಸ್ಟ್ ಫ್ಯಾನ್ ಆಗಿರ್ತಾರೆ. ನನಗೆ ನಮ್ಮ ಡ್ಯಾಡಿನೇ ಹೀರೋ. ಯಾರಿಗಾನ ಕೇಳಿ, ನಿನಗೆ ಯಾರು ಹೀರೋ ಅಂತ ಹೇಳಿದ್ರೆ, ನೀನು ಫಸ್ಟ್ ಆಫ್ ಆಲ್ ನೀನು ಹಾರ್ಟ್ ಮುಟ್ಕೊಂಡು ಹೇಳ್ಬೇಕಂದ್ರೆ ಯಾರಿಗೆ ಹೇಳ್ತೀರಾ? ನಿಮ್ಮ ಡ್ಯಾಡಿ. ಸೊ ನನ್ನ ಲೈಫಲ್ಲಿ ಅಷ್ಟೇ ನಮ್ಮ ಡ್ಯಾಡಿ ಹೀರೋ. ಸೊ ಒಂದು ಸಟನ್ ಟೈಮ್ ಹೆಂಗಿತ್ತು ಬರೋ, ನಾನು ಇನ್ನು ಅಚೀವ್ ಮಾಡಿದೆ, ನಾವು ಅಪ್ಪರಿಗೆ ಇವತ್ತು ಪ್ರೂವ್ ಮಾಡಬೇಕು ಅಂತ ಇತ್ತು. ದೊಡ್ಡದಾಗೆ ಬಿಲ್ಡಿಂಗ್ ಕಟ್ಟಿದೆ ಬ್ರೋ, 3 ಫ್ಲೋರು. ಚಿಕ್ಕ ಅಂಗಡಿ ಹೆಂಗಿತ್ತು ಅಂದರೆ, ಅಂಗಡಿ ನೋಡಿದ್ರೆ ನೀನು ಹಳೆ ಅಂಗಡಿ ನೋಡಬೇಕು, ಈ ಅಂಗಡಿ ಎಲ್ಲ ಅರುಣ್ ಅಡ್ಡ ಸ್ಟಾರ್ಟ್ ಆಗಿದ್ದು ಅಂತ ನಗಾಡ್ತಾರೆ. ಆ ಥರ ಅಂಗಡಿಯಲ್ಲಿ ಸ್ಟಾರ್ಟ್ ಮಾಡಿ, ಅದನ್ನು ಗ್ಲಾಸ್ ಸಿಸ್ಟಮ್ ಮಾಡಿ 3 ಫ್ಲೋರ್ಸನ್ನ ರೆಡಿ ಮಾಡಿದೆ. ಎಲ್ಲೋ ಸಾಲನೋ ಗೀಳೋನೋ ಮಾಡಿ, ಏನೇನೋ ಕಷ್ಟಪಟ್ಟು ಸಂಪಾದನೆ ಮಾಡಿ ನಾನು ಅಚೀವ್ ಮಾಡಿದೆ ಬ್ರೋ. ಅಚೀವ್ ಮಾಡಿದೆ. ನಮ್ಮ ಡ್ಯಾಡಿಗೆ ಇವಾಗ ಪ್ರೂವ್ ಮಾಡಬೇಕು ಅನ್ನೋ ಒಂದು ಅಂಬಲ್ ಇದಿತ್ತು. ಸೊ ಒಂದು ಸಟನ್ ಟೈಮ್ ನನ್ನ ಲೈಫಲ್ಲಿ ಎಂಥ ದರಿದ್ರದಾಗ ಟೈಮ್ ಬಂತು ಅಂದರೆ ಬ್ರೋ, ಒಂದು 2 ಡೇಸಲ್ಲಿ ನನ್ನ ಶಾಪ್ ಓಪನಿಂಗು. ನಾವು ಅಪ್ಪಗೆ ಯಾರ್ಯಾರಿಗೂ ಸೆಲೆಬ್ರಿಟೀಸ್ ಕರೆದಿದ್ದೆ. ಈ ವರ್ತು ಸಂತೋಷ್ ಅಣ್ಣ ಆಗಿರ್ಬೋದು, ಇನ್ನೊಬ್ರಿಗಾಗಿರ್ಬೋದು, ಯಾರ್ಯಾರಿಗೂ ಕರೆದಿದ್ದೆ. ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳಿದ್ರು. ನಾವಪ್ಪ ಭಯಪಡೋರು. ನಾವಪ್ಪ ನನ್ನ ಹತ್ರ ಹೇಳ್ದಿರೋದ್ರು, ನನ್ನ ಮಗ ನೋಡಿ ಹಿಂಗೆ, ಅವ್ರ ಖುಷಿ, ಅವ್ರ ಫ್ರೆಂಡ್ಸ್ಗಳ ಹತ್ರ ಹೇಳ್ಕೊಂಡು ಖುಷಿ ಪಡೋರ, ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಖುಷಿ ಆಗೋದು, ಟೀಚರ್ಸ್ ಎಲ್ಲ ಬರೋದು, ನಿಮ್ಮಪ್ಪ ಹಿಂಗೆ ಹೇಳ್ತಾ ಇದಾರೆ ಅನ್ನೋದು ನನಗೆ ಒಳಗಡೆ ಖುಷಿ. ಸೊ ಒಂದು ಸಟನ್ ಟೈಮ್ ಬಂತು. ಇನ್ನೇನು 2 ಡೇಸಲ್ಲಿ ನನ್ನ ಶಾಪ್ ಓಪನಿಂಗ್ ಇದೆ, ಗ್ರ್ಯಾಂಡಾಗಿ ಓಪನ್ ಮಾಡಬೇಕು ಅಂತ ನಮ್ಮ ಡ್ಯಾಡಿಗೆ, ಅಪ್ಪ ನೀನು ಬರಲೇಬೇಕು ಹಂಗೆ ಅನ್ನೋ ಫೀಲಿಂಗಲ್ಲಿದ್ದೆ. ನಾಳೆ ಹಿಂಗೆ ಓಪನ್ ಆಗುತ್ತೆ, ಹಂಗೆ ಓಪನ್ ಆಗುತ್ತೆ ಅಂತ ಇದ್ದೆ. ಸಟನ್ ಟೈಮಲ್ಲಿ ಒಂದು 12 o'clock ಆಗಿದೆ. ನನಗೆ ಡ್ರೀಮ್ ಎಲ್ಲ ಅದೇ, ನಾವು ಅಪ್ಪ ಕರಿಬೇಕು, ಅವ್ರಿಗೆ ಸನ್ಮಾನ ಮಾಡಬೇಕು, ಅವ್ರಿಗೆ ಜೂಮ್ ಅನಿಸ್ಬೇಕು, ನಾವು ಅಪ್ಪ ಖುಷಿ ಪಡಬೇಕು, ಸಾಧಿಸ್ಬಿಟ್ಟೆ ಅಂತ ತೋರಿಸ್ಬೇಕು ಅಂತ ಇತ್ತು ಬ್ರೋ. ಹೆಂಗಾಗೋಯ್ತು ಅಂದರೆ, ಇನ್ನು 2 ಡೇಸಲ್ಲಿ ಓಪನಿಂಗು. ಚಿಕ್ಕ ಬ್ರೋ, ಇವಾಗ ವಾರಕ್ಕೆ ಒಂದೊಂದು ಅಂಗಡಿ ಮಾಡ್ತಾಯಿನಿ. ಬಟ್ ಅವಾಗ ಒಂದು ಅಂಗಡಿ ಮಾಡೋದು ತುಂಬ ಕಷ್ಟ ಇತ್ತು. ಬಟ್ ಆ ಅಂಗಡಿ ಮಾಡಬೇಕಾದ್ರೆ ಇನ್ನೇನು ನಾಳೆದ್ದು ನಮ್ಮ ಶಾಪ್ ಓಪನಿಂಗ್ ಅಂತ ನಮ್ಮಪ್ಪ ರಾತ್ರಿಯಲ್ಲಿ ತೀರ್ಕೊಂಡ್ಬಿಟ್ರು. ನನಗೆ ಹೆಂಗೆ ಅಂದರೆ ಕೈಕಲ್ ಫುಲ್ ಶಿವರು. ಏನು ಅಂತ ಹೇಳಿದ್ರೆ, ನಮ್ಮಪ್ಪ ತೀರ್ಕೊಂಡಿರೋ ನನಗೆ ಬಾಧೆ ಇಲ್ಲ. ಅಪ್ಪ ನಾನು ಅಚೀವ್ ಮಾಡಿದ್ದೀನಿ ನೋಡು ಅನ್ನೋ ಒಂದು ಕೊರತೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೇನಕ್ಕೆ ಅಣ್ಣ? ನಾವಪ್ಪ ಕೋಟಿ ಸಂಪಾದನೆ ಮಾಡಿಟ್ಬಿಟ್ಟಿದ್ದಾನೆ, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ ಕೇಳಿ. ನಾವಪ್ಪಾಗ ನಾನು ಅಚೀವ್ ಮಾಡಿದ್ದೀನಿ ಅಂತ ತೋರಿಸ್ಬೇಕು ಅಂತ ತಾನೆ. ಪ್ರತಿಯೊಂದು ಶಾಪ್ ಓಪನಿಂಗು ನಾನು ತುಂಬ ನೀನು ಎಲ್ಲ ಬಾಗೇಪಲ್ಲಿ ಶಾಪ್ ಓಪನಿಂಗ್ ನಾವಪ್ಪ ಇವತ್ತಿಲ್ಲ ಅಂತ ನನಗೆ ಕೊರ್ತಾ ಇದೆ. ಸುಮಾರು ಹತ್ರ ಹೇಳ್ತಾ ಇರ್ತೀನಿ. ಏನಕ್ಕೆ ಅಂದರೆ, ನೋಡಿ ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟು ಅಚೀವ್ ಮಾಡಿದ್ದು ನಾನು ಏನಕ್ಕೆ ಅಚೀವ್ ಮಾಡಿದ್ದು ನೀವು ಹೇಳಿ? ನಾವು ಅಪ್ಪಗೆ ನಾನು ಪಾಲಿಟಿಕ್ಸ್ ಮಾಡ್ತೀನಿ ಅಂದಾಗ ನಿನಗೆ ರಿಗ್ರೆಟಾಗಿ ನಾವು ಅಪ್ಪ ಬೈದಿದ್ರು. ನಾವು ಅಪ್ಪನಿಗೋಸ್ಕರ ನಾನು ಅಚೀವ್ ಮಾಡಿದ್ದೀನಿ ನೋಡು ಡ್ಯಾಡಿ ಅಂತ ಹೇಳಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ. ಸೊ ಅದು ಸಡನ್ ಟೈಮಲ್ಲಿ ಹೊರಟೋಗಿದ್ದಾರೆ. ಅಲ್ಲಿ ನಾವು ಅಪ್ಪನ ಮಲಗಿಸಿದ್ದಾರೆ, ನಾನು ಇಲ್ಲಿ ನಿಂತಿದ್ದೀನಿ.
ನಾವು ಅಪ್ಪನಿಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇದೀನಿ, ನಾನು ಅಚೀವ್ ಆಗಿದ್ದೀನಿ ಅಂತ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸೋತಿದ್ದು ಆ ಟೈಮಲ್ಲಿ ನೆನೆಸ್ಕೊತೀನಿ. ರಿಗ್ರೆಟ್ ಫೀಲ್ ಆಗಿದಾಗ ಎಲ್ಲರ ಲೈಫಲ್ಲಿ ಒಂದು ಡ್ಯಾಡಿ ಹೀರೋ ಬೈದಾಗ ಇರಬೇಕು ಅಂದಾಗ ಏನಕ್ಕೆ ಅಂದರೆ ಆ ಡ್ಯಾಡಿಯಿಂದನೇ ನಾನು ಇವತ್ತು ಹಿಂಗಿರೋದು ತಾನೆ. ನಾವು ಅಪ್ಪ ಅವತ್ತು ನನಗೆ ರಿಗ್ರೆಟ್ ಫೀಲ್ ಇದ್ರು. ಬಟ್ ಇವತ್ತು ನೋಡಿ 11 ಶಾಪ್ ಓಪನ್ ಆಗ್ತಿದೆ. ಪ್ರತಿ ಓಪನಿಂಗು ನಾನು ಬಂದಾಗ ನಾನು ಅಚೀವ್ ಆಗಿದ್ದೀನಿ ಅಂತ ಹೇಳಬೇಕು ಅಂದರೆ ಹೇಳ್ಬೇಕಾಗ್ಸಿರೋರು ಇಲ್ಲ. ನಾನು ಪ್ರತಿ ಯೂತ್ಗೂ ಒಂದೇ ಬ್ರೋ ಹೇಳೋದು, ತಂದೆ ತಾಯಿನ ಏನೇನೋ ಅಚೀವ್ ಮಾಡಬೇಕಂದ್ರೆ ಅವ್ರು ಇರೋವಾಗ ಚೆನ್ನಾಗಿ ನೋಡ್ಕೊಂಬಿಡಿ. ಅವ್ರು ಇಲ್ದಿರೋವಾಗ ಎಷ್ಟು ಸಫರ್ ಆಗ್ತೀರಾ ಅಂದರೆ ದೇವ್ರನ್ನ ಹೇಳ್ತೀನಿ, ಅದನ್ನು ಹೇಳೋಕ್ಕಾಗಲ್ಲ ಬ್ರೋ. ನಾನು ಇವಾಗ ಇಷ್ಟೆಲ್ಲ ಸಕ್ಸಸ್ ಆಗಿದ್ದೀನಿ, ಇಷ್ಟೆಲ್ಲ ಅಚೀವ್ ಮಾಡಿದ್ದೀನಿ ಅಂತ ಹೇಳಿದ್ರು ನಮ್ಮ ತಂದೆ ಇಲ್ಲ, ಯಾರಿಗೆ ಹೇಳಿ? ನನ್ನ ಪ್ರತಿ ಅಂಗಡಿ ಓಪನಿಂಗು ನಾನು ಎಲ್ಲರಿಗೂ ಒಂದು ವಿಡಿಯೋ ಮಾಡ್ತೀನಿ. ನಮ್ಮ ತಂದೆ ಇಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಕೊರತೆ ಇದೆ. ಯಾಕಂದರೆ ನಾವು ತಂದೆ ಅಷ್ಟು ಚೆನ್ನಾಗಿ ಇದು ಮಾಡಿ ನಾವು ತಂದೆಗೆ ನಾನು ಪ್ರೂವ್ ಮಾಡಿದ್ದೀನಿ, ನಾನು ಅಚೀವ್ ಆಗಿದ್ದೀನಿ ಅಂತ. ಅವನ ಅಮ್ಮನ 2 ದಿನದಲ್ಲಿ 3 ವರ್ಷ ಕಷ್ಟಪಟ್ಬಿಟ್ಟು 2 ದಿನದಲ್ಲಿ ನಾನು ಅಚೀವ್ ಮಾಡೋ ಟೈಮಲ್ಲಿ ನಮ್ಮ ತಂದೆಯವ್ರು ಹೋಗ್ಬಿಟ್ರೆ ನನಗೆ ಎಷ್ಟು ನೋವಾಗಲ್ಲ ಹೇಳಿ. ನಾನು ಇವತ್ತಿಗೂ ನಮ್ಮ ತಂದೆ ಎಲ್ಲಿದ್ರು ಅವ್ರಿಗೆ ಹೇಳೋದು ಒಂದೇ, ನಾನು ಇವತ್ತು ಅಚೀವ್ ಮಾಡಿದ್ದೀನಿ ಬ್ರೋ. ನೀನು ಹೇಳು ಬ್ರೋ. ಹೌದು, ನೀವು ಅಚೀವ್ ಮಾಡಿದ್ರೆ ಬ್ರೋ. ನಿಮ್ಮ ತಂದೆಯವ್ರು ಎಲ್ಲೇ ಇದ್ರು ಇವಾಗ ನೋಡ್ತಾ ಇರ್ತಾರೆ ಮೇಲೆಯಿಂದ, ನಿಮ್ಮ ಸಾಧನೆ ನೋಡಿ ಫುಲ್ ಖುಷಿ. ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ರು ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ. ವಾರಕ್ಕೆ ಒಂದೊಂದು ಅಂಗಡಿ ಓಪನ್ ಮಾಡ್ತಾ ಇದ್ದೀನಿ ಬ್ರೋ. ನೀನು ನೋಡು, ವಾರಕ್ಕೆ ಒಂದೊಂದು ಅಂಗಡಿ ಓಪನ್ ಮಾಡ್ತಾಯಿದ್ದೀನಿ. ನಾನು ಏನಕ್ಕೆ ಓಪನ್ ಮಾಡ್ತಾಯಿದ್ದೀನಿ, ನಾನು ಏನಕ್ಕೆ ಮಾಡ್ತಾಯಿದ್ದೀನಿ, ಆ ಓಪನಿಂಗ್ ಟೈಮಲ್ಲಿ ರಿಗ್ರೆಟ್ ಫೀಲ್ ಆಗಿಬಿಡುತ್ತೆ ನಮ್ಮ ತಂದೆ ಇಲ್ಲ ಅಂತ. ಸೊ ನಾನು ಪ್ರತಿಯೊಂದು ಯೂತ್ಗೂ ಒಂದು ಮೆಸೇಜ್ ಕೊಡೋದೇನೆಂದರೆ, ಸೊ ತಂದೆ ತಾಯಿನ ಏನು ಇವಾಗ ನೋಡ್ಕೊಬೇಕು, ಇವಾಗಲೇ ನೋಡ್ಕೊಂಬಿಡಿ. ನಾನು ಅಚೀವ್ ಮಾಡಿ ತೋರಿಸ್ತೀನಿ ಅನ್ನೋ ಟೈಮ್ಗೆ ಅವ್ರು ಏನನ್ನ ಹೋಗ್ಬಿಟ್ರೆ ಬ್ರದರ್, ಹೇಳ್ತಿದ್ದು ನೋಡಿ, ಅದನ್ನು ನೀನು ತಡಿಯೋಕ್ಕೆ ಹೋಗಲ್ಲ. ಅದು ಟೆರರ್. ನನಗೆ ಇವಾಗಲೂ ನಮ್ಮ ತಂದೆ ಮೇಲೆ ಕೋಪ ಇದೆ. ಇನ್ನೊಂದು 2 ದಿನ ಇದ್ದು ಹೋಗ್ಬಿಟ್ಟಿದ್ದೀರ, ನಾನು ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಬಿಡ್ತಾ ಇದ್ದಲ್ಲ, ಅದೊಂದು ನನಗೆ ಇವತ್ತಿಗೂ ನನಗೆ ನಮ್ಮ ಅಮ್ಮಗೆ ಅದೇ ಕೊರತೆ. ನಮ್ಮ ಅಮ್ಮ ಹತ್ರ ಅಳ್ಕೊತಾ ಇರ್ತೀನಿ, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ನಮ್ಮ ಡ್ಯಾಡಿ ನೋಡಲಿ ಅಂತಲ್ಲಮ್ಮ, ಇಲ್ಲ ನನಗೆ ಎಪ್ಸು ಅಂತೀನಿ, ಹಂಗೆಲ್ಲ ಆಗ್ಬಿಡುತ್ತೆ. ಟಿಶ್ಯೂ ಕೊಟ್ಟು ಪ್ರತಾಪ, ಟಿಶ್ಯೂ. ಓಕೆ ಬ್ರದರ್, ಎಲ್ಲ ನಿಮ್ಮ ಫ್ಯಾಮಿಲಿದು ಹೇಳಿದ್ರಿ, ನಿಮ್ಮ ತಂದೆಯವ್ರದ್ದೆಲ್ಲ ಹೇಳಿದ್ರಿ. ಇವಾಗ ಎಲ್ಲೋ ನಿಮ್ಮ ತಂದೆ ಇರ್ತಾರೆ, ನೋಡ್ತಾ ಇರ್ತಾರೆ ಮೇಲೆಯಿಂದ. ಮತ್ತು ಇವಾಗ ಯೂತು ನಿಮ್ಮ ಏಜಲ್ಲಿ 19 ವರ್ಷದಲ್ಲಿ ಎಲ್ಲರೂ ಕಾಲೇಜು ಅದು ಇದು ಚಟಗಳೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರಿಗೆ ಹೆಂಗೆ ಇನ್ಸ್ಪಿರೇಷನ್, ನಿಮ್ಗೆ ಹೆಂಗೆ 19ನೇ ವರ್ಷದಲ್ಲಿ ಮಾಡ್ಬೇಕು ಅನಿಸ್ತೀವಿ ಎಲ್ಲ? ಒಂದು ಹೇಳ್ಬೇಕಂದ್ರೆ ನೋಡಿ, ಬಿಸ್ನೆಸ್ ಅನ್ನೋದು ಒಂಥರ ಸಮುದ್ರ ಇದ್ದಂಗೆ ಬ್ರೋ. ಓಕೆ, ನಿನಗೆ ಎಷ್ಟು ತಾಕತ್ತಿದೆಯೋ ಅಷ್ಟು ಈಚ್ಕೊಂಬಿಡು, ಇಲ್ಲ ಮುಳುಗೋಗ್ಬಿಡ್ತೀಯ. ಸೊ ಯೂತ್ಗೆ ಹೇಳೋದು ಒಂದೇ ಮೆಸೇಜು, ಲೈಕ್ ಇದೊಂಥರ ಈಗ ಒಂದು ಬಿಸ್ನೆಸ್ ಆಗಿರ್ಬೋದು, ಇನ್ನೊಂದು ಬೇರೆ ಫೀಲ್ಡ್ ಆಗಿರ್ಬೋದು, ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು ಬ್ರದರ್, ನಾವು ಚಾಯ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀನು ಯಾವ ಫೀಲ್ಡಲ್ಲಿ, ಇದು ನಾನು ಕ್ಲಾತಿಂಗ್ ಶಾಪ್ ಬಗ್ಗೆ ಹೇಳ್ತಲ್ಲ, ಪ್ರತಿಯೊಂದು ಫೀಲ್ಡಲ್ಲಿ ಆಗಿರ್ಬೋದು. ಲೈಕ್ ಒಂದು ಸಮುದ್ರ, ಲೈಕ್ ಬಾವಿ ಕುಂಟೆ ಇದಾದರೆ ಏನೋ ಒಂದು ನಿನ್ನ ಕೈ ನನಗೆ ಟಚ್ ಆಗುತ್ತೆ, ನನ್ನ ಕೈ ನಿನಗೆ ಟಚ್ ಆಗುತ್ತೆ, ನಿನ್ನ ಮಕ್ಕ ನಾನು ನೋಡಬೇಕು, ನನ್ನ ಮಕ್ಕ ನೀನು ನೋಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಇದೊಂಥರ ಸಮುದ್ರ ಇರಂಗೆ, ನಿನಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟೊಂದು ಈಜು, ಇಲ್ಲ ಮುಳುಗೋಗ್ಬಿಡ್ತೀಯ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ರೇಸ್ ಇರುತ್ತೆ ಬ್ರದರ್. ಒಂದು ರೇಸಲ್ಲಿ ನಾವು ಯಾವತ್ತಿದ್ರೂ ನಾವು ಗುರಿ ತಪ್ಪಬೇಕು, ನಾನು ರೇಸ್ ಆಡಬೇಕು, ನಾನು ರೇಸಲ್ಲಿ ವಿನ್ ಆಗಬೇಕು ಅಂತ ಇರಬೇಕೇ ಹೊರತು ಇನ್ನೊಬ್ಬನ್ನ ಹೆಂಗೆ ಚುಚ್ಚಬೇಕು, ಇನ್ನೊಬ್ಬನ ಹೆಂಗೆ ರೇಸ್ ವಿನ್ ಆಗದಿರಬೇಕು, ಅವನ್ನ ಸೋಲಿಸ್ಬೇಕು ಅಂತ ಯಾವತ್ತೂ ಫೀಲ್ಡ್ಗೆ ಎಂಟ್ರಿ ಆಗಬಾರ್ದು. ನನ್ನ ಇಂಟೆನ್ಷನ್ ಅಷ್ಟೇ. ನನ್ನ ಅಪೋಸಿಟರ್ ಏನು ಮಾಡ್ತಾ ಇದ್ರು ನಾನು ಯೋಚನೆ ಮಾಡಲ್ಲ. ನನ್ನ ಗುರಿ ಏನಿದೆ, ನನ್ನ ಗುರಿ ಏನು ತಲುಪಬೇಕು ಅದನ್ನು ಮಾತ್ರ ಫೋಕಸ್ ಮಾಡ್ತೀನಿ. ಯೂತ್ಗೆ ಹೇಳೋದು ಒಂದೇ, ಫೋಕಸ್ ಆನ್ ಯುವರ್ ಡ್ರೀಮ್ಸ್. ಇನ್ನೊಬ್ಬನ ಏನೋ ಮಾಡ್ತಿದ್ದಾನೆ, ಇನ್ನೊಬ್ಬನ ಹೆಂಗೆ ಹಾಳು ಮಾಡಬೇಕು ಅಂತ ಫೋಕಸ್ ಮಾಡೋಕೆ ಹೋಗ್ಬೇಡಿ. ನೀವು ಹಂಗೆ ಮಾಡ್ತಾ ಇದ್ರೆ ಅವ್ನು ಏನು ಮಾಡ್ತಾನೆ ಹೇಳಿ, ನಡ್ಕೊಂಡು ಹೋಗ್ಬಿಟ್ರು ವಿನ್ ಆಗ್ಬಿಡ್ತೀನಿ ಬ್ರದರ್. ನಾನು ಇವಾಗ ಸಪೋಸ್ ನೀನು ಒಂದು ರೇಸಲ್ಲಿ ಇದ್ದೀನಿ ಅಂದರೆ, ನೀನು ನನ್ನನ್ನು ಹೆಂಗೆ ತುಳಿಬೇಕು, ಹೆಂಗೆ ಅವನನ್ನು ಬೀಳಿಸ್ಬೇಕು ಅಂತ ನೋಡ್ತಾ ಇದೀಯ ಅಂದರೆ, ನಾನು ಆರಾಮಾಗಿ ನಡ್ಕೊಂಡು ಹೋದ್ರೂ ನಾನು ವಿನ್ ಆಗ್ತೀನಲ್ವಾ, ನೀನು ಯೋಚನೆ ಮಾಡ್ಕೊಂಡು ಅಲ್ಲೇ ಇರ್ತೀಯ. ಅದಕ್ಕೆ ಹೇಳ್ತಿರೋದು, ಒಂದು ರೇಸ್ ಅಂತ ಹೇಳಿದಾಗ ಆರಾಮಾಗಿ ಓಡಿ, ಇನ್ನೊಬ್ರು ಏನು ಮಾಡ್ತಿದ್ದಾರೆ ಅಂತ ನೀನು ಮಾತಾಡೋವಂಥ ಅವಶ್ಯಕತೆನೂ ಇಲ್ಲ. ನೀನೇನು ಮಾಡ್ತಿದ್ಯಾ, ನಿನ್ನ ಗುರಿ ಏನು, ನಿನ್ನ ಚಾಲೆಂಜ್ ಏನು, ನೀನೇನು ಸಕ್ಸಸ್ ಆಗಬೇಕು, ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ಯೂತ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇವಾಗ ಆಲ್ಮೋಸ್ಟ್ ಕ್ಲಾತಿಂಗ್ ಬಗ್ಗೆ ಎಲ್ಲ ಗೊತ್ತಿದೆ, ಈ ಬಿಸ್ನೆಸ್ ಬಗ್ಗೆ ಏನೇನು ಅಬ್ಸರ್ವ್ ಮಾಡಿದ್ರ ಬಟ್ಟೆ ಇದರಲ್ಲಿ ಇಂಡಸ್ಟ್ರಿಯಲ್ಲಿ ನೀವು? ಸೊ ಹೆಂಗಿರುತ್ತೆ ಕ್ವಾಲಿಟೀಸ್ ಆಗಲಿ, ಯಾವ್ದು ಎಷ್ಟು ಥಿಕ್ನೆಸ್ ಇರಬೇಕು, ಹೆಂಗೆ ಇದಕ್ಕೆ ಎಷ್ಟು ಈ ಪ್ರೈಸ್ಗೆ ಈ ಬಟ್ಟೆ ಹೆಂಗೆ ಸಿಗುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಬಟ್ಟೆ ಶಾಪ್ ಫ್ಯಾಬ್ರಿಕ್ ಬಗ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೊ ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಒಂದು ನಿಯತ್ತನ್ನು ನಂಬ್ಕೊಂಡಿದ್ದೀನಿ. ಹೆಂಗೆ ಅಂತ ಹೇಳಿದ್ರೆ, ನಾನು ನೋಡಿ 1000 ರೂಪಾಯಿಗೆ 20 ಶರ್ಟ್ ಕೊಡ್ತಾ ಇದ್ದೀನಿ ಅಂದರೆ ಅದನ್ನು ನಾನು ಲಾಸಲ್ಲಿ ಕೊಡ್ತಾ ಇರ್ತೀನಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಏನಕ್ಕೆ ಕೊಡ್ತಾ ಇರ್ತೀನಿ, ಸೊ ನನಗೆ ಒಳ್ಳೆ ಬಿಸ್ನೆಸ್ ಆಗ್ತಿದೆ. ಸೊ ನನಗೆ ಕಸ್ಟಮರ್ ಇಂಪಾರ್ಟೆಂಟು ಸರ್. ಈಗ ಕಸ್ಟಮರು 1000 ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲಿದ್ದೆ, ರೋಡಲ್ಲಿದ್ದೆ ನಾನು, ಎಲ್ಲಿಗೆ ತೊಗೊಂಬಂದು ಕೊಡಿಸಿದ್ರು. ಇವತ್ತು 11 ಬ್ರಾಂಚ್ ಇದೆ. ಒಂದು ಟೈಮಲ್ಲಿ 5,000 ಸಂಪಾದನೆ ಮಾಡಬೇಕಂದ್ರೆ ಕಷ್ಟ. ಈಗ ತಿಂಗಳಾದರೆ 10 ಲಕ್ಷ ಸಂಪಾದನೆ ಮಾಡ್ತೀನಿ. ಸೊ ಅದೊಂದು ಪ್ರೌಡ್ ಇದೆ. ಆ 10 ಲಕ್ಷ ಯಾರಿಂದ ಬಂತು? ಜನರಿಂದ, ಕಸ್ಟಮರ್ಸ್, ಜನರಿಂದ. ಜನರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ, ನಮ್ಮ ಅಂಗಡಿ ಮೇಲೆ ಇಟ್ಟಿರೋ ನಂಬಿಕೆ. ಲೈಕ್ ನಾವೇನು ಮಾಡಬೇಕು, ಸೊ ನಾವು ಚೆನ್ನಾಗಿದ್ದೀವಿ ಸರ್. ನನ್ನ ಕಾನ್ಸೆಪ್ಟ್ ಇಷ್ಟೇ. ನೀನು ಎಷ್ಟು ಕೋಟಿ ಸಂಪಾದನೆ ಮಾಡ್ತೀಯ ಅನ್ನೋದು ಪಾಯಿಂಟ್ ಅಲ್ಲ. ನಮ್ಮ ತಂದೆಯವ್ರು ಹೇಳ್ಕೊಟ್ಟಿರೋದು ಹೆಂಗೆ ಗೊತ್ತಾ,
ನಮ್ಮ ತಂದೆಯವ್ರು ಬೇಜಾನ್ ಮಾಡಿ ಇಟ್ಬಿಟ್ಟಿದ್ದಾರೆ, ಕುತ್ಕೊಂಡು ಇವತ್ತಿಗೂ ತಿನ್ಕೊಂಡಿರ್ಬೋದು. ನಮ್ಮಪ್ಪ ಏನಂದ್ರೆ ನನ್ನ ಮಗ ಸಾಯಲ್ಲ, ಏನನ್ನ ಒಂದು ಮಾಡಬೇಕು ಅಂತ ತಿಂಗಳಿಗೆ ಒಂದು ಇನ್ಶೂರೆನ್ಸ್ ಮಾಡ್ಬಿಟ್ಟಿದ್ದಾರೆ, 20,000 ಬರಬೇಕು, ಒಂದು 50,000 ರೆಂಟಲ್ ಇನ್ಕಮ್ ಬರಬೇಕು ಅಂತ ಮಾಡಿ ಇಟ್ಬಿಟ್ಟಿದ್ದಾರೆ. ಕುತ್ಕೊಂಡು ತಿಂದ್ರೂ ಆಗುತ್ತೆ. ಬಟ್ ಎಲ್ಲ ಯೂತ್ಗೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಬ್ರೋ, ನಿಮ್ಮ ಅಪ್ಪನ ದುಡ್ಡಲ್ಲಿ ನೀನು ತಿನ್ನೋದಕ್ಕೂ ನಿನ್ನ ದುಡ್ಡಲ್ಲಿ ನೀನು ತೊಗೊಂಡು ತಿನ್ನೋದಕ್ಕೂ ಮಜಾ ಬೇರೆ ಇರುತ್ತೆ. ಸೊ ಯೂತ್ ಎಲ್ಲ ಒಂದು ಫೋಕಸ್ ಮಾಡಬೇಕು. ನಮ್ಮ ಪೇರೆಂಟ್ಸ್ ಹತ್ರ ಇವಾಗ ನಾನು ಎಕ್ಸಾಂಪಲ್ ನಾನೊಂದು ಕಾರ್ ತೊಗೊಂಡೆ ರೀಸೆಂಟಾಗಿ, ಇವತ್ತು ನೀವು ಕರೆಯೋದಕ್ಕೆ ಮುಂಚೆ ಒಂದು ಫಾರ್ಚುನರ್ ಬುಕ್ ಮಾಡಿ ಬಂದೆ ಸರ್. ಫಾರ್ಚುನರ್ ಅನ್ನೋದು ನಾವು ಅಪ್ಪನಿಗೆ ಅವಾಗ ಕೇಳ್ತಾ ಇದ್ದೆ, ನಾವು ಅಪ್ಪ ಆಗಿದ್ರೆ ಕೊಡಿಸ್ಬಿಡೋರು, ಏನಕ್ಕೆ ಅಂದ್ರೆ ನಮ್ಮ ಅಪ್ಪ ಹತ್ರ ಬೇಜಾನಿತ್ತು. ಸೊ ನಾವು ಅಪ್ಪ ಕೊಡಿಸಿದ್ರೆ ಆ ಖುಷಿ ಬರ್ತಾರಿಲ್ಲ. ನನಗೆ ಸೈಕಲ್ಲು, ಬೈಕ್ಸು, ಗೈಕ್ಸ್ ಎಲ್ಲ ಕೊಡಿಸಿದ್ರು, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇವತ್ತೊಂದು ಫಾರ್ಚುನರ್ ತೊಗೊಂಡು ಬರ್ತಾಯಿದ್ದೀನಿ, ಲೋನ್ ಮೇಲೆ ಹಿಂಗೆ ಸಿಗ್ನೇಚರ್ ಆಗಿದಾಗ ಆ ಫೀಲ್ ಇರುತ್ತಲ್ಲ, ಏನು ಹೇಳಿ, ಕಷ್ಟಪಟ್ಟು ಸಂಪಾದನೆ ಮಾಡಿದೆ. 1 ರೂಪಾಯಿ ಆಗಿರ್ಬೋದು ಸರ್. ಈ ಬಿಸ್ನೆಸ್ ಮಾಡೋರು ತುಂಬ ನೋಡಿ ಬೇರೆ ಥರ ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿರ್ತಾರೆ. ನಾವು ನಿಯತ್ತಾಗೆ ಲೋವರ್ ಮಿಡಲ್ ಕ್ಲಾಸ್ ಹೈಫೈಟಿಕ್ಕಾಗಿ ಬಟ್ಟೆ ಆಗಬೇಕು ಅಂತ ಮಾರ್ಜಿನ್ ತೀರಾ ಕಡಿಮೆ ಇಟ್ಕೊಂಡು ನೋಡಿ. ನಾನು ಬಿಸ್ನೆಸ್ಸಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ, 10 ಜನ ತೊಗೊಳೋದು ಹೆಂಗಿರುತ್ತೆ, ಒಬ್ಬ ತೊಗೊಳೋದು ಹೆಂಗಿರುತ್ತೆ ನೀವು ಹೇಳ್ಬಿಡಿ. ಹೌದು. ಈಗ ಶೋರೂಮ್ಸಲ್ಲಿ ಒಬ್ಬ ತೊಗೊಳೋದು ಒಂದೇ, ನನ್ನ ಅಂಗಡಿಯಲ್ಲಿ 10 ಜನ ತೊಗೊಳೋದು ಒಂದೇ. ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೀನಿ, 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ 1 ರೂಪಾಯಿ ಪ್ರಾಫಿಟ್ ಸಾಕು. ಆ ಥರ ಎಷ್ಟು 1000 ಜನ ಬರ್ತಾರೆ. ಇವತ್ತು ಎಷ್ಟು ಬ್ರಾಂಚಸ್ ಇದೆ, ಒಬ್ಬೊಬ್ಬರಿಂದ 50-50 ರೂಪಾಯಿ ತೊಗೊಂಡ್ರು ಎಷ್ಟು ದುಡ್ಡಾಯಿತು. ಸಿಂಪಲ್ ಅಲ್ಲ ಬ್ರೋ, ಇದಕ್ಕಿನ್ನ ಬಿಸ್ನೆಸ್ಸಾ ಹೇಳಿ. ನೆಕ್ಸ್ಟ್ ಅದೇ ಕ್ವಶನ್, ಇವಾಗ ಇಷ್ಟೆಲ್ಲ ಬ್ಯುಸಿಯಾಗಿರೋ ಅರುಣ್ ಅವರು ದಿನ ರೊಟೀನ್ ಹೇಗಿರುತ್ತೆ ಅವ್ರದ್ದು? ಸರ್ ನಂದು ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಸೊ ನಂದೊಂಥರ ಕನ್ಸಲ್ಲಿ ಓಡ್ತಾ ಇರೋಂಗಿದೆ ನಾನು. ಹೆಂಗಾಗಿದೆ ಅಂದರೆ, ಇವಾಗ ಆಚೆ ಬರ್ತೀನಿ, ಆಚೆ ಕಡೆ ಎಲ್ಲೇ ಹೋದ್ರು ಯಾರೋ ಒಬ್ರು ಬಂದು ಮಾತಾಡ್ತಾರೆ, ಅದೊಂಥರ ಖುಷಿ. ಹೆಂಗೆ ಅಂತ ಹೇಳಿದ್ರೆ, ಒಂದು ಟೀ ಸ್ಟಾಲಲ್ಲಿ ಹೋಗಿರ್ತೀನಿ, ಒಂದೇನೋ ಒಂದು ಟೀ ಹೇಳಿರ್ತೀನಿ, ಸಿಂಪಲ್ ಆಗಿ ಕುಡ್ದಿರ್ತೀನಿ, ಅಣ್ಣ ಬೇಡ ಹೋಗಿ ಅಣ್ಣ ಅಂತಾರೆ. ಸೊ ಅಷ್ಟೊಂದು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದ್ದೀನಿ. ಜನ ಅಷ್ಟೊಂದು ಪ್ರೀತಿ ವಿಶ್ವಾಸ ಕೊಡ್ತಿದ್ದಾರೆ. ಏನಕ್ಕೆ ಕೊಡ್ತಿದ್ದಾರೆ? ನಾನು ಒಳ್ಳೆತನಕ್ಕೆ. ನಾನೆಲ್ಲ ಆ ನಂಬಿಕೆನ ಉಳಿಸ್ಕೊಂಡು ಹೋಗಿದ್ದೀನಿ. ಆ ಕಾನ್ಫಿಡೆಂಟಲ್ಲಿ ಕೊಡ್ತಾರೆ. ಸೊ ಏನಕ್ಕೆ ಅಂದರೆ ನೋಡಿ ಬ್ರದರ್, ಒಂದು ಫ್ಯಾಬ್ರಿಕ್ ಬಗ್ಗೆ ಹೇಳ್ತೀನಿ ನೋಡಿ. ಫ್ಯಾಬ್ರಿಕ್ ಹೆಂಗ್ ಬರುತ್ತೆ ಅಂದ್ರೆ ನೋಡಿ, ಆಮ್ಸ್ ಅಂತ ಬರುತ್ತೆ ಪ್ಯಾಂಟಲ್ಲಿ, ಶರ್ಟಲ್ಲಿ ಇಷ್ಟು GSM ಅಂತ ಬರುತ್ತೆ. ಓಕೆ. ಸೊ ಎಲ್ಲ ಒಂದು ಏನಂತ ಹೇಳಿದ್ರೆ, ಒಂದು ಬಟ್ಟೆ ರೆಡಿ ಮಾಡೋಕ್ಕೆ ಮಿನಿಮಮ್ ಅಂದರೆ ಲೋ ಕಾಸ್ಟಿಂಗ್ ಅಂದರೆ 150 ರೂಪಾಯಿ ಮಿನಿಮಮ್ ಆಗುತ್ತೆ ಒಂದು ಶರ್ಟ್ ರೆಡಿ ಆಗೋಕ್ಕೆ. ಸೊ ಫ್ಯಾಬ್ರಿಕ್ಕು ತುಂಬ ಫ್ಯಾಬ್ರಿಕ್ಸ್ ಬರುತ್ತೆ. ಇನ್ನೊಂದೇನೆಂದರೆ, ಒಂದು ಬಾಂಬೆಯಲ್ಲಿ ಒಂದು ಹರಾಜಾಗುತ್ತೆ. ಅರೇಂಜ್ ಆದಾಗ ಫ್ಯಾಬ್ರಿಕ್ಗಳು ಲೋರ್ ಕಡಿಮೆಗೂ ನಾವು ತೊಗೊಬೋದು. ಓಕೆ. ತೊಗೊಂಡು ಫ್ಯಾಬ್ರಿಕ್ ಸ್ಟಿಚಿಂಗ್ ಮಾಡಿಸ್ಬೋದು. ನೋಡಿ ಇಂಪೋರ್ಟೆಡ್ ಫ್ಯಾಬ್ರಿಕ್ಗೂ ಇದೆ. ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕಂದ್ರೆ ಇದು ನೋಡಿ ಬ್ರೋ, ಒಂದು ಟಿಶ್ಯೂ, ಇದು ಒಂದೇ, ಇದು ಒಂದೇ, ಎರಡು ಚೇಂಜ್ ಇಲ್ಲ ತಾನೆ. ಇದನ್ನ ನಾನು ಮಾಲಲ್ಲಿ ಇಡ್ತೀನಿ, ಅದ್ರದ್ದು ಪ್ರೈಸ್ ಟ್ಯಾಗ್ ಹಾಕ್ತೀನಿ, ಅದಕ್ಕೊಂದು QR ಕೋಡ್ ಹಾಕ್ತೀನಿ, ಅದಕ್ಕೊಂದು ಟ್ಯಾಗಿಂಗ್ ಹಾಕ್ತೀನಿ, ಶೋರೂಮಲ್ಲಿ ಇಡ್ತೀನಿ. ಈ ಬಟ್ಟೆನ ಇದನ್ನ ಒಂದು ಫುಟ್ಪಾತಲ್ಲಿ ಹಾಕ್ತೀನಿ. ಇದ್ರ ಬೆಲೆ 2,000, ಇದ್ರ ಬೆಲೆ 100 ರೂಪಾಯಿ. ನೀನೇನ್ ಮಾಡ್ತೀಯಾ? ನೀನು ಐಫೈಟಿಕ್ ಜೀವನ ಮಾಡ್ತಾ ಇರ್ತೀಯ ಅನ್ಕೋ, ನೀನೇನ್ ಮಾಡ್ತೀಯಾ? ಶೋರೂಮಲ್ಲಿ ತಗೊಂತೀಯ. ಲೋವರ್ ಮಿಡಲ್ ಕ್ಲಾಸ್ ಇರ್ತಾರೆ, ಲೋವರ್ ಮಿಡಲ್ ಕ್ಲಾಸ್ ಐಫೈಟಿಕ್ ಆಗಿ ಬಟ್ಟೆ ಆಗ್ಬೇಕು ಅಂತ ಈ ಟಿಶ್ಯೂನ ಅರುಣ್ ಅಡ್ಡಾನ ತಗೊಂಡ್ಬಂದಿರೋದು. ಇವತ್ತು ಈ ಸ್ಟೇಯಲ್ಲಿದೆ. ಸೊ ನನ್ನ ಪ್ಲಾನ್ ಏನಿದೆ, ಈಗ ದೊಡ್ಡ ಶೋರೂಮ್ಸ್ ಹೇಗಿದೆಯೋ ಆ ಥರ ಸೆಲೆಬ್ರಿಟಿ ಶೋರೂಮ್ಸನ್ನು ರೆಡಿ ಮಾಡ್ತೀನಿ 50 ಬ್ರಾಂಚ್ ಹೋದ್ಮೇಲೆ. ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಇವತ್ತಿಗೂ ಒಂದೇ ಮತ್ತೆ ಸುಮಾರು ಜನ ನನಗೆ ಕಾಮೆಂಟ್ಸ್ ಆಗ್ತಾ ಇರ್ತಾರೆ, ನೀವು ಜಿಯೋ ಥರ ಏನಾನ ಕಾನ್ಸೆಪ್ಟನ್ನ ಪ್ಲಾನ್ ಮಾಡ್ತಿದ್ದೀರಾ ಅಂತ. ಫಸ್ಟಲ್ಲಿ ಫ್ರೀ ಕೊಟ್ಬಿಟ್ಟು ಎಲ್ಲ ಕಡಿಮೆ ರೇಟ್ ಕೊಟ್ಬಿಟ್ಟು ಆಮೇಲೆ ನಾನು ಎಲ್ಲರಿಗೂ ನೋಡಿ, ನಮ್ಮ ಇನ್ಸ್ಟಾ ಫ್ಯಾಮಿಲಿಗೆ ಹೇಳ್ತಿರೋದು, ನಾನು ಕೊಡ್ತಿರೋ ದೃಷ್ಟಿ, ಇವಾಗ 1000ಕ್ಕೆ 20 ಶರ್ಟ್ ಕೊಡ್ತಾ ಇದೀನಿ ಅಂದರೆ ಫ್ಯಾಕ್ಟ್ರಿಯಲ್ಲಿ ಫಸ್ಟ್ ಆಫ್ ಆಲ್ ಇದನ್ನ ನೋಟ್ ಮಾಡ್ಕೋ ಬ್ರದರ್. ಫ್ಯಾಬ್ರಿಕ್ ಹೆಂಗ್ ಬಂತು, ಫ್ಯಾಬ್ರಿಕ್ ಎಲ್ಲಿ ಸ್ಟಿಚ್ ಆಗ್ತಾ ಇದೆ, ಫ್ಯಾಬ್ರಿಕ್ ಹೆಂಗ್ ರೆಡಿ ಆಗ್ತಾ ಇದೆ, ನಾನು ಲೇಬಲ್ ಹೆಂಗ್ ಆಗ್ತಾ ಇದೀನಿ, ಪ್ಯಾಕಿಂಗ್ ಹೆಂಗ್ ಆಗ್ತಾ ಇದೀನಿ, ಯಾವ ಫ್ಯಾಕ್ಟ್ರಿಯಲ್ಲಿ ಸ್ಟಿಚ್ ಮಾಡ್ತಾ ಇದೀನಿ, ಹೆಂಗ್ ಪ್ರೊವೈಡ್ ಮಾಡ್ತಾ ಇದೀನಿ ವಿತ್ ಪ್ರೂಫು ನಾನು ಕೊಡ್ತೀನಿ ಅಂತ ಜನಕ್ಕೆ ಹೇಳಿದ್ದೀನಿ. ಸೊ ಆದ್ರೂ ಇಂಡೈರೆಕ್ಟ್ ಆಗಿ ಮಾತಾಡ್ತಿದ್ರು. ಸೊ ಅವ್ರ ಮೇಲೆ ಅದೇ ನಾನು ನೋಡಿದೆ ಒಂದು ವಿಡಿಯೋದಲ್ಲಿ, ಅಲಿಗೇಷನ್ಸ್ ಎಲ್ಲ ಫ್ಯಾಕ್ಟ್ರಿಗೆ ಹೋಗ್ತಾನೆ, ಅದು ನಾರ್ಮಲ್ಲು, ನಾವು ಹೋಗ್ತೀವಿ, ಅದನ್ನು ನಮ್ಮದೇ ಅಂತಾನೆ. ಅದಕ್ಕೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಮಾತಾಡೋರು 1000 ಮಾತಾಡ್ತಾರೆ, ಈಸಿ ಆಯ್ತಾ. ಈ 10 ಬ್ರಾಂಚ್ ಮಾಡಿ, ಆ 10 ಬ್ರಾಂಚನ್ನ ನಂಬಿಕೆ ಉಳಿಸ್ಕೊಂಡು 10 ಬ್ರಾಂಚಿಗೆ ಪ್ರೊಡಕ್ಷನ್ ಕಳಿಸಿ, 10 ಬ್ರಾಂಚಲ್ಲಿ ಒಂದು ಬ್ರಾಂಚಲ್ಲಿ 22 ಜನ ಇದ್ದಾರೆ. 10 ಬ್ರಾಂಚಿಗೆ ಎಷ್ಟು ಜನ ಇದ್ರು? 242 ಜನ ನನ್ನ ಹತ್ರ ಕೆಲಸ ಮಾಡ್ತವ್ರೆ. ನನಗೊಂದು ಹೆಮ್ಮೆ ಇದೆ. ಸೊ ಎಜುಕೇಟೆಡ್ ಅಂತ ನನ್ನ ಶಾಪಲ್ಲಿ ತಗೊಂತಿಲ್ಲ ಸರ್, ಇವತ್ತು ಹೇಳ್ತೀನಿ. ಅನ್ಎಜುಕೇಟೆಡ್ಸ್ ಬಂದ್ರು ನಾನು ಸ್ಯಾಲ್ರಿ ಕೊಡ್ತಾ ಇದೀನಿ. 18,000 ಸ್ಯಾಲ್ರಿ, ಡೈಲಿ 500 ರೂಪಾಯಿ ಅವ್ರಿಗೆ ಇನ್ಕಮು. ಯಾವ ತರ ಬರಬೇಕು ನೋಡಿ. ನಾನು ಸಂಪಾದನೆ ಮಾಡೋದ್ರಿಂದ, ನಂದೊಂದು ಟೀಮ್ ಇದೆ, ನಾನು ಸಂಪಾದನೆ ಮಾಡೋದ್ರಿಂದ ನನ್ನ ಜೊತೆಲಿರೋರು ಸಂಪಾದನೆ ಮಾಡಬೇಕು, ನನ್ನ ಕಸ್ಟಮರ್ಗೂ ಪ್ಲಸ್ ಪಾಯಿಂಟ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬಿಸ್ನೆಸ್ ಮಾಡಿದೆ. ಇವತ್ತಿಗೂ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಅದೇ ನಿಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ? ನೀವು ಬೆಳಗ್ಗೆ ಎದ್ದಾಗಿಂದ ನೈಟ್ವರೆಗೂ ಏನೇನು ಮಾಡ್ತೀರಾ? ಬೆಳಗ್ಗೆ ಹೆಂಗೆ ನೋಡಿ, ನಾನು ಎದ್ದೊಳೋದು ತುಂಬ ಲೇಟು. ಲೇಜಿನೆಸ್ ಅಂತಲ್ಲ ಸರ್, ನಾನು ಮಲಗೋದು ತುಂಬ ಲೇಟ್ ಆಗುತ್ತೆ. ನಂದು ಮಾರ್ನಿಂಗಿನ ನೈಟ್ ತುಂಬ ಕೆಲಸ ಇರುತ್ತೆ. ನಾನು ಕರೆಕ್ಟಾಗಿ
ಪ್ರತಿದಿನ 12 ಗಂಟೆಗೆ ಎದ್ದೊಳ್ತೀನಿ. 12 ಗಂಟೆಗೆ ಬಂದು ಸಂಜಯ್ ನಗರ್ಗೆ ಬರ್ತೀನಿ, ಹೆಡ್ ಆಫೀಸಿಗೆ ಬರ್ತೀನಿ. ಹೆಡ್ ಆಫೀಸಲ್ಲಿ ಸ್ಟಾಕ್ ಎಲ್ಲ ಹೇಗಿದೆ ಅಂತ ನೋಡ್ತೀನಿ. ಅಲ್ಲಿಂದ ಫ್ಯಾಕ್ಟ್ರಿಗೆ ಹೋಗ್ತೀನಿ. ಫ್ಯಾಕ್ಟ್ರಿಯಲ್ಲಿ ಏನೇನು ಪ್ರೊಡಕ್ಷನ್ ಆಗ್ತಿದೆ ಅಂತ ನೋಡ್ತೀನಿ. ಫ್ಯಾಕ್ಟ್ರಿಯಿಂದ ಯಾವ್ಯಾವ ಅಂಗಡಿಗೆ ಏನೇನು ಸ್ಟಾಕ್ ಹೋಗಬೇಕು ಅಂತ ನೋಡ್ತೀನಿ. ಸೊ ಅಲ್ಲಿಂದ ಸಂಜಯ್ ನಗರ್, ಬನಶಂಕರಿ, ವಂಡರ್ಲಾ ಗೇಟ್ 3 ಕಡೆ ನೋಡ್ತೀನಿ ಫಸ್ಟ್ ಡೇ. ಸೆಕೆಂಡ್ ಡೇ ಬಾಶೆಟ್ಟಹಳ್ಳಿ ಮತ್ತು ಗೌರಿಬಿದನೂರು, ಗುಡಿಬಂಡೆ ನೋಡ್ತೀನಿ, ಮತ್ತೆ ಮನೇಲಿ ಇರ್ತೀನಿ. ಥರ್ಡ್ ಡೇ ಇದಕ್ಕೆ ಹೋಗ್ತೀನಿ, ಬಾಗೇಪಲ್ಲಿಗೆ ಹೋಗ್ತೀನಿ. ಬಾಗೇಪಲ್ಲಿಯಲ್ಲೆಲ್ಲ ನೋಡ್ಕೊಂಡು ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ತೀನಿ. ನಂದು ರೋಟೀನ್ ಲೈಫು ಬ್ರದರ್ ಹೆಂಗಾಗೋಗಿದೆ ಅಂದ್ರೆ, ಮತ್ತೆ ಬ್ರೇಕ್ಫಾಸ್ಟ್ ಯಾವಾಗ ಮಾಡ್ತೀರಾ? ಅದೇ ಹೇಳ್ತಾ ಇದೀವಲ್ಲ, ನಿಮ್ಮ ಎದೊಳಸ್ಗೆ ಮಧ್ಯಾಹ್ನ ಆಗಿರುತ್ತೆ, ತಿಂತಾ ಇದೀವಿ, ಯಾವಾಗ ಮಲಗ್ತಾ ಇದೀವಿ, ಏನು ಗೊತ್ತಿಲ್ಲ ಬ್ರದರ್. ಒನ್ ಥಿಂಗ್ ಅಂದ್ರೆ ನನಗೊಂದು ಆಸೆ ಇದೆ, ಪಾಲಿಟಿಕ್ಸ್ ಮಾಡ್ಬೇಕು ಅಂತ. ನನಗೆ ಚಿಕ್ಕವಾಗಿಂದ ಒಂಥರ ಹುಚ್ಚು ಸರ್. ನೀವೇನ ಅನ್ಕೊಳ್ಳಿ, ಬೇರೆಯವ್ರು ನೋಡೋರು ಏನಾನ ಅನ್ಕೊಳ್ಳಿ. ನಾವಮ್ಮ ನೋಡ್ತಿದ್ರೆ ಇವತ್ತು ಬೈಕು ಅಂತಾರೆ, ಬಟ್ ಆದ್ರೂ ನನಗೊಂದು ಪಾಲಿಟಿಕ್ಸ್ಗೆ ಹೋಗ್ಬೇಕು ಅಂತ ಹುಚ್ಚು. ನಾನು ಇದೇನಕ್ಕೆ ಮಾಡ್ತಾ ಇದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಬಟ್ ಒಂದಿನ ಅಚೀವ್ ಮಾಡಿ ನಾನು ಪಾಲಿಟಿಕ್ಸಲ್ಲಿ ಹೋಗಿ ನನಗೆ ಏನಂತ ಹೇಳಿದ್ರೆ, ಒಂದು ಒಳ್ಳೆ 4 ಜನಕ್ಕೆ ಸಪೋರ್ಟ್ ಮಾಡಬೇಕು, 4 ಜನಕ್ಕೆ ಕೆಲಸ ಕೊಡಬೇಕು, 4 ಜನಕ್ಕೆ ನನ್ನ ಕೈಯಿಂದ ಇರಬೇಕು, ನನ್ನ ಕಡೆಯಿಂದ ಒಂದು 10 ಫ್ಯಾಮಿಲಿಗಳು ಚೆನ್ನಾಗಿರ್ಬೇಕು. ಇದು ನನ್ನ ಕಾನ್ಸೆಪ್ಟು. ಓಕೆ, ನೆಕ್ಸ್ಟ್ ಗರ್ಲ್ ಫ್ರೆಂಡ್ ಏನಾದರೂ ಇದ್ದಾರಾ ನಿಮಗೆ? ಗರ್ಲ್ ಫ್ರೆಂಡು ಅಂತ ಏನಿಲ್ಲ. ಸೊ ಹೇಗೆ ಅಂತ ಹೇಳಿದ್ರೆ, ಲೈಕ್ ನಮ್ಮ ಮನೆಯಲ್ಲಿ ರೆಡ್ಡಿಸ್ ಹುಡುಗಿನೇ ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಗರ್ಲ್ ಫ್ರೆಂಡ್ಸ್ ಅಂತೆಲ್ಲ ಒಂದು ಸರ್ಟನ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ಗರ್ಲ್ ಫ್ರೆಂಡ್ಸ್ ಎಲ್ಲ ಇದ್ದಿದ್ದು ಆಯ್ತು. ಸೊ ಒಂದು ಟೈಮಲ್ಲಿ ನನಗೆ ಲೈಕ್ ಏನಂತ ಹೇಳಿದ್ರೆ, ನೋಡಿ ಗರ್ಲ್ ಫ್ರೆಂಡ್ಸ್ ಅಂತ ಎಲ್ಲಾರು ನಿಮ್ಮ ಲೈಫಲ್ಲಿ ಗರ್ಲ್ ಫ್ರೆಂಡ್ ಇದ್ದೇ ಇರ್ತಾರೆ, ಕರೆಕ್ಟ್ ಅಲ್ವಾ? ಹೇಳಿ, ಇವಾಗ ಹೇಳಿ, ನಿಮ್ದು ಹೇಳಿ. ನಂದು ಆ ಥರನೇ ಒಂದು ಗರ್ಲ್ ಫ್ರೆಂಡ್ ಇದ್ಲು. ಸೊ ಚೆನ್ನಾಗಿದ್ವಿ. ಸೊ ಒಂದು ಸರ್ಟನ್ ಟೈಮಲ್ಲಿ ನಮ್ಮ ಮಮ್ಮಿ ಎಲ್ಲ ಈ ತರ ಗೊತ್ತಲ್ವಾ ಇರುತ್ತೆ ಮನೇಲಿ. ಗರ್ಲ್ ಫ್ರೆಂಡ್ ಅಂದ್ರೆ ಕ್ಯಾಶುವಲ್ ಬ್ರೋ, ಕಾಲೇಜಲ್ಲಿ ಏನು ಸೀರಿಯಸ್ ಲವ್ ಎಲ್ಲ ಲವ್ ಎಲ್ಲ ಇಲ್ಲ. ಕಾಲೇಜಲ್ಲಿ ಮೀಟ್ ಆಗ್ತಾ ಇದ್ವಿ, ಹಾಯ್ ಬಾಯ್ ಒಂಥರ. ಅದನ್ನು ಒಂದು ಗೊತ್ತಲ್ಲ ಫೀಲ್ ಹೆಂಗಿರುತ್ತೆ. ಓಕೆ, ನೋಡ್ತಾವ್ರೆ ಇವಾಗ ಮದುವೆಗೆ ಹುಡುಗಿನ ನೋಡ್ತಾವ್ರೆ. ಬಟ್ ನಾನೇನಂತ ಹೇಳಿದ್ರೆ, ನಂದೊಂದು ಡ್ರೀಮ್ ಇದೆ, ಒಂದು ಮನೆ ಕಟ್ಕೊಬೇಕು ಬ್ಯಾಂಗ್ಳೂರಲ್ಲಿ ಅಂತ. ಸೊ ಒಂದು ಪ್ರಾಪರ್ಟಿಗೆ ಲೋನ್ಗೆ ಸ್ಯಾಂಕ್ಷನ್ ಮಾಡಿದ್ದೀನಿ, ಮನೆ ಕಟ್ಕೊಂಡು ಒಂದು ಮದುವೆ ಮಾಡ್ಕೊತೀನಿ. ಓಕೆ, ಇವಾಗ ಇಲ್ಲಿ ಇಷ್ಟೆಲ್ಲ ಅಚೀವ್ ಮಾಡಿದ್ರಲ್ಲ ನಿಮ್ಮ ಲೈಫಲ್ಲಿ, ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ, ನೀವು ಸ್ಯಾಟಿಸ್ಫೈನಾ ನಿಮ್ಮ ಲೈಫಲ್ಲಿ? ಖುಷಿಯಾಗಿದ್ದೀರಾ? ಸರ್, ನಾನು ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈ ಆಗಿದ್ದೀನಿ ಲೈಫಲ್ಲಿ. ಬಟ್ ಒಳಗಡೆ ನನಗೆ ಅದೇ ನೋವಿದೆ, ಒಂದೇ ಕೊರತೆ. ನಾನು ಇಷ್ಟು ಅಚೀವ್ ಮಾಡಿದ್ದೀನಿ, ಯಾರಿಂದ ಅಚೀವ್ ಮಾಡಿದ್ದು? ನಮ್ಮ ತಂದೆಯಿಂದ. ನಮ್ಮ ತಂದೆ ಇಲ್ಲ, ಅವ್ರಿಗೆ ಹೇಳ್ಬೇಕಿತ್ತು, ಅದೊಂದು ನೋವಿದೆ. ಅದು ಬಿಟ್ಟರೆ ಲೈಫಲ್ಲಿ ನಾನು ನೋಡಿ ಒಬ್ಬರಿಗೂ ತೊಂದರೆ ಕೊಟ್ಟಿರೋ ಅಚೀವ್ ಮಾಡಿರೋದು. ಒಂದರಲ್ಲಿ ಯೂತ್ಗೆಲ್ಲ ಒಂದು ಮೆಸೇಜ್ ಕೊಡ್ತೀನಿ ಭಯ್ಯ. ಸೊ ಅಚೀವ್ ಮಾಡೋದ್ರಲ್ಲಿ ಮಜಾ ಹೆಂಗೆ ಬರುತ್ತೆ ಗೊತ್ತಾ? ಸೊ ನನಗೆ ಒಂದು ಟೈಮಲ್ಲಿ ಒಂದು ಮಾರ್ಕೆಟಲ್ಲಿ ಹೋಗಿ ಒಂದು ಬಟ್ಟೆ ಫ್ಯಾಬ್ರಿಕ್ ಪರ್ಚೇಸ್ ಮಾಡಬೇಕಾದ್ರೆ, ನಿಮ್ಮಂತ ನನ್ನ ಮಕ್ಕಳು ಬಟ್ಟೆ ಕೊಡಲ್ಲ ಅಂದಿದ್ರು. ರಪ್ಪ ಅಂತ ಹೊಡೆದಂಗಿತ್ತು ಬ್ರೋ. ಅವತ್ತು ಚಾಲೆಂಜ್ ತಗೊಂಡೆ. ನನಗೆ ಇವನ ಹತ್ರದಿಂದ ನಾನು ಬಟ್ಟೆ ತೊಗೊತಾ ಇದ್ದೀನಿ, ಅವ್ನ ಕಡೆಗೆ ಪ್ರಾಫಿಟ್ ಆಗುತ್ತೆ, ನಾನು ಎಷ್ಟಕ್ಕೆ ಮಾರ್ತೀನೋ ಅವ್ನಿಗೇನು. ಸರ್ ನಿಮ್ಗೇನು ಸರ್, ನಾನು ಇವಾಗ ನೋಡಿ 10 ರೂಪಾಯಿಗೆ ತೊಗೊಂಡು 12 ರೂಪಾಯಿಗೆ ಮಾರ್ಬಿಡ್ತಾ ಇದ್ದೆ ನಾನು. ನಂದೊಂಥರ ಹಠ ಇತ್ತು. ನನಗೇನು ಗೊತ್ತಾ, ಈ ಫೀಲ್ಡಲ್ಲಿ ದುಡ್ಡು ಮಾಡಬೇಕು ಅಂತ ಬಂದಿಲ್ಲ ಸರ್, ದೇವರಾಣೆ ದುಡ್ಡು ಮಾಡ್ಬೇಕಂತ ಬಂದಿಲ್ಲ, ದೇವರೇ ಕೊಟ್ಟ ನನಗೆ ಅನ್ಕೊಳ್ಳಿ. ಹೆಂಗೆ ಅಂತ ಹೇಳಿದ್ರೆ, ನಾನು ಲೋರ್ ಪ್ರಾಫಿಟೇ ಬೇಡ ಸರ್. ಇವಾಗ ಒಂದು ನಿಮ್ಮ ಹತ್ರ ಒಂದು ಹೋಲ್ಸೇಲಲ್ಲಿ ಒಂದು ಶರ್ಟ್ ತೊಗೊತಾ ಇದ್ದೀನಿ ಅಂದರೆ, ಆ ಶರ್ಟ್ ಬೇರೆಯವರು 450-500 ರೂಪಾಯಿಗೆ ಮಾರ್ತಾ ಇರ್ತಾರೆ. ನಾನೇನು ಮಾಡ್ತಿದ್ದೆ, 400 ರೂಪಾಯಿಗೆ ಬಂದಿದ್ದೇನೆ, 410 ರೂಪಾಯಿ ಶರ್ಟ್ ಆಫರ್ ಜೋಶಲ್ಲಿ ಕೊಟ್ಬಿಡ್ತಾ ಇದ್ದೆ. ಅವಾಗ ಅವ್ರಿಗೆ ಹರ್ಟ್ ಆಗ್ತಾಯಿತ್ತು, ನೀವು ಮಾರ್ಕೆಟನ್ನು ಹಾಳು ಮಾಡಿಬಿಡ್ತಾ ಇದ್ದೀರಾ ಹಂಗೆ ಹೆಂಗೆ ಅಂದಾಗ. ಸಟನ್ ಟೈಮಲ್ಲಿ ನಾನೇನು ತಪ್ಪು ಕೆಲಸ ಮಾಡಿದೆ, ಇವ್ರು ಹಿಂಗೆಲ್ಲ ಮಕ್ಕದ ಮೇಲೆ ಹೋಗೋದು ಕಳಿಸ್ಬಿಟ್ರು ಅಂತ ಹೇಳಿ ಅವತ್ತು ಆಚೆ ಕಡೆ ಬಂದು ಪೀಸ್ ವರ್ಕ್ ಅಂತ ಕೊಟ್ಟೆ ಸರ್. ಒಂದು ಫ್ಯಾಕ್ಟ್ರಿಗೆ ಪೀಸ್ ವರ್ಕ್ ಅಂತ ಕೊಟ್ಟೆ. ತುಂಬ ಜನ ನನಗೆ ಬಿಸ್ನೆಸ್ಸಲ್ಲಿ ಮೋಸ ಮಾಡಿದ್ರು, ಬಿದ್ದೆ. ಸೊ ಯಾರ್ದು ಬೇಡ, ನಾನು ಒಬ್ಬನೇ ಮಾಡೋಣ, ಯಾರ್ದು ಸಪೋರ್ಟ್ ಬೇಡ ಅಂತ ನಮ್ಮ ಅಂಕಲ್ ಅವರು ಒಂದು ಫ್ಯಾಕ್ಟ್ರಿ ಇತ್ತು, ಅವ್ರಿಗೆ ಒಂದು ಫ್ಯಾಕ್ಟ್ರಿಗೆ ಹೋಗಿದೆ. ಅವ್ರ ಫ್ಯಾಕ್ಟ್ರಿಯಲ್ಲಿ ಪೀಸ್ ವರ್ಕ್ ಕೊಡ್ತಿದ್ದೆ. ಫ್ಯಾಕ್ಟ್ರಿ ಹೆಂಗೆ ರೆಡಿ ಮಾಡೋದು ಅಂತ ಕಲಿತೆ. ಫ್ಯಾಬ್ರಿಕ್ ಎಲ್ಲಿಂದ ಬರುತ್ತೆ ಅಂತ ಕಲಿತೆ. ಬೇರೆ ಮುಂಬೈಯಿಂದ ಫ್ಯಾಬ್ರಿಕ್ಗಳನ್ನ ತರಿಸಿದೆ. ಆ ಫ್ಯಾಬ್ರಿಕನ್ನು ಹರಾಜಲ್ಲಿ ಕೂಗೋ ಫ್ಯಾಬ್ರಿಕ್, ಚೆನ್ನಾಗಿರೋ ಫ್ಯಾಬ್ರಿಕ್ನ ಕಡಿಮೆ ಪ್ರೈಸ್ಗೆ ಸ್ಟಿಚ್ ಮಾಡಿಸಿ ಒಳ್ಳೆ ಪ್ರಾಡಕ್ಟನ್ನು ಪ್ರೊವೈಡ್ ಮಾಡಿದೆ. ಸೊ ಅದೊಂದು ಸ್ವಲ್ಪ ಟ್ರಿಕ್ಸ್ ಇದೆ, ಅದನ್ನೆಲ್ಲ ಹೇಳೋದು ಬೇಡ, ಯಾಕಂದರೆ ಗೊತ್ತಿರುತ್ತಲ್ವಾ. ಓಕೆ ಸರ್, ನೆಕ್ಸ್ಟು ಇವಾಗ ಇಷ್ಟೆಲ್ಲ ಅಚೀವ್ ಮಾಡಿದ್ದೀರಾ, ನೆಕ್ಸ್ಟ್ ಒಂದು 5-10 ಇಯರ್ಸಲ್ಲಿ ಅರುಣ್ ಅಡ್ಡ ಅನ್ನೋ ಬ್ರ್ಯಾಂಡ್ನ ಎಲ್ಲಿ ನೋಡ್ಬೇಕಂತ ಇಷ್ಟಪಡ್ತಾ ಇದ್ದೀರಿ ನೀವು? ಸರ್, ನಂದು ಒಂದು ಡ್ರೀಮ್ ಇದೆ ಸರ್, 50 ಅಂಗಡಿ ಮಾಡಬೇಕು. ನನ್ನ ಡ್ರೀಮ್ ಏನಂತ ಹೇಳಿದ್ರೆ, ಸೊ ನನ್ನ ಕಡೆಯಿಂದ ನಾನು ಸಂಪಾದನೆ ಮಾಡಬೇಕು, ನನಗೆ ಆಸೆ ಇದೆ. ನಾನು ಎಷ್ಟು ಸಂಪಾದನೆ ಮಾಡ್ತೀನೋ ಜನರಿಗೂ ಅಷ್ಟೇ ಅನುಕೂಲ ಆಗಬೇಕು. ನಾನೊಂದು 1000 ಜನಕ್ಕೆ ಕೆಲಸ ಕೊಡಬೇಕು. ಸೊ ಇವತ್ತಿಗೂ ನನ್ನ ಹತ್ರ ನೋಡಿ 400 ಜನ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ. ನನಗೆ ಅದು ಪ್ರೌಡ್ ಇದೆ. ಸೊ ನಾನು ಚೆನ್ನಾಗಿರೋದು ಅಲ್ಲದೆ ನನ್ನ ಜೊತೆಲಿರೋರು ಚೆನ್ನಾಗಿರ್ಬೇಕು. ನೀವು ನೋಡ್ಬೋದು, ಸೋಷಿಯಲ್ ವರ್ಕ್ ಮಾಡ್ತಿರ್ತೀನಿ ಸರ್. ಅವಾಗ ಪ್ರತಿಯೊಬ್ಬರು ಕಾಮೆಂಟ್ ಆಗ್ತಾರೆ. ಊರಲ್ಲಿ ಫಸ್ಟಲ್ಲಿ ಕೀಳ್ವಾಗಿ ಮಾತಾಡ್ದೆ, ಅಪ್ಪನ ದುಡ್ಡಲ್ಲಿ ಮೆರೀತಾ ಇದ್ದಾನೆ ಅಂತ. ಇವಾಗ ನಾನು ಹೇಳ್ತೀನಿ, ಅವತ್ತು ಮಾತಾಡೋಕ್ಕೆ ನನಗೆ ಚಾನ್ಸ್ ಸಿಕ್ಕಿರಲಿಲ್ಲ. ಇವತ್ತು ಹೇಳ್ತೀನಿ, ನೋಡಿ ಸರ್, ನನ್ನ ಸ್ವಂತ ಸಂಪಾದನೆಯಲ್ಲಿ ನಾನು ಹಂಚ್ತಾ ಇದ್ದೀನಿ. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಗೊತ್ತಾ, ನೋಡಿ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನೋಡಿ ಸರ್, ಕೋಟಿ ಸಂಪಾದನೆ ಮಾಡಿರ್ತಾರೆ. ನಾನು ಫಸ್ಟ್ ಆಫ್ ಆಲ್ ಒಬ್ಬರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಎಷ್ಟು ಬೇಕು ಸರ್, ನನ್ನ ಸಂಸಾರ, ನಾನು ಇರೋದು ಸಿಂಗಲ್ ಪೇರೆಂಟ್. ನಮ್ಮ ಅಮ್ಮ ಇದ್ದಾರೆ, ನನ್ನ ತಂಗಿ ಇದ್ದಾರೆ, ನನ್ನ ಕಸಿನ್ ಒಬ್ಬ ನಿತಿನ್ ಇದ್ದಾರೆ, 4 ಜನ
ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಳೋದು ಸಾಕು ಸರ್. ಇನ್ನು ಮಿಕ್ಕಿದ್ದವ್ರಿಗೆ ದಾನ ಧರ್ಮ ಮಾಡಿದ್ರೆ ಅದೇ ತಾನೇ ನಮ್ಗೆ ಎಲ್ಲೋ ಒಂದು ಹತ್ರ ಕೈ ಹಿಡಿಯೋದು. ನನಗೆ ಎಷ್ಟು ಬೇಕೋ, ನನಗೆ ಹೊಟ್ಟೆ ಎಷ್ಟಿದೆಯೋ ಅಷ್ಟೇ ಸಾಕು. ಮಿಕ್ಕಿದ ದನ ಇಟ್ಕೊಂಡು ನಾನು ಏನು ಮಾಡಲಿ? ನಾನು ಇವತ್ತೂ ಅಷ್ಟೇ, ಇವತ್ತು ಚಿಕ್ಕದಾಗಿ ಮಾಡ್ತಿರ್ಬೋದು. ನನ್ನದೊಂದು ಆಸೆ ಇದೆ, ಪಾಲಿಟಿಕ್ಸಲ್ಲಿ ಹೋಗಿ ಒಂದು 2-3 ಅನಾಥಾಶ್ರಮ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ. ನೋಡಿ, ಇದೊಂದು ಏನೋ ಒಂದು ಸಿಂಪತಿಗೋ ಇಲ್ಲ ಅಂತ ಹೇಳ್ಬಿಟ್ರೆ ಏನೋ ಒಂದು ಶೋಕಿಗೋ ಮಾಡ್ತಾ ಇಲ್ಲ ಸರ್. ಒಂದೊಂಥರ ಪ್ಯಾಷನ್. ಸೊ ಇದು ಮಾಡಬೇಕು ಅಂತಾನೆ ಇದೆ ನನಗಿನ್ನೇನೋ ಆಸೆ ಇಲ್ಲ ಅಣ್ಣ, ಎಲ್ಲ ಅಚೀವ್ ಮಾಡ್ಬಿಟ್ಟಿದ್ದೀನಿ ಜೀವನದಲ್ಲಿ. ಏನು ಬೇಕಾದ್ರೂ ನನ್ನ ಹತ್ರ ಇದೆ. ನನಗೆ ಅದೊಂದೇ ಡ್ರೀಮು. ಇನ್ನೊಂದು ಲಾಸ್ಟಲ್ಲಿ ಒಂದು ಅಚೀವ್ ಮಾಡಬೇಕು, ಪಾಲಿಟಿಕ್ಸಲ್ಲಿ ರೂಲ್ ಮಾಡಬೇಕು ಅಂತ ಆಸೆ. ಬ್ರದರ್, ಇಷ್ಟೆಲ್ಲ ಬೆಳೆದಿದ್ರಲ್ಲ, ನಿಮ್ಗೆ ಏನೋ ಒಂದು ಲೈಫಲ್ಲಿ ಯಾರಾದ್ರೂ ಇನ್ಸ್ಪಿರೇಷನ್ ಇದ್ದಾರಾ? ಇವ್ರನ್ನ ನೋಡಿ ಇವ್ರ ಥರ ಆಗ್ಬೇಕು ಗುರು ನಾನು ಅನ್ನೋ ಥರ ಒಂದು ಯಾರನ್ನ ವ್ಯಕ್ತಿ ಇರ್ತಾರಲ್ಲ, ಅವ್ರು ಯಾರು ನಿಮ್ಮ ಲೈಫಲ್ಲಿ? ಸರ್, ಆ ಥರ ನೋಡಕ್ ಬಂದ್ರೆ ಸೊ ಇದನ್ನ ಹೇಳ್ಬೇಕೋ ಇಲ್ವೋ ಗೊತ್ತಿಲ್ಲ ನನಗೆ. ಹೇಳಿ, ಪರವಾಗಿಲ್ಲ. ಇನ್ಸ್ಪಿರೇಷನ್ ಇದ್ದಾನೆ. ಪ್ರದೀಪ್ ಈಶ್ವರ್ ಸರ್ ಗೊತ್ತಾ? ಓ, ಪೆರೇಸಂದ್ರ MLA. ಅವ್ರನ್ನ ಬಟ್ ಅವ್ರ ಬಗ್ಗೆ ನನಗೆ ಕ್ಲಿಯರ್ ಕಟ್ ಆಗಿ ನನಗೆ ಗೊತ್ತಿಲ್ಲ. ಬಟ್ ಅವ್ರು ಬೆಳೆದ್ ಬಂದಿದ್ದ ದಾರಿ ಇಷ್ಟ ಸರ್. ಏನಕ್ಕೆ ಅಂತ ಹೇಳಿದ್ರೆ, ಆರ್ಡಿನರಿ MLA. ಹೌದು. ಎಲ್ಲಿಂದ ಬಂದಿದ್ದು, ಎಲ್ಲಿಗೆ ಹೋಗಿದ್ದು? ಪೆರೇಸಂದ್ರ ನಮ್ಮ ಲೋಕಲಲ್ಲಿ ನಾವು ಕೇಳ್ಪಟ್ಟಿದ್ದೀವಿ ಅವ್ರ ಬಗ್ಗೆ. ಯಾವುದೋ ಒಂದು ಪೇಪರ್ ಇಟ್ಕೊಂಡು ಬೈಟ್ಗಳು ಕೊಡ್ತಾ ಇದ್ರು. ಈಗ ಕಿರಿಕೀರ್ತಿ ಸರ್ ಮಾಡ್ತಿರ್ತಾರೆ, ಆ ಥರ ಮಾಡ್ತಿರೋರು. ಎಲ್ಲೋ ಒಂದು ಹತ್ರ ಇನ್ಸ್ಟಿಟ್ಯೂಟ್ ನಡೆಸ್ತಾರವರು. ಅವರಲ್ಲಿ ನಮ್ಮ ಸುಧಾಕರ್ ಸರ್ ಎಲ್ಲಿ ಅವ್ರಿಗೆ ಬೀಟ್ ಮಾಡಿದ್ದೇನು? ಅದೊಂದು ಹೆಂಗೆ ಅಂತ ಹೇಳಿದ್ರೆ, ಅವ್ರು ಒಂಥರ ಅವ್ರನ್ನ ಒಂದು ಬೇರೆಯವ್ರು ಏನೇನೋ ಟ್ರೋಲ್ ಮಾಡ್ತಾರೆ ಸರ್, ಪ್ರದೀಪ್ ಈಶ್ವರ್ ಹಂಗೆ ಹಿಂಗೆ ಅಂತ ಟ್ರೋಲ್ ಮಾಡ್ತಾರೆ. ನಾವು ಅದ್ರ ಬಗ್ಗೆ ತಗೊಳೋದಲ್ಲ. ನೋಡಿ, ಇನ್ನೊಬ್ಬರ ಬಗ್ಗೆ ಅವ್ರ ವೈಯಕ್ತಿಕ ಸರ್ ಏನು ಮಾತಾಡಕ್ ಹೋಗ್ಬೇಡಿ. ಯೂತ್ಗೆ ಹೇಳೋದು ಒಂದೇ, ಅವ್ರು ಹೆಂಗ್ ಸಕ್ಸಸ್ ಆಯ್ತು, ಆ ಸಕ್ಸಸ್ ನಿನ್ಗೆ ಇಷ್ಟ ಆಯ್ತಾ, ಅವ್ರನ್ನ ಅಪ್ರಿಷಿಯೇಟ್ ಮಾಡು. ಇಲ್ಲ ಅವ್ರನ್ನ ಇದು ಮಾಡಕ್ ಹೋಗ್ಬೇಡ. ಮಾತಾಡೋ ರೈಟ್ಸ್ ಯಾರಿಗೂ ಇಲ್ಲ ಸರ್. ನಾನು ಪ್ರದೀಪ್ ಈಶ್ವರ್ ಸರ್ ನನಗೆ ಹೆಂಗೆ ಅಂತ ಹೇಳಿದ್ರೆ ರೋಲ್ ಮಾಡೆಲ್ ತರ ನನಗೆ. ಸೊ ಅವ್ರನ್ನ ನೋಡಿದಾಗ ನನಗೆ ಆಸೆಗಳು ಹೋಗ್ಬಿಟ್ಟಿದ್ದು, ಪಾಲಿಟಿಕ್ಸ್ ಆಸೆಗಳು ಹೋಗ್ಬಿಟ್ಟಿತ್ತು. ಅವ್ರನ್ನ ನೋಡಿ ಸರ್, ಎವಡ್ರ ಬುಜ್ಜಿ ಮಮ್ಮಲ್ಲಿ ಆಪೇದಿ ಆ ಡೈಲಾಗ್ ಆಗ್ಲಿ, ಅವರು ಬೆಳೆದ್ ಬಂದಿದ್ದಾಗ್ಲಿ, ಅವ್ರ ವೈಯಕ್ತಿಕ ಏನಿದೆಯೋ ನಾನು ಮಾತಾಡಕ್ ಹೋಗಲ್ಲ ಸರ್. ಸೊ ಆ ಸರ್ ಬೆಳೆದ್ ಬಂದಿದ್ದು ನನಗೊಂಥರ ಇನ್ಸ್ಪಿರೇಷನ್. ಸೊ ನಾನು ಇವತ್ತಿಗೂ ಮತ್ತೆ ಅದನ್ನ ಪಾಲಿಟಿಕ್ಸ್ ಮರ್ತಿ ಮತ್ತೆ ಪಾಲಿಟಿಕ್ಸ್ ಬೇಕು ಅಂತ ಅನ್ಕೊಂತ ಇರೋದು ಪ್ರದೀಪ್ ಈಶ್ವರ್ ಅವರೇ. ಓಕೆ, ಈ ವಿಡಿಯೋ ಏನಾದರೂ ಪ್ರದೀಪ್ ಈಶ್ವರ್ ಸರ್ ನೋಡ್ತಾ ಇದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಅವ್ರಿಗೆ ಒಂದೇ ಹೇಳಕ್ ಇಷ್ಟಪಡ್ತೀನಿ ಸರ್, ಏನಾರ ನೀವು ವಿಡಿಯೋ ನೋಡ್ತಿದ್ರೆ, ಸೊ ನಮಗೆ ಸೀಟ್ ಬೇಕಂದಾಗ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ. ನಾನು ಒಳ್ಳೆ ಕಾರಣಕ್ಕೆ ಯೂಸ್ ಮಾಡ್ಕೊತೀನಿ. ಸೊ ಅಧಿಕಾರ ಬಂತು ಅಂತ ಬೇರೆ ಥರ ಪೋರ್ಟ್ರೇಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ಡ್ರೀಮ್ಸ್ ಇದೆ. ಸೊ 1000 ಜನಕ್ಕೆ ನನ್ನ ಕೈಲಿಂದ ಆಗೋ ಸಹಾಯ ಮಾಡಬೇಕು. ನನಗೆ ಆ ಹೆಲ್ಪಿಂಗ್ ನೇಚರಲ್ಲಿ ನಾನು ಖುಷಿ ಪಡೋದು, ನಾನು ಅರ್ನ್ ಮಾಡೋದ್ರಲ್ಲಿ ಖುಷಿ ಪಡ್ತಲ್ಲ ಸರ್. ಮಾಡಿ ಅವರೇ ಒಂದು ಹೇಳ್ತೀನಿ, ನಾನು ದುಡ್ಡು ಮಾಡೋದ್ರಲ್ಲಿ ಖುಷಿ ಪಡಲ್ಲ. ಯಾವತ್ತೇ ಆಗಲಿ ನಾನು ಕಷ್ಟಪಟ್ಟಿರೋ ದುಡ್ಡನ್ನ ಒಬ್ರಿಗೆ ಹೋಗಿ ಹೆಲ್ಪ್ ಮಾಡ್ತೀನಿ. ಅವ್ರ ಹಾಸ್ಪಿಟಲ್ ಆಗಿರ್ಬೋದು, ಎಕ್ಸಾಂಪಲ್ ಎಲ್ಲಾನ ಇರ್ಬೋದು. ಅವ್ರಿಗೆ ತೋರಿಸ್ತಾರೆ ನೋಡಿ ಆ ಪ್ರೀತಿ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ. ಓಕೆ, ಇನ್ನೊಂದಷ್ಟು ಕ್ವಶನ್ಸ್ ಇದೆ ಜನರಲ್ ಆಡಿಯನ್ಸ್ ಕಡೆಯಿಂದ ಕೇಳ್ತಾ ಇದೀನಿ. ಈ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಗೊತ್ತಾ ನಿಮ್ಮ ಶಾಪ್ ಓಪನಿಂಗ್ಗೆ? ಎಷ್ಟು ಚಾರ್ಜ್ ಮಾಡ್ತಾರೆ ಅವರು ಒಬ್ರು ಬರೋದಕ್ಕೆ? ಸರ್ ನೋಡಿ, ಸೆಲೆಬ್ರಿಟೀಸು 3 ಡಿಫ್ರೆಂಟ್ ಟೈಪ್ಸ್ ಇದ್ದಾರೆ ಸರ್. ಓಕೆ, ಒಂದು ಫೇಮಿಗೆ ಬರ್ತಾರೆ, ಒಬ್ಬೊಬ್ರು ಫ್ರೆಂಡ್ಶಿಪ್ಗೆ ಬರ್ತಾರೆ, ಓಕೆ, ಇನ್ನೊಬ್ಬೊಬ್ರು ಮನಿಗೆ ಬರ್ತಾರೆ ಸರ್. ಓಕೆ. ಸೊ ನನ್ನ ಹತ್ರ ನನ್ನ ನೋಡಿ, ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಬಟ್ ನನಗೆ ಯಾರು ಹೆಲ್ಪ್ ಮಾಡಿದ್ರು ಅಂತ ಅವ್ರು ಮರೆಯಲ್ಲ. ಲೈಕ್ ರಕ್ಷಕ್ ಅವ್ರು ಆಗಿರ್ಬೋದು, ಬುಲೆಟ್ ರಕ್ಷಕ್ ಅವರು. ಹೌದು, ನಾನು ನೋಡಿದ್ದೀನಿ ಎಲ್ಲ ಶಾಪ್ಗೂ ಅವ್ರು ಬರ್ತಾರೆ. ಅವ್ರು ಏನು ಚಾರ್ಜ್ ಮಾಡ್ತಾರಾ ಇಲ್ಲ ಹೆಂಗೆ ಫ್ರೆಂಡ್ಶಿಪ್ ಮೇಲೆ ಬರ್ತಾರೆ? ಆಕ್ಚುಲಿ ಅವ್ರದ್ದು ಹೆಂಗೆ ಅಂತ ಹೇಳಿದ್ರೆ, ಸುಮಾರು ಜನ ಏನೇನೋ ಮಾತಾಡ್ತಾರೆ ಬಟ್ ಗೊತ್ತಿಲ್ದಿರೋರು. ನೋಡಿ, ನನ್ನ ಬಗ್ಗೆನೇ ಸುಮಾರು ಜನ ಮಾತಾಡೋರು. ಬಟ್ ರಕ್ಷಕ್ ಹೆಂಗೆ ಅಂದ್ರೆ ಮುದ್ದತೆ ಒಬ್ಬ ಒಂಥರ. ಸೊ ಅವರು ಹೆಂಗೆ ಅಂತ ಹೇಳಿದ್ರೆ, ಬೈ ಬರ್ತ್ ಆಟಿಟ್ಯೂಡ್ ಯಾರಿಗೂ ಜನಕ್ಕೆ ಇಷ್ಟ ಆಗ್ತಲ್ಲ ಅಷ್ಟೇ. ಬಿಟ್ರೆ ಮನುಷ್ಯ ಒಳ್ಳೆಯವರು. ನಾವು ಒಂಥರ ಒಂದು ನೋಡಿ ಬ್ರೋ, ಹಿಂಗೆ ಸಪೋರ್ಟ್ ಮಾಡಿ ಅಂದಾಗ ವಿತೌಟ್ ಮನಿ ಅವ್ರಾಗಿರ್ಬೋದು, ಅಭಯ್ ಚಂದ್ರು ಹೀರೋ ಆಗಿರ್ಬೋದು, ಅವರೆಲ್ಲ ಬಂದಿದ್ರು. ನಾವು ಅವ್ರ ಮೂವಿಗಳಿಗೆ ಮಾಡಿದ್ವಿ. ಬಟ್ ಕೆಲವೊಂದು ಸರಿ ಒಂದು 80 to 1 lakh, 1.5 lakh, ಹೈಯೆಸ್ಟ್ ಅಂದ್ರೆ 1,60,000 ವರೆಗೂ ಒಬ್ಬ ಸೆಲೆಬ್ರಿಟೀಸ್ ಕೊಟ್ಟು ಕರ್ಸಿರೋದಿದೆ. ಓಕೆ, ಈ ತರನು ಇರ್ತಾರೆ, ಆ ತರನು ಇರ್ತಾರೆ ಸರ್. ಓಕೆ, ನೀವು ಹೇಳ್ತಿರೋ ಪ್ರಕಾರ ಇವಾಗ ರಕ್ಷಕ್ ಅವರು ಏನು ಚಾರ್ಜ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಶಿಪ್ ಮೇಲೆ ಬರ್ತಾರೆ. ರಕ್ಷಕ್ ಅವರಾಗಿರ್ಬೋದು, ಲೈಕ್ ಇನ್ನೊಂದು ದಾಸಣ್ಣ ಆಗಿರ್ಬೋದು, ಈ ನಡುವೆ ಮತ್ತೆ ಯಲಂಕ ಗುರು ಅವ್ರಾಗಿರ್ಬೋದು. ಸೊ ನಮ್ಗೆ ಸಿಕ್ಕಾಪಟ್ಟೆ ನಾನೊಬ್ಬನು ಇವತ್ತು ಹಿಂಗಿದೀವಿ ಅಂತ ಹೇಳಿದ್ರೆ, ನಮ್ಮ ಹಿಂದ್ಗಡೆ ನಾನು ಮಾಡಿರೋ ಒಳ್ಳೆ ಕೆಲಸ, ನಾನು ಇನ್ನೊಬ್ಬರಿಗೆ ದಾನ ಧರ್ಮ ಮಾಡಿರೋದು ನನಗೆ ಇನ್ನೊಂದ್ ಹತ್ರ ಒಳಿತಾ ಇದೆ ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ಒಳಿತಾ ಇದೆ. ಅಣ್ಣವ್ರು ಬಂದಾಗ ನಾವ್ ಇದೀ ಮಾಡು, ನಮ್ಗೆ ಸುಮಾರು ಜನ ಕಿರಿಕ್ ಮಾಡಿದ್ದಾರೆ ಸರ್, ಬೇಕು ಅಂತ ಹಾಕೊಟ್ಟಿದ್ದಾರೆ, ಒಂದು ಫೇಸ್ ಮಾಡಿದೀವಿ. ಅಲ್ಲ, ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ, ಇವರೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ರೋಲ್ ಕಾಲ್ ಮಾಡಿ ಇಸ್ಕೊಂತಾರೆ ದುಡ್ಡು, ಅವ್ರು ಬರ್ತಾರೆ ಅದಕ್ಕೋಸ್ಕರ ಬರ್ತಾರೆ ಅಂದ್ರೆ ಎಷ್ಟೊಂದು ಜನ ಕಮೆಂಟ್ಸ್ ಹಾಕ್ತಾರೆ, ನಿಮ್ಗೆ ಗೊತ್ತಿಲ್ದಂಗೆ ಹಿಂದೆ ಮಾತಾಡ್ತಾರೆ. ಅದಕ್ಕೆಲ್ಲ ಏನ್ ಹೇಳಕ್ಕೆ? ದಾಸಣ್ಣ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವ್ರು ನನಗೇನು ಜಾಸ್ತಿ ಪರಿಚಯ ಇಲ್ಲ ಸರ್. ಓಪನ್ ಆಗಿ ಹೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿ ಹೆಂಗಂದ್ರೆ ತುಂಬಾ ಒಳ್ಳೆಯವರು. ಒಂದು ಯೂತ್ಗೆ ಸಪೋರ್ಟ್ ಮಾಡಿದ್ದಾರೆ. ನನಗೆ ಓಪನ್ ಆಟಾಗಿ ಹೇಳ್ತಾ, ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಹುಡುಗರನ್ನ 1000 ಜನ ಹುಡುಗರನ್ನ ಕಳ್ಸಿದ್ದಾರೆ. ತಮ್ಮ ನೋಡು, ಹುಡುಗರನ್ನ ಕಳಿಸಿ ನೀವು ಒಂದು 50 ಜನ ಅಂತ. ನಾವು
50 ಜನ ಕಳಿಸ್ತಾರ ರೋಲ್ಗಿಲ್ಲ ಅಂತ ಅನ್ಕೊಂಡ್ರೆ ಅಣ್ಣ ಏನಂತಾರೆ ಗೊತ್ತಾ, 10 ರೂಪಾಯಿ ನಿನ್ಗೆ ಎಷ್ಟು ಬಿದ್ದಿದೆಯೋ ಅಷ್ಟು ಇಸ್ಕೊಬೇಕು, ಕಡಿಮೆ ಹಾಕೊಡೋಂಗಿಲ್ಲ, ಅಷ್ಟು ದುಡ್ಡು ಇಸ್ಕೊಂಡು ಬಿಲ್ ಆಗ್ತದೆ. 50 ಸಾವಿರ ವಿತ್ ಪ್ರೂಫ್ ಇದೆ. ಒಂದೊಂದ್ಸರಿ 50,000 80,000 ಶಾಪಿಂಗ್ ಮಾಡಿದ್ದಾರೆ ಅಣ್ಣ ಅವರು. ಆ ತರ ಸಪೋರ್ಟ್ ಮಾಡಿದ್ದಾರೆ. ಅಣ್ಣ ಏನೋ ನೋಡೋ ತಮ್ಮ, ನಾನೇ ಏನಾನ ಪ್ರೀತಿಯಾಗಿ ಕೊಡಕ್ ಹೋದ್ರೆ, ತಮ್ಮ ನೀನ್ ಬೇಡ, ನೀನ್ ಕಷ್ಟ ಪಡ್ತಾ ಇದೀಯಾ, ಒಂದಿನ ನೀನ್ ಚೆನ್ನಾಗಾದಾಗ ಬೇಕಂದ್ರೆ ನೀನ್ ಕೊಡು, ಅವಾಗ ಇಸ್ಕೊಂತೀನಿ, ಇವಾಗ ಬೇಡ ತಮ್ಮ ಅಂತಾರೆ. ಓಕೆ, ರೀಸೆಂಟ್ ಡೇಸ್ ಅಲ್ಲಿ ಎಲ್ಲಾ ಶಾಪ್ಗೂ ಆಲ್ಮೋಸ್ಟ್ ಒಂದು 3-4 ಶಾಪ್ಗೆ ಕಂಟಿನ್ಯೂಸ್ ಆಗಿ ಬಂದಿದ್ರು. ಪ್ರಥಮ್ ಅವರು, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರಥಮ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ, ಸರ್ ಹೆಂಗೆ ಅಂತ ಹೇಳಿದ್ರೆ ಓಕೆ ಎಲ್ಲರಿಗೂ ಒಂಥರ ಅವ್ರು ಏನಂದ್ರೆ ಪಾಪ ಒಂದು ಸ್ವಲ್ಪ ಯಾರಿಗೆ ಆಗಲಿ ಒಂದು ಸ್ವಲ್ಪ ಫನ್ನಿಯಾಗಿ ಮಾತಾಡ್ತಾರೆ. ಬಟ್ ಆಪೋಸಿಟ್ ಅವರು ಒಬ್ಬೊಬ್ರು ಸೀರಿಯಸ್ ತಗೊಂತಾರೆ ಅಷ್ಟೇ ಹೊರತು ವ್ಯಕ್ತಿತ್ವ ಪ್ರಥಮ್ ಸರ್ ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಇನ್ನೊಂದೇನಂದ್ರೆ ಪ್ರಥಮ್ ಸರ್ ಹತ್ರ ಏನಂತ ಹೇಳಿದ್ರೆ, ಸೊ ಒಳ್ಳೆ ಚಾನಲ್ಗಳಿಗೆ ನನಗೆ ಸಪೋರ್ಟ್ ಮಾಡಿದ್ದಾರೆ. ಶಿವಣ್ಣಗಾಗಿರ್ಬೋದು. ಹೌದು, ನಾನು ಅದನ್ನ ಕೇಳೋಣ ಅನ್ಕೊಂಡೆ. ರೀಸೆಂಟ್ ಡೇಸ್ ಅಲ್ಲಿ ಅವ್ರ ಬರ್ತ್ಡೇಗೆ ಹೋಗಿ ವಿಶ್ ಮಾಡಿದ್ರು. ಹೇಗೆ ಅನಿಸ್ತು ಫಸ್ಟ್ ಟೈಮ್ ಶಿವಣ್ಣನ ಮೀಟ್ ಆಗಿದ್ದು? ಶಿವಣ್ಣಗೆ ಮೀಟ್ ಆಗಿದ್ದು ಒಂಥರ ಡ್ರೀಮ್ ಸರ್. ಚಿಕ್ಕವಾಗಿಂದ ಅವ್ರ ಮೂವೀಸ್ ನೋಡ್ತಾ ಇದ್ವಿ, ಶಿವಣ್ಣ ಅವ್ರ ಮೂವಿ. ಪ್ರಥಮ್ ಸರ್ಗೆ ಅವ್ರಿಗೆ ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಸರ್. ಹೆಂಗೆ ಅಂತ ಹೇಳಿದ್ರೆ ನೋಡಿ, ಶಿವಣ್ಣ ಅವ್ರಿಗೆ ಪರಿಚಯ ಮಾಡಿಸಿನ್ ಬನ್ನಿ ಅರುಣ್ ಅವರೇ ಅಂತ ಹೇಳಿ ತೀರಾ ಅವರೇ ಕರೆದಿ, ಸೊ ಒಂದು ಜಾಕೆಟ್ ತಗೊಂಡೋಗಿದ್ದೆ ಶಿವಣ್ಣ ಕೊಡ ಸರ್, ಇಂದ ನಾನು ಶಿವಣ್ಣ ಕೊಡ್ಬೇಕು ಸರ್ ಪ್ಲೀಸ್ ಸರ್ ಅಂತ. ಸೊ ಶಿವಣ್ಣಗೆ ತಲುಪಿಸಿ ನೋಡಿ 100 ಜನ ಆಚೆ ಇದ್ದಾರೆ ಸರ್. ಎಂಟ್ರಿ ಹೆಂಗಿತ್ತು ಅಂತ ಹೇಳಿದ್ರೆ, ಡೈರೆಕ್ಟ್ ಹೋಗಿದ್ದು ಬನ್ನಿ ಅಂತ ಹೇಳಿದ್ದು, ಸೀದಾ ಪ್ರಥಮ್ ಸರ್ ಅಂತ ಹೇಳಿದ್ದು. ಸುಮಾರು ಜನ ಅವರು ಸರ್ ಏನಂದ್ರೆ ಪಾಪ ಆಚೆ ಬಂದು ಈ ತರ ಕೇಕ್ ಸೆಲೆಬ್ರೇಟ್ ಮಾಡಿ ಹೋಗ್ತಾರೆ. ಅದೇ ಖುಷಿ, ಅದೇ ಭಾಗ್ಯ ನಾವು ಶಿವಣ್ಣ ನೋಡೋದು. ಅಂಥದ್ದು ಡೈರೆಕ್ಟ್ ಮನೆ ಒಳಗಡೆ ಹೋಗಿ ಕೇಕ್ ಕಟ್ಟಿಂಗ್ ಮಾಡಿಸಿ ಶಿವಣ್ಣಗೆ ಜಾಕೆಟ್ ಹೇಳಿ, ಲೈಕ್ ನಾವು ಇಷ್ಟು ಜನಕ್ಕೆ ಕೆಲಸ ಹುಡುಗ ಕೊಟ್ಟಿದ್ದಾರೆ ಅಂತೇಳಿ ಅವ್ರು ಅಪ್ರಿಷಿಯೇಟ್ ಮಾಡಿ ಆ ಜಾಕೆಟ್ ನ ತುಂಬಾ ಇಷ್ಟಪಟ್ರಂತೆ ಪ್ರಥಮ್ ಸರ್ ಹೇಳಿದ್ರು. ತುಂಬಾ ಖುಷಿ ಆಯ್ತು ಶಿವಣ್ಣ ಹತ್ರ ಹೋಗಿ ಮಾತಾಡ್ಸಿದ್ದು. ಓಕೆ, ಒಂದು ಡ್ರೀಮ್ ಕಮ್ ಟ್ರೂ. ಸೊ ಆ ತರ ಪ್ರಥಮ್ ಸರ್ ನನಗೆ ಸುಮಾರು ಹತ್ರ ಇವಾಗ ಒಂದು ಮೂವಿ ಎಲ್ಲ ನಡೀತಾ ಇದೆ, ತುಂಬಾ ಡೈರೆಕ್ಟರ್ ಗಳಿಗೆ ನಮ್ಮ ಕಡೆಯಿಂದ ಜಾಕೆಟ್ಸ್ ಕೊಡಿಸಿದ್ದಾರೆ. ಆ ಕ್ವಾಲಿಟಿ ನಮ್ಮದು ತುಂಬಾ ಮೂವೀಸ್ ಅಲ್ಲಿ ನಮ್ಮ ಡ್ರೆಸ್ಗಳನ್ನ ಪೋರ್ಟ್ರೇಟ್ ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ಅಂದ್ರೆ ಪ್ರಥಮ್ ಸರ್ ಅಂತ ಹೇಳಕ್ ಇಷ್ಟ. ಓಕೆ ಸರ್, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಏನಾದ್ರು ಫಿಲಿಮಲ್ಲಿ ಏನಾದ್ರು ಆಫರ್ಸ್ ಬಂದಿದೆಯಾ? ಫಿಲಿಮಲ್ಲಿ ಒಂದು 2-3 ಆಫರ್ಸ್ ಬಂದಿದ್ದು ಸರ್. ಸೊ ಇವಾಗ್ಲೂ ಒಂದು ಪ್ರಪೋಸಲ್ ಇದೆ. ನಾನು ಏನು ಹೇಳಿಲ್ಲ ಸರ್, ನೋಡೋಣ ಸರ್ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ಲಕ್ಷ್ಮಿ ಬಂದಾಗ ಕಾಲಿಂದ ಒದಿಬಾರ್ದಂತೆ ಯಾವತ್ತೇ ಆಗಲಿ. ನಂದು ಆ ಥರ ವ್ಯಕ್ತಿ, ನಾನು ಆ ಥರದ ಆಟಿಟ್ಯೂಡಲ್ಲಿ ಮಾತಾಡಲ್ಲ. ಈ ನಾವು ಸ್ವಲ್ಪ ನೀವು ಸ್ವಲ್ಪ ಹಾಕೋಣ ಅಂತ ಒಂದು ಬಂದಿದೆ. ಬಟ್ ಮೂವಿ ಅಂತ ಆಸ್ ಎ ಪ್ರೊಡ್ಯೂಸರ್ ಬಂದಿದ್ದಾರೆ. ಅವ್ರು ಏನಂದಿದ್ದಾರೆ, ಲೈಕ್ 80% ನಿಮ್ದಾಗಿರುತ್ತೆ, 30% ನಿಮ್ದು ಅಂತ. ಅದು ನಾನು ಒಪ್ಕೊಂಡಿಲ್ಲ, 50-50 ಅಂತ ಹೋಗಿ ಓಕೆ ಆಗಿದೆ. ಸೊ ನಮ್ಮ ಮೇಲೆ ಯಾರನ್ನ ಇನ್ವೆಸ್ಟ್ ಮಾಡೋರನ್ನ ವೇಟ್ ಮಾಡ್ತಿದ್ದೀವಿ, ಇಲ್ಲ ನಾನೇ ಇನ್ವೆಸ್ಟ್ ಮಾಡ್ತೀನಿ. ಬಟ್ ಇವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ ಸರ್, ಇವಾಗ ಒಂದು ಕಾಂಪಿಟೇಷನ್ಸ್ ಹೆಂಗ್ ಹೋಗ್ತಿದೆ ಅಂತ ನಿಮ್ಗೆ ಗೊತ್ತು. ಲೈಕ್ ನಾನು ಇಲ್ಲಿ ಸ್ಲೋ ಡೌನ್ ಆದ್ರೆ ನನ್ನ ಡ್ರೀಮ್ಸ್ನ ಅಚೀವ್ ಮಾಡೋಕ್ಕಾಗಲ್ಲ. 50 ಅಂಗಡಿ ಇದೆ, ಆದ್ಮೇಲೆ ಒಂದು ಡ್ಯಾಮ್ ಶೋರ್ ಆಗಿ ಒಂದು ಮೂವಿ ಮಾಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಮಂತ್ಲಿ ಇನ್ಕಮ್ ಎಷ್ಟೋ ಜನ ಕೇಳ್ತಿದ್ದಾರೆ, ಎಷ್ಟು ಮಂತ್ಲಿ ಇನ್ಕಮ್ ನಿಮ್ದು? ಸರ್ ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ತೀನಿ ನೋಡಿ ಸರ್, ಅವ್ರ ಥರ ಮುಚ್ಚಿಡೋದು ಇಷ್ಟು ಅಂತ ಹೇಳಲ್ಲ. 1 ಮಂತ್ಗೆ ಅಪ್ರಾಕ್ಸಿಮೇಟ್ ಆಗಿ ಅಂದ್ರೂ ಒಂದು 10 to 15 lakhs ಬರುತ್ತೆ. ಓಕೆ ಆಯ್ತಾ. ಸೊ ಇದರಲ್ಲಿ ನೀವು ಓಕೆ ಅಂತ ಎಲ್ಲ ಹೇಳ್ಬಿಡಿ ಸರ್. 15 lakhs ಅಂದ್ರೆ ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಬರುತ್ತೆ? ಆಕ್ಚುಲಿ ಆಗಿರ್ಬೋದು, ಬಟ್ ನಾನು ಅಷ್ಟೇ ಸ್ಟ್ರಗಲ್ ಹಾಕಿದೀವಿ ಸರ್. ಈಗ ಇದೇನ್ 15 lakhs ಅಂತ ಇದ್ರೆ ಒಂದ್ ಶಾಪ್ ಇಂದನ, ಇಲ್ಲಾಂದ್ರೆ ಓವರ್ ಆಲ್ ಎಷ್ಟು? 11 ಶಾಪ್ ಇಂದ ನನಗೆ 15 lakhs ಇನ್ಕಮ್ ಇದೆ. ಸೊ ಆ 15 lakhs ಅಲ್ಲಿ ಇದು ಸ್ಟೇಬಲ್ ಇರುತ್ತಾ ಹೆಂಗೆ? ಇಷ್ಟು ಮಿನಿಮಮ್ ಬಂದೇ ಬರುತ್ತಾ ಎವ್ರಿ ಮಂತ್? ಫೆಸ್ಟಿವಲ್ಸ್ ಅಂತ ಟೈಮ್ ಅಂತ ಹೋದ್ರೆ ಒಂದು 18 to 20 lakhs ವರೆಗೂ ಹೋಗುತ್ತೆ. ಓಕೆ. ಸೊ ಆ 20 lakhs ಅಲ್ಲಿ ಲೈಕ್ ರೆಂಟ್ ಇರುತ್ತೆ, ಸ್ವಲ್ಪ ಸಣ್ಣ ಪುಟ್ಟ ಕೆಲಸದ ಇರುತ್ತೆ, ಹುಡುಗರು ಇರ್ತಾರೆ, ನಾನು ಕಾರಲ್ಲಿ ಓಡಾಡ್ತಾ ಇರ್ತೀನಿ, ಡೀಸೆಲ್ ಖರ್ಚು, ರೂಮ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಖರ್ಚೆಲ್ಲ ಹೋಗಿ ತೊಂದರೆ ಇಲ್ಲ ಸರ್. ಎಲ್ಲ ಖರ್ಚು ಹೋಗಿ ಒಂದು 5 ರಿಂದ 6 ಲಕ್ಷ ನಂಗೆ ತಿಂಗಳಿಗೆ ಮೋಸ ಇಲ್ಲ ಸರ್. ಸೇಫ್. ಲಾಸಲ್ಲಿ ಏನಿಲ್ಲ. ಲಾಸಲ್ಲಿ ನೋಡಿ, ಎಲ್ಲರೂ ಸುಮಾರು ಜನ ಹೇಳ್ತಾ ಇರ್ತಾರೆ ಇದ್ರ ಬಗ್ಗೆ ಮಾತಾಡಬೇಕು ಸರ್. ನಾನು ಹೇಳಿ, ಫ್ಯಾಬ್ರಿಕ್ ಅದ್ ಹೆಂಗ್ ಕೊಟ್ಬಿಡ್ತೀರಾ ಅಷ್ಟು ಕಡಿಮೆಗೆ, ಹೆಂಗೆ ಕೊಟ್ಟೆ ಅಂತ ಹೇಳ್ತೀನಿ ನೋಡಿ. ದುಡ್ಡು ನಿಯತ್ತಾಗಿ ಸಂಪಾದನೆ ಮಾಡಿದೆ. 10 ರೂಪಾಯಿಗೆ ತಂದಿರೋದು 11 ರೂಪಾಯಿಗೆ ಮಾರ್ತಾ ಇದೀನಿ. ಆಯ್ತಾ. ಒಬ್ರು ತಗೊಳೋದು 100 ಜನ ಬಂದು ತಗೊಂತ ಇದಾರೆ. ಅಂಗಡಿಗಳು ಜಾಸ್ತಿ ಆಯ್ತು. ಒಂದೊಂದು ಈಗ ಎಕ್ಸಾಂಪಲ್ ನೀವು ಹೇಳಿ, ಈಗ 1 ಲಕ್ಷ ನೀವು ಇನ್ವೆಸ್ಟ್ ಮಾಡಿದೀರಾ, 1 ಲಕ್ಷ ಇನ್ವೆಸ್ಟ್ ಮಾಡಿ ಒಂದ್ ಹತ್ರ ಶೋರೂಮ್ ಅಲ್ಲಿ ಕುತ್ಕೊಂಡಿದ್ದೀರಾ, ಡೈಲಿ ಬಿಸ್ನೆಸ್ ಆಗ್ತಾ ಇಲ್ಲ, ಕಡಿಮೆ ಬಿಸ್ನೆಸ್ ಆಗ್ತಾ ನಿಮಗೆ ಕಡಿಮೆ ಪ್ರಾಫಿಟ್ ಬರ್ತಾ ಇದೆ. ಎಕ್ಸಾಂಪಲ್ ಸರ್, ನಾನು ಅದೇ 1 ಲಕ್ಷ ಹಾಕಿ ಒಂದೇ ದಿನಕ್ಕೆ ಖಾಲಿ ಮಾಡ್ತೀನಿ. 1 ತಿಂಗಳು ವೇಟ್ ಮಾಡೋದು ಹೆಂಗಿರುತ್ತೆ, 1 ದಿನದಲ್ಲಿ ಖಾಲಿ ಆಗೋದು ಹೆಂಗಿರುತ್ತೆ. ನಾನು ಇನ್ನೊಂದು ನೋಡಿ, ನೀವಾಗ ದೊಡ್ಡ ಬ್ರ್ಯಾಂಡ್ಗಳು ಮಾಡ್ತಾರೆ ಆನ್ಲೈನ್ ಅಲ್ಲಿ ಸೇಲ್ಸ್, ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ಸ್ ಅಂತ. ಆ ತರ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದೀರಾ ಸರ್? ಸ್ಟಾಕ್ ಕ್ಲಿಯರೆನ್ಸ್ ಅಂತ ಬಂದ್ರೆ ನಾವ್ ಹೆಂಗ್ ಕ್ಲಿಯರೆನ್ಸ್ ಕೊಡ್ತೀವಿ ನಾವು ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಹೊಸದೊಂದು ನಮ್ಮ ಸಂಜಯ್ ನಗರಲ್ಲಿ ಒಂದು ಹೊಸ ಸ್ಟೋರ್ ಓಪನ್ ಆಗ್ತಿದೆ. ಸ್ಟಾಕ್ ಕ್ಲಿಯರೆನ್ಸ್ ಮಾಡೋದಿದ್ರೆ ಏನಕ್ಕೆ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತೀವಿ ಅಂತ ಹೇಳ್ತೀವಿ ನೋಡಿ. ಎಲ್ಲರೂ ಸ್ಟಾಕ್ ಕ್ಲಿಯರೆನ್ಸ್ ಅಂತ ದೊಡ್ಡ ಶೋರೂಮ್ ಅವರು ಮಾಡ್ಬೋದು, ಬಟ್ ಏನಕ್ಕೆ ಮಾಡ್ತಾರೆ ಅಂತ ಹೇಳ್ತೀನಿ. ಅವ್ರು ಮಾಡ್ತಿರೋದು ಜೆನ್ಯೂನ್ ಆಗಿ ಲಾಸ್ ಆಗಿ ಕೊಡ್ತಾರೆ, ಅದನ್ನ ನಾನು ಒಪ್ಕೊಂತೀನಿ. ಹೆಂಗೆ ಅಂತ ಹೇಳಿದ್ರೆ ನೋಡಿ ಸರ್, ಒಂದು ಶರ್ಟ್ ಅಲ್ಲಿ S, M, L, XL ಅಂತ ಸೆಟ್ ಬರುತ್ತೆ. ಅದ್ರಲ್ಲಿ ಏನಾಗುತ್ತೆ, ಎಲ್ಲ ಕಲರ್ಸ್ ಹೊರಟೋಗಿರುತ್ತೆ, M ಸೈಜ್ ಒಂದು ಉಳ್ಕೊಂಡಿರುತ್ತೆ, ಇಲ್ಲ XL ಸೈಜ್ ಒಂದು ಪ್ಯಾಟರ್ನ್ ಅಲ್ಲಿ ಉಳ್ಕೊಂಡಿರುತ್ತೆ. ಸೊ ಆ ಒಂದು ಪ್ಯಾಟರ್ನ್ ಸೇಲ್ ಆಗಲ್ಲ. ಸೊ ಅದಕ್ಕೆ ಎಲ್ಲ ಕಂಪ್ನಿಗಳವರು ಸ್ಟಾಕ್ ಕ್ಲಿಯರೆನ್ಸ್ ಅಂತ ಹೇಳ್ಬಿಟ್ಟು, ಚೆನ್ನಾಗಿರುತ್ತೆ ಪ್ರಾಡಕ್ಟ್, ಚೆನ್ನಾಗಿಲ್ಲ ಅಂತಲ್ಲ, ಒಳ್ಳೆ ಪ್ರಾಡಕ್ಟ್, ಅದನ್ನ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ಬಿಡ್ತಾರೆ, ಹೊಸ ಸ್ಟಾಕ್ ಅನ್ನ ಲಾಂಚ್ ಮಾಡ್ತಾರೆ. ಇಷ್ಟೇ ಡಿಫರೆನ್ಸ್. ಸೊ ನಾವ್ ಹೆಂಗ್ ಮಾಡ್ತೀವಿ ಅಂತ ಹೇಳಿದ್ರೆ,
ದುಡ್ಕೊಂಡ್ಬಿಟ್ಟಿದೀವಿ ಅಣ್ಣ, ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಸೊ ನನಗೆ ಅದ್ರಲ್ಲಿ ಪ್ರಾಫಿಟ್ ಬೇಡ. ಈಗ ನೋಡಿ ಒಂದು 5-10 ಲಕ್ಷ ಇನ್ವೆಸ್ಟ್ ಮಾಡಿರ್ತೀವಿ, 5 ಲಕ್ಷ 10 ಲಕ್ಷ ಇನ್ವೆಸ್ಟ್ ಮಾಡಿದಾಗ 10 ಲಕ್ಷ ನನಗೆ ರಿಟರ್ನ್ ಬಂದ್ಬಿಟ್ಟಿರುತ್ತೆ. ಅದರಲ್ಲಿ ಇನ್ನೊಂದು 2 ಲಕ್ಷ ಜಾಸ್ತಿ ಬಂದಿರುತ್ತೆ. ಎಷ್ಟು ಬಂತು? 12 ಲಕ್ಷ. ಇನ್ನೂ ಸ್ಟಾಕ್ ಉಳ್ಕೊಂಡಿದೆ. ಆ ಸ್ಟಾಕನ್ನು ಏನು ಮಾಡಬೇಕು? ಯಾರಿಂದ ಬಂತು ಆ ದುಡ್ಡೆಲ್ಲ? ಜನರಿಂದ ತಾನೆ ಸರ್. ಆ ಜನರಿಗೆ ನನ್ನ ಕಡೆಯಿಂದಾನೆ ಕಾಂಪ್ಲಿಮೆಂಟ್ರಿ ಅವ್ರು ಕೊಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನಾನೇನು ಮಾಡ್ತೀನಿ, ಸ್ಟಾಕ್ ಕ್ಲಿಯರೆನ್ಸ್ ಅಲ್ಲ, ಆಫರ್ ತಗೋ, 100 ರೂಪಾಯಿಗೊಂದು, 10 ರೂಪಾಯಿಗೊಂದು ಅಂತ ಬಿಟ್ಬಿಡ್ತೀನಿ. ಏನು ಹೇಳ್ತೀರಾ ನಿಮ್ಮನ್ನ ಟ್ರೋಲ್ ಮಾಡೋರಿಗೆ? 10-20 ಕೊಡ್ತಾ ಇದ್ರೆ 1000ಕ್ಕೆ ಎಷ್ಟೊಂದು ಜನ ಪಾಪ ಅಂಗಡಿಯವರು ಅವರು ಅಯ್ಯೋ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾನೆ ಇವ್ನು 10-20 ಕೊಟ್ಟು ನಾವೇನು ಮಾಡಬೇಕು, ಅದೆಲ್ಲ ಲೋ ಕ್ವಾಲಿಟಿ ಡುಪ್ಲಿಕೇಟು ಸೆಕೆಂಡ್ ಹ್ಯಾಂಡ್ ಲೆಕ್ಕದಲ್ಲಿ ತರ್ತಾನೆ, ಎಲ್ಲಿಂದನೋ ತರ್ತಾನೆ, ಕದ್ದಿರೋ ಮಾಲ್, ಇವೆಲ್ಲ ಹೇಳ್ಬಿಟ್ಟು ನಿಮ್ಮನ್ನ ಟ್ರೋಲ್ ಮಾಡ್ತವ್ರೆ. ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರೋ ಅಂತ? ಸರ್ ನೋಡಿ, ಟ್ರೋಲ್ ಮಾಡೋದು ಸಿಕ್ಕಾಪಟ್ಟೆ ಈಸಿ ಸರ್. ಸೊ ಇವಾಗ ನಿಮ್ಮ ಬಗ್ಗೆ ಟ್ರೋಲ್ ಮಾಡ್ಬೇಕಂದ್ರೆ ನಂಗೆ 2 ನಿಮಿಷ, ಒಂದೆರಡು ನಮ್ಮ ಹುಡುಗರು ಎಷ್ಟು ಜನ ಇದ್ದಾರೆ ಗೊತ್ತಲ್ಲ, ಕೆಲಸದ ಹುಡುಗರು 200 ಜನ ಇದ್ದಾರೆ. ಹಾಕೊಳ್ರು ಅಂತ ಹೇಳಿದ್ರೆ 5 ನಿಮಿಷ ಟ್ರೋಲ್ ಮಾಡಿ ಬಿಸಾಕ್ಬೋದು. ಯಾವತ್ತೂ ಆ ಥರ ಕೆಲಸ ಮಾಡಲ್ಲ ನಾವು. ಏನಕ್ಕೆ ಅಂದ್ರೆ ಟ್ರೋಲ್ ಮಾಡೋರ್ಗೆ ಒಂದೇ ಹೇಳ್ತೀನಿ ಸರ್, ಕಷ್ಟಪಟ್ಟು ಬೆಳೆದಿರ್ತೀವಿ, ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೀವಿ. ಇವಾಗ ಹೋಲ್ಸೇಲ್ ಈ ಟಾಪಿಕ್ ಬಂತು, ಬೇರೆ ಅಂಗಡಿಗಳವ್ರು ಏನಾಗಬೇಕು ಅಂತ, ಅದಕ್ಕೆ ನಾವೇನು ಮಾಡಿದೀವಿ, ಈಗ ಕ್ಲಿಯರ್ ಕಟ್ಟಾಗೆ ಹೋಲ್ಸೇಲ್ ಸ್ಟಾರ್ಟ್ ಮಾಡ್ತಾ ಇದ್ವಿ ದೊಡ್ಡ ಮಟ್ಟಕ್ಕೆ. ಪ್ರತಿಯೊಬ್ಬರು ಹೋಲ್ಸೇಲ್ ನಮ್ಮ ಹತ್ರನೇ ತಗೊಂತಿದ್ದಾರೆ. ಇವಾಗ ಸುಮಾರು ಜನ ಅಂಗಡಿಗಳವ್ರು ಸ್ಟಾರ್ಟ್ ಮಾಡಿದ್ದಾರೆ, ಹೋಲ್ಸೇಲ್ ತಗೊಂತಿದ್ದಾರೆ. ನಾವು ಹೋಲ್ಸೇಲ್ ಪ್ರೈಸಲ್ಲೇ ಪ್ರೊವೈಡ್ ಮಾಡ್ತಾ ಇದೀವಿ. ನಮಗೆ ಎಷ್ಟು ಲಾಭ ಬರುತ್ತೋ ಅವ್ರಿಗೂ ಅಷ್ಟೇ ಲಾಭ. ಪ್ಲಾನ್ ಹೇಳ್ಕೊಡ್ತಾ ಇದೀವಿ ಸರ್, ಹಿಂಗೆ ಬಿಸ್ನೆಸ್ ಮಾಡಬೇಕು ಅಂತ. ನಮ್ಮ ಹತ್ರ ಬಂದಿರೋ ಪ್ರತಿಯೊಬ್ಬರು ಕ್ಲಿಯರ್ ಕಟ್ಟಾಗಿ ಬಿಸ್ನೆಸ್ ನಡೀತಾ ಇದೆ. ಓಕೆ ನಿಮ್ದು ಅದೇ, ನಿಮ್ದು ಏನು ಪ್ರಾಫಿಟ್ ಬಂದಿರುತ್ತೆ, ನೀವು ಏನು ಇನ್ವೆಸ್ಟ್ ಮಾಡಿದ ರಿಟರ್ನ್ಸ್ ಬಂದಮೇಲೆ ಅದನ್ನ ನೀವು ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀರಾ ಆ್ಯಕ್ಚುಲಿ. ಓಕೆ ಸರ್. ನೆಕ್ಸ್ಟು ಪಾಪ ನಿಮ್ಮ ಅಷ್ಟು ಲೇಡೀಸ್ ಫ್ಯಾನ್ಸ್ ಇದ್ದಾರೆ, ಲೇಡೀಸ್ ಫ್ಯಾನ್ಸ್ಗೆ ಯಾವಾಗ ಓಪನ್ ಮಾಡ್ತೀರಾ ಸರ್? ಲೇಡೀಸ್ ಫ್ಯಾನ್ಸ್ಗೆ ಅಂತ ಹೇಳಿದಾಗ ಮೊನ್ನೆ ರೀಸೆಂಟಾಗಿ ಕೆಂಗೇರಿಯಲ್ಲಿ ಬಿಟ್ಟಿದ್ವಿ ಸರ್. 1000 ರೂಪಾಯಿ 20 ಜೀನ್ಸು, 1000 ರೂಪಾಯಿಗೆ 20 ಲೆಗಿನ್ಸು. ಓಕೆ. ಸೊ ಬಿಟ್ಟಿದ್ದೇ ತಡ ಸರ್. ಶುರು ಹಚ್ಕೊಂಡ್ರು ನೋಡಿ ಸರ್, ಹೆಂಗೆಲ್ಲ ಮಾತಾಡ್ಬಿಡ್ತಾ ಇದಾರೆ ಅಂದ್ರೆ, ನಾವ್ ಇಷ್ಟೆಲ್ಲ ಅಚೀವ್ ಮಾಡಿದ್ ಏನು, ಚಿಕ್ಕ ಹುಡುಗರು ಮಾತಾಡ್ಬಿಡ್ತಾ ಇದಾರೆ ಸರ್. ಒಂದು ಸ್ಟೇ ಅಂತ ಬಂದಾಗ ನಮ್ಗೆ ಅನ್ನೋದೊಂದು ಐಡೆಂಟಿಟಿ ಇರುತ್ತೆ, ನಮ್ಗೆ ಅನ್ನೋದೊಂದು ಫ್ಯಾನ್ ಫಾಲೋವರ್ಸ್ ಇರುತ್ತೆ, ನಮ್ಗೆ ಅನ್ನೋದೊಂದು ಕಸಿನ್ಸ್ ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ, ನೋಡಿದವ್ರು ಏನು ಫೀಲ್ ಆಗಲ್ಲ ಹೇಳಿ. ಸೊ ಈ ಥರದ್ದು ಶುರು ಆಗೋಯ್ತು. 1000ಕ್ಕೆ ಲೇಡೀಸ್ ಕೊಟ್ಟಿದ್ದಲ್ದಿರ ವಿತ್ ಪ್ರೂಫ್ ಕ್ವಾಲಿಟಿ ಹೆಂಗಿದೆ ನೋಡಿ ಸರ್. 1000ಕ್ಕೆ 20 ಲೆಗಿನ್ಸ್ ಕೊಟ್ವಿ. ಎಷ್ಟು ವರ್ಷ ಗ್ಯಾರಂಟಿ ಕೊಟ್ವಿ ಗೊತ್ತಾ? 1 ಇಯರ್ ಗ್ಯಾರಂಟಿ ಕೊಟ್ವಿ. 1000ಕ್ಕೆ 20 ಜೀನ್ಸ್ ಕೊಟ್ವಿ. ಎಷ್ಟು ದಿನ ಗ್ಯಾರಂಟಿ ಕೊಟ್ವಿ? 1 ವರ್ಷ ಗ್ಯಾರಂಟಿ ಕೊಟ್ವಿ. ಕಸ್ಟಮರ್ಗೆ ಏನು ಬೇಕು? ಒಳ್ಳೆ ಪ್ರಾಡಕ್ಟ್ ಕೊಡಬೇಕು, ವ್ಯಾರಂಟಿ ಕೊಡಬೇಕು. ಏನೇ ಒಂದಾದ್ರೂ ನಮ್ಮ ಹತ್ರ ರಿಟರ್ನ್ ಇರುತ್ತೆ, ರೀಪ್ಲೇಸ್ಮೆಂಟ್ ಇರುತ್ತೆ. ಇನ್ನು ಇದಕ್ಕಿಂತ ಕಸ್ಟಮರ್ಗೇನು ಆಪರ್ಚುನಿಟಿ ತಾನೆ. 1000ಕ್ಕೆ 20 ಶರ್ಟು, ಅದನ್ನು ಬೇರೆಯವರು ಹೊಟ್ಟೆ ಉರಿಗೆ ಬೇರೆ ಥರ ಪೋರ್ಟ್ರೇಟ್ ಮಾಡ್ತಿದ್ರು ಸರ್. ಸೊ ನಾವೇನು ಮಾಡಿದ್ವಿ, ನಮ್ಮ ಲೀಗಲ್ ಟೀಮ್ ಇತ್ತು. ಸೊ ಇಷ್ಟೆಲ್ಲ ಮಾಡ್ತಿದ್ದೀವಿ ಅಂದರೆ ಎಲ್ಲ ಇಟ್ಕೊಂಡಿರಲ್ವ ಸರ್. ಲೀಗಲ್ ಟೀಮ್ ಇತ್ತು, ಲೀಗಲ್ ಟೀಮ್ಗೆ ಈ ಥರ ಇನ್ಫಾರ್ಮ್ ಮಾಡಿದ್ರು. ಸೊ ಲೀಗಲ್ ಟೀಮ್ ಅವರು ಆ್ಯಕ್ಷನ್ ತಗೊಂಡ್ರು, ರಿಪೋರ್ಟ್ ಹಾಕಿದ್ರು, ಪಟ ಅಂತ ಡಿಲೀಟ್ ವಿಡಿಯೋ. ಸೊ ಮತ್ತೆ ಅವರೇ ರಿಕ್ವೆಸ್ಟ್ ಮಾಡಿದ್ರು. ನಮಗೆ ಅಯ್ಯೋ ಅನಿಸ್ತು, ನಾವೇನು ತೊಂದರೆ ಮಾಡೋಕೆ ಹೋಗಲಿಲ್ಲ ಸರ್. ಇವತ್ತು ಇಷ್ಟು ಬೇಕು ಅಂದಿದ್ರೆ ಕೊಡಬೇಕಾಗ್ಸಿತ್ತು ಅವರು, ನಾವು ತೊಂದರೆ ಮಾಡಿಲ್ಲ. ಸೊ ನಾವು ಯಾರಿಗೂ ತೊಂದರೆ ಮಾಡಿಲ್ಲ, ನಮಗೆ ಸುಮ್ಮನೆ ತೊಂದರೆ ಮಾಡ್ತಾವ್ರೆ, ಅದೊಂದು ಬೇಜಾರು ಅಷ್ಟೇ. ಬಟ್ ಯೂತ್ಗೆ ಒಂದು ಹೇಳ್ತೀನಿ, ಅದೇ ಹೇಳ್ತೀನಲ್ವ ಸರ್, ಇದೊಂಥರ ಸಮುದ್ರ ಇರೋ ಹಂಗೆ. ಎಷ್ಟು ಈಜಾಡೋ, ನಿನಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಈಜಾಡ್ಕೊಂಡ್ಬಿಡು, ಇಲ್ಲ ಮುಳುಗೋಗ್ಬಿಡ್ತೀಯ. ಇದೊಂದೇನ ಹೇಳಕ್ ಇಷ್ಟಪಡ್ತೀನಿ. ಬ್ರದರ್, ಇವಾಗ ಏನು ಲೇಡೀಸ್ಗೆ ಫುಲ್ ಗೌರ್ಮೆಂಟ್ ಕಡೆಯಿಂದ ಆಫರ್ ಕೊಡ್ತಾ ಇದ್ದಾರೆ, ಆ ಭಾಗ್ಯ ಈ ಭಾಗ್ಯ ಅಂತ. ಅರುಣ್ ಅಡ್ಡ ಕಡೆಯಿಂದ ಯಾವಾಗ ಲೇಡೀಸ್ಗೆ ಔಟ್ಲೆಟ್ ಭಾಗ್ಯ? ಸರ್ ಆಲ್ರೆಡಿ ಶಾಂಪಲ್ ತೋರಿಸಿದ್ದು ಆಯ್ತು ಸರ್. ಗರ್ಲ್ಸ್ದು 1000ಕ್ಕೆ 20 ಲೆಗಿನ್ಸು, 1000ಕ್ಕೆ 20 ಜೀನ್ಸು, 1000ಕ್ಕೆ 10 ಟಾಪ್ಸ್ ಅಂತ ಆಲ್ಮೋಸ್ಟ್ ಬಿಟ್ಟಿದ್ದು ಆಯ್ತು. ನೀವು ಗೋರಿ ಬಿದ್ದೋರಲ್ಲಿ ಒಂದು ಕ್ರೇಜ್ ನೋಡ್ಬೇಕಾಗ್ತಿತ್ತು ಸರ್ ಗರ್ಲ್ಸ್ದು. ಓಕೆ. ಸಿಕ್ಕಾಪಟ್ಟೆ ಖುಷಿ ಪಟ್ರು, ತಾಯಂದಿರು ಬಂದಿದ್ರು, ಆಶೀರ್ವಾದ ಮಾಡಿದ್ರು. ಸೊ ಎಲ್ಲರೂ ನಮ್ಗೆ ಒಳ್ಳೇದು ಬಯಸ್ತಾ ಇದಾರೆ. ಜನ ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದ್ರೆ, ಜನಕ್ಕೆ ಕೈ ಮುಗಿದು ಥ್ಯಾಂಕ್ಸ್ ಹೇಳ್ಬೇಕು ಸರ್ ಇಲ್ಲಿಂದ. ಆದ್ರೆ ಅವ್ರ ಋಣನ ಹೆಂಗ್ ತೀರಿಸಬೇಕು ಅಂತ ನನಗೆ ಗೊತ್ತಿಲ್ಲ. ಅವ್ರ ಋಣ ನನ್ನ ಮೇಲೆ ಜಾಸ್ತಿ ಇದೆ. ಇದು ಬಿಗಿನಿಂಗ್ ಅಷ್ಟೇ ಸರ್. ಬೇರೆ ತರ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಓಪನ್ ಮಾಡ್ತೀರಾ ಔಟ್ಲೆಟ್? 100% ಸರ್. ಏನಕ್ಕೆ ಅಂದ್ರೆ, ಇವಾಗ ಒಬ್ಬ ಟ್ರೋಲ್ ಪೇಜ್, ನಿಮ್ದೊಂದು ಟ್ರೋಲ್ ಪೇಜ್ ಇದೆ, ನೀವು ಒಂದು ಟ್ರೋಲ್ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೆ ನೀವು ನೆಗೆಟಿವ್ ಆಗಿ ಆಗ್ತಿರ ತಾನೆ. ಜನ ಎಲ್ಲ ಹೆಂಗ್ ಆಗ್ತಿದ್ರು ಅಂದ್ರೆ, ಅರುಣ್ ಅವರು ದೇವರು, ಅದನ್ನೆಲ್ಲ ನೋಡ್ಬಿಟ್ಟು ಕಣ್ಣಲ್ಲೇ ನೀರು ಕಿತ್ಕೊಂಡ್ಬಿಡೋದು, ಹಂಗೆಲ್ಲ ಆಗ್ತಿದ್ರು. ಸೊ ಜನಕ್ಕೆ ನಾನು 100% ಈಗ ಬಾಯ್ಸ್ಗೆ ಮಾಡಿದ್ದಾಯ್ತು, ಗರ್ಲ್ಸ್ಗೂ ಸಹ ಮಾಡ್ತೀನಿ ಸರ್. ನಂದೊಂದು ದೊಡ್ಡ ಡ್ರೀಮ್ ಇದೆ, ಇದ್ರಲ್ಲಿ ಮುಗಿಯಲ್ಲ ಸರ್ ಒಂದು. ಸೊ ಒಂದು ದೊಡ್ಡ ಮಾಲ್ ತರ ಓಪನ್ ಮಾಡಿ, ಸೊ ಒಂಥರ ಶಾಪಿಂಗ್ ಬಜಾರ್ ತರ ಮಾಡ್ಬೇಕು ಅಂತ. ನೋಡಿ ಸರ್, ಕೊರತೆ ಆಗ್ಬಾರ್ದು ಸರ್ ಬಟ್ಟೆಗೆ. ಬಟ್ಟೆ ಇವಾಗ ಮರದೇ ಹೆಂಗಿಂದ ಕೊಡ್ತಾರೆ ಗೊತ್ತಾ? ನೀನ್ ಒಳ್ಳೆ ಬಟ್ಟೆ ಹಾಕೊಂಬ, ಹೈ ಸರ್ ಅಂತಾರೆ. ನೀನೇನ ಅರ್ಧೋಗಿರೋ ಬಟ್ಟೆ ಹಾಕೊಂಡು ಮೆಕ್ಯಾನಿಕ್ ತರ ಬಂದ್ಬಿಡು, ನಿನಗೆ ಮರದೇ ಕೊಟ್ಬಿಡ್ತಾರ. ಮೆಕ್ಯಾನಿಕ್ ಆಗ್ಲಿ, ಡ್ರೈವರ್ ಆಗ್ಲಿ, ಅಗ್ರಿಕಲ್ಚರ್ ಮಾಡೋರಾಗ್ಲಿ, ಸೊಸೈಟಿ ಸರ್, ಎಲ್ಲರಿಗೂ ಒಂದೇ ತರ ನೋಡ್ಬೇಕು. ನನ್ನ ಕಾನ್ಸೆಪ್ಟ್ ಅದು. ಇದು ಇವತ್ತಲ್ಲ, ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದೀನಿ ನಿಮ್ಮ ಮೀಡಿಯಾ ಮುಂದೆ, ಬರೋ ದಿನಗಳಲ್ಲಿ ಬಟ್ಟೆಗೆ ಬೆಲೆ ಇಲ್ದಿರೋ ತರ ಮಾಡ್ತೀನಿ ನೋಡಿ ಸರ್. ಅಂದ್ರೆ ಜನ ಬಟ್ಟೆ ತಗೊಬೇಕಂದ್ರೆ ಕೊರತೆ ಮಾಡಬಾರ್ದು, ಎಲ್ಲರೂ ಒಟ್ಟಿಗೆ ಒಳ್ಳೆ ಬಟ್ಟೆ ಹಾಕೊಬೇಕು ಸರ್. ನನ್ನ ಡ್ರೀಮ್ ಅದು. ನನಗೆ ನೋಡಿ, ಒಂದು 20 ಬಿಸ್ನೆಸ್ ಇತ್ತು ಅಂತ ಹೇಳಿದ್ರೆ, 20 ಬಿಸ್ನೆಸ್ ಒಂದು ಸ್ವಲ್ಪ ದಿನ ಬಿಟ್ಕೊಂಡು ಇದ್ರಲ್ಲೇ ಹಿಂಗ್ ಕೊಡ್ತಾ ಇದೀನಿ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿ ದೊಡ್ಡದಾಗಿ ಮಾಡಿದಾಗ ಹೆಂಗೆಲ್ಲ ಕೊಡ್ಬೋದು ಅಂತ. ಬಟ್ ಜಿಯೋ ಕಾನ್ಸೆಪ್ಟ್ ರಾಂಗ್ ಸರ್. ಓಕೆ, ಜಿಯೋ ನಿಮ್ದು ಕಾನ್ಸೆಪ್ಟ್ ಅಲ್ಲ, ಇದೇ ಪ್ರೈಸ್ ಇಟ್ಟಿರ್ತೀರಿ ಎಷ್ಟೇ ವರ್ಷ ಆದ್ರೂ. ಇದೇ ಮಾತಲ್ಲೇ ಇರ್ತೀನಿ, ನೀನು ಎಷ್ಟು ವರ್ಷ ಆದ್ರೂ ಇನ್ಕ್ರೀಸ್ ಆಗಲ್ಲ ನನ್ನ ಪ್ರೈಸ್. ಓಕೆ, ನಿಮ್ಮ ಲೈಫ್ದು ಡ್ರೀಮ್ ಏನು?
ನನ್ನ ಲೈಫಲ್ಲಿ ಒಂದು ಡ್ರೀಮ್ ಇದೆ ಭಯ. ಅದು ರಾತ್ರಿ ನಿದ್ದೆ ಮಾಡೋಕ್ಕೂ ಬಿಡ್ತಲ್ಲ, ಬೆಳಗ್ಗೆ ಎದ್ದೊಳಿದ್ರು ಬಿಡ್ತಲ್ಲ, ಕನ್ಸೋದು. ಇವಾಗ ನಾನು ಫಾರ್ಚುನರ್ ತಗೊಳೋದಕ್ಕೂ ಕನ್ಸು ಏನ್ ಗೊತ್ತಾ, ಈ ಪಾಲಿಟಿಷಿಯನ್ ಎಲ್ಲರೂ ಎಂದ್ರಲ್ಲಿ ಓಡಾಡ್ತಾರೆ, ಫಾರ್ಚುನರ್ ಓಡಾಡ್ತಾರೆ. ಆ ತರ ಡ್ರೀಮು ನನಗೆ. ಪಾಲಿಟಿಕ್ಸ್ ಅಲ್ಲಿ ಹೋಗ್ಬೇಕು ಅಂತ ಸಿಕ್ಕಾಪಟ್ಟೆ ಡ್ರೀಮ್ ಇದೆ. ಬಟ್ ನಮ್ಮಮ್ಮ ಸಪೋರ್ಟ್ ಮಾಡ್ತಲ್ಲ, ನಮ್ಮಮ್ಮ ಬೇಡ ಅಂತ ಭಯ ಪಡ್ತವ್ರೆ. ಬಟ್ ನಮ್ಮ ರಿಲೇಟಿವ್ಸ್ ಯಾರು ನನಗೆ ಪುಷ್ ಮಾಡ್ತಲ್ಲ. ನಮ್ಮ ಅಂಕಲ್ ಇದಾರೆ, ವೆಂಕಟರೆಡ್ಡಿ ಅಂಕಲ್, ಕೇಶವ ರೆಡ್ಡಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಗೋರಿಬಿದ್ನವ್ರು ಎಲ್ಲ ಈ ತರದವ್ರೆಲ್ಲ ಇದ್ದಾರೆ. ಸೊ ಅವರೊಂದು ಇನ್ಸ್ಪಿರೇಷನ್ ಇದೆ, ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಈ ಸರಿ ಇಲ್ಲ, ಈ ಸರಿ ಆಗಲ್ಲ, ನೆಕ್ಸ್ಟ್ ಸರಿಗೆ ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಕೇಳ್ತೀನಿ. ನನಗೊಂದು ಏನಂದ್ರೆ ಯಾವ್ದ್ರಲ್ಲಾದ್ರೂ ಪರವಾಗಿಲ್ಲ, ನನಗೊಂದು ಸೀಟ್ ಕೊಟ್ರು ಓಕೆ, ಇಲ್ಲ ಇಂಡಿಪೆಂಡೆಂಟ್ ಆಗು ನಿಂತ್ಕೊಳೋದಕ್ಕೆ ಓಕೆ. ಬಟ್ ಒಂದಿನ ಸರ್ ಸಾಯೋದ್ರ ಒಳಗಡೆ ನಾನು ಒಂದು ಪಾಲಿಟಿಕ್ಸ್ ಅಲ್ಲಿ ರೂಲ್ ಮಾಡೇ ಸಾಯೋದು ಸರ್, ಇದು ನನ್ನ ಪ್ರಾಮಿಸ್. ಏನಾಗ್ಬೇಕಂದ್ರೆ MLA ನಾ CM ಏನಾಗ್ಬೇಕು ನನಗೆ ನೋಡಿ, ಅಷ್ಟೆಲ್ಲ ದೊಡ್ಡದಾಗಿಲ್ಲ, ಒಂದು ಸಿಂಪಲ್ ಆಗಿ ZP ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ZP ಅಲ್ಲಿ ಬಂದು ಆಲ್ಮೋಸ್ಟ್ ಅದ್ರದ್ದು ಹೆಂಗಿದೆ, ರೂಲ್ಸ್ ಹೆಂಗಿದೆ, ಯಾವ ತರ ನಾವು ಹೆಲ್ಪ್ ಮಾಡ್ಬೋದು, ಇನ್ನೊಬ್ರಿಗೆ ಯಾವ ತರ ಸಪೋರ್ಟ್ ಮಾಡ್ಬೋದು, ಅದನ್ನ ನಾವು ಫಸ್ಟ್ ತಿಳ್ಕೊಬೇಕು ಸರ್. ಆ ಗ್ಯಾಪಲ್ಲಿ ನಾನು ಒಂದು ಸ್ವಲ್ಪ ದುಡ್ಡು ಮಾಡ್ಕೊಬೇಕಲ್ವಾ ಸರ್, ಇರುತ್ತಲ್ವಾ. ಸೊ ಮಾಡ್ಕೊಂಡು ಆ ಪಾಲಿಟಿಕ್ಸ್ ಅಲ್ಲಿ ಹೋದಾಗ, ಸೊ ಪಾಲಿಟಿಕ್ಸ್ ಇವಾಗ ಏನ್ ಪೊಲಿಟಿಕ್ಸ್ಗೆ ಹೋಗೋದಕ್ಕೆ ದುಡ್ಡು ಮಾಡೋದಕ್ಕ, ಜನರಿಗೆ ಸೇವೆ ಮಾಡೋದಕ್ಕ ನನ್ನ ಡ್ರೀಮು ಸರ್ ಪಾಲಿಟಿಕ್ಸ್. ದುಡ್ಡು ಮಾಡ್ಬೇಕು ಅಂದ್ರೆ ಬಟ್ಟೆ ಅಂಗಡಿಯಲ್ಲೇ ದುಡ್ಡು ಮಾಡ್ತಾ ಇಲ್ವಾ, ಸೊ ದುಡ್ಡದ ಪಾಯಿಂಟ್ ಅಲ್ಲ. ನನ್ನ ಡ್ರೀಮು, ನನ್ನ ಅಚೀವ್ಮೆಂಟ್ ಅದೇ. ನಾನು ಸಾರ್ಥಕನೋ ಅರುಣ್ ಸಾಧಿಸ್ದೋ ಅಂತ ಅನ್ಕೊಬೇಕು ಅಂದ್ರೆ ನಾನು ಪಾಲಿಟಿಕ್ಸ್ ಅಲ್ಲಿ ವಿನ್ ಆಗ್ಬೇಕು ಸರ್. ಪಾಲಿಟಿಕ್ಸ್ ಬರೋದಂತೂ ಸತ್ಯ. ಯಾವ್ದನ್ನ ಪಾರ್ಟಿ ಇದೆಯಾ, ಫೇವ್ರೇಟ್ ಪಾರ್ಟಿ, ಇದೇ ಪಾರ್ಟಿಗೆ ಹೋಗ್ಬೇಕು, ಅದೇ ಪಾರ್ಟಿಗೆ ಹೋಗ್ಬೇಕು ಪಾರ್ಟಿ ಅಂತ ಬೇಡ ಬಿಡಿ ಸರ್, ಈಗ ಹೇಳಿ ಪರವಾಗಿಲ್ಲ. ನೋಡ್ತಾ ಇದ್ರೆ ಇದು ಹೆಂಗ್ ಆಗ್ಬಿಡುತ್ತೆ, ನಾನು ಒಂದು ಟೈಮಲ್ಲಿ ಇವಾಗ ಒಂದು ಪಾಲಿಟಿಕ್ಸ್ ನೇಮ್ ಹೇಳಿರ್ತೀನಿ, ಅದ್ ಹೆಂಗಾಗುತ್ತೆ ಅಂದ್ರೆ ಫಸ್ಟ್ ಅಲ್ಲಿ ಆ ಪಾಲಿಟಿಕ್ಸ್ ಹೋಗ್ತೀನಿ ಅಂತ ಮಾತಾಡಿದ್ರೆ ಈ ಪಾಲಿಟಿಕ್ಸ್ ಅಲ್ಲಿ ಬಂದ್ಬಿಟ್ಟೆ, ಅವೆಲ್ಲ ಬೇಡ ಪ್ಲೀಸ್. ಅದ್ರ ಬಿಟ್ಟು ಬೇರೆ ಏನಾನ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಟೋಟಲ್ ನೀವು ಹೇಳಿದ್ರಿ ಆಲ್ಮೋಸ್ಟ್ 240 ಎಂಪ್ಲಾಯ್ಸ್ ಇದ್ದಾರೆ ನಿಮ್ಮ ಅಂಡರ್ ಅಂತ. ಆಮೇಲೆ ನಿಮ್ಮ ಹತ್ರ ಯಾವ ಕಾರ್ ಇದೆ, ಯಾವ ಬೈಕ್ ಇದೆ ಆಸ್ ಆಫ್ ನೌ? ಸರ್ ನನ್ನ ಹತ್ರ ಒಂದು ಹಾರ್ಲೆ ಡೇವಿಡ್ಸನ್ ಇದೆ, ಅದು ನಮ್ಮ ಡ್ಯಾಡ್ ಕೊಡ್ಸಿರೋದು. ಟಾಟಾ ಹ್ಯಾರಿಯರ್ ಇದೆ, ಅದು ನಮ್ಮ ಮಾಮಿ ಕೊಡ್ಸಿರೋದು. ನನ್ನ ಸ್ವಂತ ಅಂತ ಹೇಳಿದ್ರೆ ಇವಾಗ ಒಂದು ಫಾರ್ಚುನರ್ ತಗೊಂಡಿದ್ದೀನಿ. ಅದನ್ನ ಮಾತ್ರ ಇವತ್ತಿಗೂ ನನ್ನ ಬಿಸ್ನೆಸ್ ಅಲ್ಲಿ ಸಂಪಾದನೆ ಮಾಡಿರೋದು. ಅದು ಫುಲ್ ಕ್ಯಾಶ್ ಅಲ್ಲ, ಲೋನ್ ಮಾಡಿದೀನಿ. ಒಂದು 5 lakhs ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಲೋನ್ ಮಾಡಿ ತಗೊಂಡು. ಅದೇನಾ ನಿಮ್ ಡ್ರೀಮ್ ಕಾರ್? ಲೈಕ್ ಪಾಲಿಟಿಕ್ಸ್ ಗೊತ್ತಲ್ಲ ಬ್ರೋ. ಓಕೆ, ಪಾಲಿಟಿಕ್ಸ್ಗೋಸ್ಕರ ನಿಮ್ ಫಾರ್ಚುನರ್ ತಗೊಂತ ಇದ್ರೆ ಒಂದೇ ಡ್ರೀಮ್ ನನಗೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಟೋಟಲ್ ನೆಟ್ವರ್ತ್ ಎಷ್ಟು? ನಿಮ್ದೆಲ್ಲ ಸೇರಿಸಿದ್ರೆ ಇಷ್ಟು ಇದೆಯಪ್ಪ ನನ್ನ ಹತ್ರ ಇವಾಗ ಪ್ರೆಸೆಂಟ್, ನನ್ನ ಮಾರಿದ್ರೆ ಇಷ್ಟಕ್ಕೆ ಹೋಗ್ತೀನಿ ನಾನು ಅಂದ್ರೆ ಎಷ್ಟಿದೆ ನಿಮ್ಮ ಹತ್ರ? ಅದೆಲ್ಲ ಹೆಂಗ್ ಸರ್ ತೂಕ ಹಾಕೋದು, ಇವಾಗಲೇ ದೃಷ್ಟಿ ಕಂಡು ಸರ್ ಎಲ್ಲರೂ ಹಾಕೊಂಡು ಗುಮ್ತಾವ್ರೆ ಹೆಂಗೆ ಅಂತ. ಪಾಪ ಜನ ಮಾತ್ರ ನನ್ನ ಕಡೆ ಇದ್ದಾರೆ. ಓಕೆ, ನೆಕ್ಸ್ಟ್ ಇವಾಗ ಒಂದು ರ್ಯಾಪಿಡ್ ಫೈರ್ ಕ್ವಶನ್ ರೌಂಡ್ ಆಡೋಣ. ಫೇವ್ರೇಟ್ ನಿಮ್ದು ಕಾಫಿನಾ ಟೀನಾ? ಟೀನಾ. ಓಕೆ, ನೆಕ್ಸ್ಟ್ ನೀವು ಮಾರ್ನಿಂಗ್ ಪರ್ಸನ್, ನೈಟ್ ಪರ್ಸನ್? ನೈಟ್ ಪರ್ಸನ್. ಓಕೆ, ನಿಮ್ಮ ಫೇವ್ರೇಟ್ ಹೀರೋ ಯಾರು? ಪ್ರೆಸೆಂಟಲ್ಲಾಗಲಿ ಅಳಬ್ರಲ್ಲಾಗಲಿ ಯಾರು ಹೀರೋಯಿನ್? ಹೀರೋ ಅಂತ ಬಂದ್ರೆ ಲೈಕ್ ನಮ್ ಡ್ಯಾಡೇ ಹೀರೋ ನನಗೆ, ಇವಾಗೂ ಅಷ್ಟೇ ಅವಾಗೂ. ಅಂದ್ರೆ ಫಿಲಿಮ್ ಆಕ್ಟರ್ಸ್ ಫಿಲಿಮ್ ಅಂತ ಗೆಸ್ ಮಾಡಿದ್ರೆ ನನಗೆ ಸುದೀಪ್ ಅವ್ರು ಇಷ್ಟ. ಏನಕ್ಕೆ ಅಂದ್ರೆ ಅವ್ರ ಮಾತು, ಅವ್ರ ವರ್ಡ್ಸ್, ಅದಕ್ಕೆ ಇಷ್ಟ ಸುದೀಪ್ ಅವರು. ಓಕೆ, ಹೀರೋಯಿನ್ಸ್ ಅಲ್ಲಿ ಯಾರು ಇಷ್ಟ? ಹೀರೋಯಿನ್ಸ್ ಅಲ್ಲಿ ನನ್ನ ಸೋನಾಲ್ ಮ್ಯಾಮ್. ಎಂತಕ್ಕೆ? ಆ ಮ್ಯಾಮ್ ತುಂಬಾ ಒಳ್ಳೆಯವರು, ಒಂಥರ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಶಾಪ್ಸ್ಗೆಲ್ಲ ಇನ್ವೈಟ್ ಮಾಡಿದ್ರು, ಒಂದು ಡಿಗ್ನಿಟಿ ತೋರಿಸೋದಾಗ್ಲಿ ಇಲ್ಲ, ಜೊತೆ ಹಾಕೊಂಡು ಚೆನ್ನಾಗಿ ಮಾತಾಡಿದ್ರು. ನಂಗೆ ಸಿಕ್ಕಾಪಟ್ಟೆ ಖುಷಿ ಸೋನಲ್ ಮ್ಯಾಮ್ ಅಂದ್ರೆ. ನನಗೆ ಸೋನಲ್ ಮ್ಯಾಮ್ ನನ್ನ ಹೀರೋಯಿನ್. ಓಕೆ, ಇವಾಗ ಲಾಸ್ಟ್ ಒಂದು 1 word ಅಲ್ಲಿ ಅರುಣ್ ರೆಡ್ಡಿ ಅಂದ್ರೆ ಏನು ಹೇಳಕ್ ಇಷ್ಟಪಡ್ತೀವಿ 1 word ಅಲ್ಲಿ? ಸರ್ ಒಂದ್ ಹೇಳ್ತೀನಿ, ಚಿಕ್ಕೂರಲ್ಲಿ ಎಲ್ಲಾರು ಹೀಲಾಡ್ಸಿದ್ರು, ಕಷ್ಟ ಕೊಟ್ಟಿದ್ರು, ಎಲ್ಲರೂ ತುಂಬಾ ತೊಂದರೆ ಮಾಡಿದ್ರು, ನಮ್ಮ ಜೊತೆಲಿರೋರು ನಮಗೆ ಮೋಸ ಮಾಡಿದ್ರು. ಬಟ್ ಯಾರ್ಯಾರು ಏನೇನ್ ಮಾಡಿದ್ರು ನಾವ್ ಯಾರಿಗೂ ಏನೂ ಮಾಡಿಲ್ಲ. ಬಟ್ ಫೈನಲಿ ಒಂದ್ ದಿನ ಹೇಳ್ತೀನಿ ನೋಡಿ ಸರ್, ಒಂದು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಹೇಳ್ತೀನಿ, ನಾನು ಒಂದು ಅಚೀವ್ ಮಾಡ್ಬೇಕು ಅಂತ ಇದ್ದೀನಿ. ಲೋವರ್ ಮಿಡಿಲ್ ಕ್ಲಾಸ್ ಐಫೈಟಿಕ್ ಆಗಿ ಬಟ್ಟೆ ಆಗ್ಬೇಕು ಒಂದು ಡ್ರೀಮ್ ಇದೆ ಸರ್. ಒಂದು ಚಿಕ್ಕ ಬಡವ ಕುಟುಂಬ, ಚಿಕ್ಕ ಬಡವರು, ಅವ್ರು ಹೋಗ್ಬಿಟ್ಟು ಅವ್ರ ಯೂನಿಫಾರ್ಮ್ ಆಗಿರ್ಲಿ ಇನ್ನೊಂದಾಗಿರ್ಲಿ, ಡ್ಯಾಡಿ ನನಗೆ ಇಂಥದ್ದು ಕೊಡಿಸು ಅಂದ್ರೆ ಆ ಡ್ಯಾಡಿ ಮಾತಲ್ಲಿ ಬಾಯಲ್ಲಿ ಒಂದೇ ಒಂದು ವರ್ಡ್ ಬರ್ಬೇಕೇನು ಹೇಳಿ, ಅರುಣ್ ಅಡ್ಡ ಅಂತ. ಮತ್ತೆ ಆ ಹುಡುಗನ್ ಬಾಯಲ್ಲಿ ಒಂದೇ ಇರಬೇಕು, ಅರುಣ್ ಅಡ್ಡಾಗ ಹೋಗಿ ಇದ್ ಮಾಡೋಣ ಅಂತ. ನೋಡಿ ಸರ್, ಬಿಸ್ನೆಸ್ ಅಲ್ಲಿ ಯಾರೇನ್ ಮೋಸ ಮಾಡಕ್ ಆಗಲ್ಲ ಸರ್. ಇವಾಗ ಇದನ್ನ ನನ್ನ ಅಂಗಡಿಯಲ್ಲಿ ಬಟ್ಟೆ ಇಟ್ಟಿದ್ದೀನಿ ಅಂದ್ರೆ ಈ ಬಟ್ಟೆನ ಕ್ವಾಲಿಟಿ ನೋಡಿ ತಗೊಂತೀರಾ. ನೀವು ಚೆನ್ನಾಗಿದ್ರು ಇದು ಯಾವ್ದೋ ಇರ್ಲಿನೋ ಅಂದ್ರೂ ತಗೊಂತೀರಾ, ಕ್ವಾಲಿಟಿ ನೋಡಿ ತಗೊಂತೀರಾ ತಾನೆ. ಇಷ್ಟು ಸಾವಿರಾರು ಜನ ನಮ್ಮ ಅರುಣ್ ಅಡ್ಡ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಕ್ವಾಲಿಟಿ ಚೆಕ್ ಮಾಡಿ ಯೂಸ್ ಮಾಡುತ್ತಾನೆ. ಇನ್ನೊಂದು ಓಪನ್ ಆಗಿ 5 years ನೀಡಲ್ ಬ್ರ್ಯಾಂಡ್ ನ ಲಾಂಚ್ ಮಾಡಿ ಜೀನ್ಸ್ ಮೇಲೆ 5 ವರ್ಷ ಗ್ಯಾರಂಟಿ ಕೊಟ್ಟಿದ್ದೀನಿ. ಇವತ್ತಿಗೂ ಆ ಇತಿಹಾಸ ತೋರಿಸ್ಬಿಡಿ ಸರ್, 5 ವರ್ಷ ಗ್ಯಾರಂಟಿ ಕೊಟ್ಟಿರೋ ಗಂಡ್ಸ್ ಯಾರಿದ್ದಾರೆ ಅಂತ. ಸೊ ಇಷ್ಟೆಲ್ಲ ಏನಕ್ಕೆ ಮಾಡ್ತಿದೀವಿ? ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಕಡಿಮೆ ಆಗ್ಬಾರ್ದು, ಅದ್ರ ಮೇಲೆ ನಂಬಿಕೆ ಜಾಸ್ತಿ ಆಗ್ಬೇಕು. ಇವತ್ತಿಗೂ ಪ್ಯಾಂಟ್ ಯಾರನ್ನ ತಗೊಂಡ್ಬಂದ್ರು ರಿಟರ್ನ್ ಇದೆ, ಪ್ರತಿಯೊಬ್ಬರಿಗೂ ಎಕ್ಸ್ಚೇಂಜ್ ಇದೆ. ಅದೇ ತರ ಜೆನ್ಯೂನ್ ಆಗಿ ಕಸ್ಟಮರ್ಗೆ ಟ್ರೀಟ್ ಮಾಡ್ತಾ ಇದೀವಿ. ಕಸ್ಟಮರು ನಮಗೆ ಅದೇ ತರ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಇವತ್ತಲ್ಲ ನಾಳೆ ದಿನ ನಾನು ಅವ್ರಿಗೆ ಆ ಋಣ ಎಲ್ಲ ನಾನು ತೀರಿಸ್ತೀನಿ. ಓಕೆ, ನಿಮ್ಮ ಲೈಫಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು, ಇಂಥ ವ್ಯಕ್ತಿಗೆ ನಾನು ಆ ಟೈಮಲ್ಲಿ ಹೇಳೋಕ್ಕಾಗಿಲ್ಲ, ಇವಾಗ ಹೇಳ್ತೀನಿ ಅಂದರೆ ಈ ವಿಡಿಯೋ ಮೂಲಕ ಯಾರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸಿಗೆ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂತ ಕೇಳಿ, ನನ್ನ ಆಟ ಆಡಿಸಿದ್ರು,
ಆಟ ಆಡಿಸ್ದ ಅವ್ರು ಎಷ್ಟು ರಿಗ್ರೆಟ್ ಆಗಿ ಫೀಲ್ ಆದಾಗ ನಾನು ಚೇಂಜ್ ಮಾಡಿದ್ದ ಅದರಿಂದ. ಸೊ ಪ್ರತಿ ಲೈಫಲ್ಲಿ ಒಂದು ಫ್ರೆಂಡ್ ಇರ್ತಾನೆ. ಬಟ್ ಇನ್ನೂ ಒಂದು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಈ ರೀಸೆಂಟ್ ಟೈಮಲ್ಲಿ ಇಬ್ಬರು ಇದ್ದಾರೆ ಭಯ್ಯ. ಪುಷ್ಪ ಅಂತ ಒಬ್ರು ಇದ್ದಾರೆ. ಅವ್ರನ್ನ ಇವತ್ತಿಗೆ ಇಂಟ್ರೊಡ್ಯೂಸ್ ಮಾಡಲ್ಲ, ನನ್ನ ಬ್ಯಾಕ್ ಸಪೋರ್ಟರ್ ಅವರು. ಇವತ್ತಲ್ಲ ನಾಳೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಸೊ ಅವ್ರಿಗೊಂದು ಡ್ರೀಮ್ ಇದೆ. ಅದ್ ಹೆಂಗೆ ಅಂತ ಹೇಳಿದ್ರೆ, ಪುಷ್ಪ ಪಾರ್ಟಿ ಮಾಡ್ದಂಗೆ ನಂದೊಂದು ಪಾರ್ಟಿ ಮಾಡ್ಬೇಕಂತೆ. ಸೊ ಪಾಲಿಟಿಕ್ಸ್ ಅಲ್ಲಿ ಹೋಗಿ ಪುಷ್ಪ ಮೂವಿಯಲ್ಲಿ ಮಾಡ್ದಂಗ ಆಕ್ಚುಲಿ ಆತರ. ಸೊ ಆ ತರದೊಂದು ಡ್ರೀಮ್ ಟೈಮಲ್ಲಿ ಅವ್ರ ಪುಷ್ಪ ಮೂವಿ ಸಾಂಗ್ ಆ ಟೈಮಲ್ಲಿ ಒಂದು ಪಾರ್ಟಿ ಟೈಮಲ್ಲಿ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಈಸ್ ಒನ್ ಅಂತ. ನಾನು ಅವ್ರಿಗೆ ಆ ಪುಷ್ಪನ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪುಷ್ಪ. ಓಕೆ, ನೆಕ್ಸ್ಟ್ ಯಾರಿಗೆ ಒಬ್ರಿಗೆ ಸಾರಿ ನಿಮ್ಗೆ ಗೊತ್ತೋ ಗೊತ್ತಿಲ್ಲ ಯಾರಿಗೋ ಒಬ್ರಿಗೆ ಹರ್ಟ್ ಮಾಡಿರ್ತೀರಾ, ಏನೋ ಒಂದು ಮಾಡಿರ್ತೀರಾ, ಒಬ್ರಿಗೆ ಸಾರಿ ಹೇಳ್ಬೇಕಂದ್ರೆ ಈ ವಿಡಿಯೋ ಮೂಲಕ ಹೇಳಿ. ಸಾರಿ ಹೇಳ್ಬೇಕಂದ್ರೆ ಬೇಡ ಬಿಡಿ, ಹೇಳಿ ಪರವಾಗಿಲ್ಲ. ಮದ್ವೆ ಆಗಿಲ್ಲ, ಸುಮ್ಮನೆ ಭಯ್ಯ. ಮತ್ತೆ ಹೇಳೋಣ ಅದ್ರ ಬಗ್ಗೆ. ಅಲ್ಲ, ಜನರಲ್ ಆಗಿ ಹೇಳಿ. ಯಾರಿಗೋ ಒಬ್ರಿಗೆ ಏನೋ ಹರ್ಟ್ ಮಾಡಿರ್ತೀರಾ, ಇವಾಗ ಸಾರಿ ಕೇಳ್ಬಿಡಿ. ಪಾಪ ಅವಾಗ ಕೇಳೋಕ್ಕಾಗಲ್ಲ, ಎದುರು ನಿಂತಾಗ ಇವಾಗ ಕೇಳ್ಬಿಡಿ. ಹಾಂ, ಸೊ ಯಾರಿಗೆ ಸಾರಿ ಕೇಳ್ತಾ ಇದೀನಿ ಅಂತ ಗೊತ್ತಿರುತ್ತೆ. ಹಾರ್ಟ್ಫುಲಿ ಸಾರಿ, ಬೇಕು ಅಂತ ಇಂಟೆನ್ಷನಲ್ ಮಾಡಿಲ್ಲ. ಓಕೆ, ಪರಿಸ್ಥಿತಿಗಳಂಗೆ ಆ ಥರ. ಓಕೆ, ತುಂಬ ಪರ್ಸನಲ್ ಅನಿಸುತ್ತೆ. ಓಕೆ, ಹೆಸರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಓಕೆ, ನೆಕ್ಸ್ಟ್ ಭಯ್ಯ ಲಾಸ್ಟ್ ಇನ್ನೇನು ಯೂತ್ ಯಾರ್ಯಾರು ನೋಡ್ತಾ ಇದ್ದಾರೆ, ಇನ್ನೊಂದು ಲಾಸ್ಟ್ ಮೆಸೇಜ್ ಕೊಡ್ಬೇಕಂದ್ರೆ ಏನು ಕೊಡ್ತೀರಾ ಯೂತ್ಗೆ, ಈಗಿನ ಯೂತ್ಗೆ? ಯಾಕಂದರೆ ಅವ್ರಿಗೇನು ಮೋಟಿವೇಶನ್ ಇರೋದಿಲ್ಲ ಲೈಫಲ್ಲಿ. ಚಿಕ್ಕ ವಯಸ್ಸಿಗೆ ಕಾಲೇಜ್ ಮುಗಿಸಿದ ತಕ್ಷಣ ದುಡ್ಡು ಬರುತ್ತೆ ಅಂದ್ಬಿಟ್ಟು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಮಾಡೋಕೆ ಹೋಗ್ತಾರೆ. ಆ ಥರ ಅವ್ರಿಗೆ ಒಂದು ಲೈಫಲ್ಲಿ ಕೆಲಸನೇ ಅಲ್ಲ, ಬಿಸ್ನೆಸ್ ಮಾಡಿದ್ರು ಸಕ್ಸಸ್ ಆಗ್ಬೋದು ಲೈಫಲ್ಲಿ ಏನಂದರೆ ಏನು ಅವ್ರಿಗೆ ಏನೇನು ಫಸ್ಟ್ ಸ್ಟೆಪ್ಸ್ ಏನು ಸರ್ ಬೇಸಿಕ್ ಇಂದ ಹೇಳ್ತೀನಿ ನೋಡಿ. ಜೀವನದಲ್ಲಿ ಯಾರು ಏನನ್ನ ಮಾತಾಡಲಿ, ನೀನೊಂದು ಝೊಮ್ಯಾಟೊ ಮಾಡ್ತಾ ಇದೆಯಾ, ಅಲ್ಲ ಒಂದು ಸ್ವಿಗ್ಗಿ ಮಾಡ್ತಾ ಇದೆಯಾ, ಅಲ್ಲ ಒಂದು ಟ್ಯಾಕ್ಸಿ ಓಡಿಸ್ತಾ ಇದೆಯಾ, ಇಲ್ಲ ಒಂದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದೆಯಾ, ಇಲ್ಲ ಒಂದು ಟ್ರ್ಯಾಕ್ಟರ್ ಡ್ರೈವರ್, ಲಾರಿ ಡ್ರೈವರ್, ನೀವು ಏನೇ ಕೆಲಸ ಮಾಡ್ತಾ ಇರ್ಲಿ, ಆ ಕೆಲಸದ ಮೇಲೆ ಒಂದು ಹೆಮ್ಮೆ ಇರಲಿ ಬ್ರದರ್. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಇವಾಗ ನಾನು ಎಕ್ಸಾಂಪಲ್, ನಾನೊಂದು ಸ್ವಿಗ್ಗಿ ಅಂದ್ರೆ ನಾನು ಸ್ವಿಗ್ಗಿ ಬಾಯ್ ಅಂತ ಹೇಳ್ಕೊಳ್ಳಿ, ಪ್ರೌಡ್ ಆಗಿ ಫೀಲ್ ಆಗಿ. ನೋಡಿ, ನೀವು ಮಾಡೋ ಕೆಲಸಕ್ಕೆ ನೀವು ಯಾವತ್ತು ಅದಕ್ಕೆ ಮರ್ಯಾದೆ ಕೊಡ್ತಿರೋ, ನಿಮಗೆ ಅಷ್ಟೇ ದೊಡ್ಡ ಸ್ಥಾನಕ್ಕೆ ಅದನ್ನ ತಗೊಂಡೋಗುತ್ತೆ. ನನ್ನನ್ನು ಈಲಾಡಿಸಿದ್ರು ಬಟ್ಟೆ ಅಂಗಡಿ ಅಂತ ಚಿಕ್ಕದು ಅಂತ. ಇಡೀ ಕರ್ನಾಟಕ ನಮ್ಮೂರ್ನ ನೋಡಿಲ್ವಾ ಬ್ರದರ್ ಹೇಳಿ? ಆಯ್ತಾ? ಸೊ ಯಾರು ಏನನ್ನ ಮಾತಾಡಲಿ, ನಾನು ಯೂತ್ಗೆ ಹೇಳೋದು ಒಂದೇ. ಸೊ ಯಾವತ್ತೇ ಆಗಲಿ ನಿಯತ್ತಾಗೆ ಸಂಪಾದನೆ ಮಾಡಿ. ಒಂದು ಬಿಸ್ನೆಸ್ ಮಾಡ್ತಿದ್ದೀರ ಅಂದ್ರೆ ಬಿಸ್ನೆಸ್ ಒಂದು ಟಿಪ್ಸ್ ಕೊಟ್ಬಿಡ್ತೀನಿ ಬ್ರದರ್. ನಿನಗೆ ಪ್ರಾಫಿಟ್ ಬರಬೇಕು, ಆ ಕಸ್ಟಮರ್ಗೂ ಪ್ರಾಫಿಟ್ ಬರಬೇಕು, ಅಫೋರ್ಡಬಲ್ ಪ್ರೈಸಲ್ಲಿ ಪ್ರೊವೈಡ್ ಮಾಡಬೇಕು. ಅತಿ ಆಸೆ ಪಡಬಾರ್ದು ದುಡ್ಡಿಗೆ. ಇವತ್ತಲ್ಲ ನಾಳೆ ಬರುತ್ತೆ. ಫಸ್ಟ್ ಕಸ್ಟಮರ್ನ ಎಕ್ಸ್ಪೆಕ್ಟ್ ಮಾಡಿ, ನಿಮ್ಗೆ ಆಟೋಮೆಟಿಕ್ ಬಿಸ್ನೆಸ್ ಆಗುತ್ತೆ. ಯಾವುದೇ ಒಂದು ಬಿಸ್ನೆಸ್ ಬ್ರೋ, ಬಿಸ್ನೆಸ್ ನೋಡಿ, ನನ್ನ ಪಾಯಿಂಟ್ ಆಫ್ ಇಂದ ಹೇಳ್ತೀನಿ, ಬಿಸ್ನೆಸ್ ಇಸ್ ಬೆಸ್ಟ್ ಫೀಲ್ಡ್ ಬ್ರೋ. ಯಾಕೆ ಅಂತ ಹೇಳಿದ್ರೆ, ಸೊ ಒಂದ್ ಹತ್ರ ವರ್ಕ್ ಮಾಡ್ತಾ ಇದೀನಿ ಅಂದ್ರೆ ಅವ್ರದೇ ಒಂದು ರೂಲ್ ಇರುತ್ತೆ ಬ್ರದರ್. ನಾನು ಹೇಳೋದು, ಚಿಕ್ಕದ ದೊಡ್ಡದ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಯೂತು. ಸೊ ತುಂಬಾ ಜನ ಯೂತು ತುಂಬಾ ಟ್ಯಾಲೆಂಟೆಡ್ ಇದ್ದು ಏನೋ ಅಚೀವ್ ಮಾಡಿದಿರ ಸೈಲೆಂಟ್ ಆಗ್ಬಿಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಪಕ್ಕದಲ್ಲಿ ಇರ್ತಾರೆ. ನೀನು ಮಾಡ್ತಿದ್ದೀರ, ಮಗ ಅದೇನೋ ಮಾಡ್ತೀಯ. 1000 ಜನ ಹೇಳಿದ್ರು ಬಟ್ಟೆ ಅಂಗಡಿ ಆಗ್ಬೇಕಾದ್ರೆ, ಯಾವನೋ ನೀನು ಬಟ್ಟೆ ಅಂಗಡಿ ಅಂತ. ಆದರೆ ನಾನು ಕ್ವಶನ್ ಔಟ್ ಆಗಬೇಕು. ಬಟ್ಟೆ ಫೀಲ್ಡು ಇವತ್ತಿಗೆಲ್ಲ ಇನ್ನು 10 ವರ್ಷ ಹೋದ್ರೂ, ಇನ್ನು 100 ವರ್ಷ ಹೋದ್ರೂ ಬೀಳಲ್ಲ ತಾನೆ. ನೀನು ಬಟ್ಟೆ ಇಲ್ದಿರ ಓಡಾಡ್ತೀಯಾ? ಬಟ್ಟೆ ಹಾಕೊಂಡು ಓಡಾಡ್ತೀಯ ತಾನೆ. ಸೊ ಸಾಯೋವರೆಗೂ ಫೀಲ್ಡ್ ಇರುತ್ತೆ. ಸೊ ಫೀಲ್ಡ್ ಬಗ್ಗೆ ಯೋಚನೆ ಮಾಡಿ. ಇದೊಂದೇ ಫೀಲ್ಡ್ ಅಂತಲ್ಲ, ಲೈಕ್ ಎಕ್ಸಾಂಪಲ್, ಇವಾಗ ಒಂದು ಲಾರಿ ಓಡಿಸ್ತಾ ಇದೆಯಾ, ಲಾರಿಯಲ್ಲೇ ಏನಕ್ಕೆ ಇರ್ತೀಯಾ? 100 ಲಾರಿ ಇಟ್ಟಿನ ಲಾರಿ ಓನರ್ ಯಾಕೆ ಆಗ್ಬಾರ್ದು ನೀನು? ಅದು ನನ್ನ ಕ್ವಶನ್ ಔಟು. ನೋಡಿ, ಯಾರೇ ಆಗಲಿ, ಇವಾಗ ಸ್ವಿಗ್ಗಿ ಮಾಡ್ತಾ ಇದೆಯಾ, ಸ್ವಿಗ್ಗಿ ಥರದ್ದೇ ನೀನೇ ಯಾಕೆ ಒಂದು ಸ್ವಿಗ್ಗಿ ಓಪನ್ ಮಾಡಬಾರ್ದು? ಸೊ ನಾನು ಪ್ರತಿ ಯೂತ್ಗೂ ಒಂದೇ ಹೇಳೋದು, ಏನೇ ಕೆಲಸ ಮಾಡ್ತಾ ಇರ್ರಿ, ಅದೇ ಕೆಲಸ ಮಾಡಿ. ಆ ಚಿಕ್ಕ ಕೆಲಸ ಅನ್ಕೊಂಬೇಡಿ. ಆ ಕೆಲಸದಲ್ಲಿ ನೀವು ಓನರ್ ಆಗೋಕ್ಕೆ ನೋಡಿ 100% ಆಗುತ್ತೆ. ಸೊ ಒಂದು ಟೀ ಅಂಗಡಿಗೆ ಹೋದರೆ ನೀವು ಕಸ ಹೊಡಿ ಅಂತ ಪರ್ಕೆ ಕೊಡ್ತಾರೆ, ನೀವು ಅಬ್ಸರ್ವ್ ಮಾಡಿದ್ದೀರಾ? ಏನಕ್ಕೆ ಅಂದರೆ ಅಲ್ಲಿಂದ ಕಲೀರಿ ಅಂತ. ಇವತ್ತಿಗೂ ನಮ್ಮ ಸ್ಟೋರ್ಸಲ್ಲಿ ಕೆಲಸಕ್ಕೆ ಬರ್ತಾರೆ. ಏನಕ್ಕೆ ಅಂದರೆ ಟ್ರೈನ್ ಅಪ್. ನೋಡಿ, ಒಂದು ಬ್ರಾಂಚ್ ಇವಾಗ ಸಂಜಯ್ ನಗರಲ್ಲಿ ಒಂದು ಬ್ರಾಂಚ್ ಇದೆ. ಸೊ ಇನ್ನೊಂದು ಮೈಸೂರಲ್ಲಿ ಒಂದು ಬ್ರಾಂಚ್ ಮಾಡ್ತಾ ಇದ್ದೀವಿ ಅಂದರೆ, ಮೈಸೂರಿಂದ ಹುಡುಗನ್ನ ಕರೆಸಿ ಆ ಓನರ್ನ ಕೆಲಸ ಮಾಡುವಂತೀವಿ, ಪ್ಯಾಕಿಂಗ್ ಮಾಡಿಸ್ತೀವಿ, ಕಸ ಓಡಿಸ್ತೀವಿ, ಎಲ್ಲ ಮಾಡ್ತೀವಿ. ಏನಕ್ಕೆ ಅಂದರೆ ಕಲ್ಗಡೆಯಿಂದ ಮೇಲೆವರೆಗೂ ನೋಡಬೇಕು ಸರ್. ಸೊ ಇವಾಗ ನನಗೆ ಫೋಲ್ಡಿಂಗ್ ಬರಲಿಲ್ಲ ಅಂತ ಹೇಳಿದ್ರೆ ನಾನು ಇನ್ನೊಬ್ಬರಿಗೆ ಹೆಂಗೆ ಟ್ರೈನ್ ಮಾಡ್ತೀನಿ? ಸೊ ಆ ಥರ ಟ್ರೈನಿಂಗ್ ಮಾಡ್ತೀನಿ. ನಾನು ಹೇಳೋದು ಯೂತ್ಗೆ ಒಂದೇ ಬ್ರದರ್, ಏನೇ ಒಂದು ಕೆಲಸ ಮಾಡಿ, ಅದೆಷ್ಟು ಚಿಕ್ಕದೇ ಆಗಿರಲಿ, ಅದರಲ್ಲಿ ಓನರ್ ಆಗಕ್ಕೆ ನೋಡಿ, 100% ನಿಮ್ಗೆ ಸಕ್ಸಸ್ ಬರುತ್ತೆ. ಅದು ಸೂಪರ್ ಬ್ರದರ್. ಆಮೇಲೆ ಲಾಸ್ಟ್ ಒಂದು ಕೇಳೋದು ಮರ್ತೋದೆ, ಏನು ಎಜುಕೇಶನ್ ಮಾಡೋದು ನೀವು? ಸೊ ನಂದು ಡಿಪ್ಲೊಮಾ ಆಗಿದೆ ಸರ್. ನಾನು ಹೆಂಗೆ ಅಂತ ಹೇಳಿದ್ರೆ, ಆ ರೇಂಜಲ್ಲಿ ಸ್ಟಡೀಸಲ್ಲಿ ಫಾರ್ವರ್ಡ್ ಇಲ್ಲ. ಓಕೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದೆ. ಸೆಕೆಂಡ್ ಇಯರಲ್ಲಿ PCMB ಮಾಡಿದ್ದೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಆನಿಮೇಷನ್ ಮಾಡಿಸಿದೆ, ಆನಿಮೇಷನ್ ಕೋರ್ಸ್ ಮಾಡಿದ್ದೆ ಇಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಈ ತರ ಸಣ್ಣ ಪುಟ್ಟದ್ ಮಾಡಿದ್ದೆ. ಟ್ಯಾಟೋ ಆರ್ಟಿಸ್ಟ್, ಟ್ಯಾಟೋ ಕಲಿಯಕ್ಕೆ ಹೋಗಿದ್ದೆ, ಟ್ಯಾಟೋ ಮಾಡ್ತಿದ್ದೆ, ಏನೇನೋ ಮಾಡ್ತಿದ್ದೆ ಸರ್. ಸುಮಾರು ಸೈಕಲ್ ಹೊಡೆದಿದ್ದೀನಿ ನಾನು ಜೀವನ. ಓಕೆ, ಎಷ್ಟು ಇಂಪಾರ್ಟೆಂಟ್ ಅಂತೀರಾ ಲೈಫಲ್ಲಿ ಎಜುಕೇಶನ್ ಅನ್ನೋದು? ಸರ್ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು,
ಎಜುಕೇಶನ್ಗಿನ್ನ ಟ್ಯಾಲೆಂಟ್ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಏನ್ ಚಾಯ್ಸ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಸೀರಿಯಸ್ ಆಗಿ ಹೇಳ್ತಿರೋ ನೋಟ್ ಇದು. ಸೊ ಎಜುಕೇಶನ್ ಪ್ರತಿಯೊಬ್ರು ಮಕ್ಕಳಿಗೆ ಎಜುಕೇಶನ್ ಕೊಟ್ಬಿಟ್ಟಿರ್ತಾರೆ, ಜನರಲ್ ನಾಲೆಜ್ ಕೊಟ್ಟಿರಲ್ಲ ಸರ್. ಮೈನ್ ಥಿಂಗ್ ನನಗೆ ಫ್ರೀಡಮ್ ಕೊಟ್ಟಿದ್ರು, ದುಡ್ಡು ಕೊಟ್ಟಿದ್ರು, ಹಾಳಾಗ್ಲಿಲ್ಲ ನಾನು. ನಮ್ಮ ತಂದೆಯವರು ಹೆಂಗೆ ತಿದ್ಕೊಬೇಕು ಅಂತ ಹೇಳ್ಕೊಟ್ರು, ಸಟನ್ ಟೈಮಲ್ಲಿ ತಿದ್ಕೊಂಡೆ. ಸೊ ಒಂದೇನಂದ್ರೆ ಎಜುಕೇಶನ್ಗಿನ್ನ ಟ್ಯಾಲೆಂಟ್ ಇಂಪಾರ್ಟೆಂಟ್. ಒಬ್ಬ ನಮ್ಮ ಹೇಳ್ತೀನಿ ನೋಡಿ, ನೀವು ಒಬ್ಬ ಹುಡುಗ ಇದ್ದಾರೆ ಅಂದ್ರೆ ಮಗು, ಬರೀ ಅವ್ನಿಗೆ ಎಜುಕೇಶನ್ ಅಂದ್ರೆ ಅವ್ನ ಫೋಕಸ್ ಏನೋ ಬೇರೆ ಇರುತ್ತೆ. ಅವ್ನು ಏನ್ ಡ್ರೀಮ್ ಮಾಡಬೇಕು ಅದನ್ನ ಮಾಡಕ್ ಬಿಟ್ಬಿಡಿ. ಈಗ ಮನೆಗಳಲ್ಲಿ ಇವಾಗ ಸುಮಾರು ತರ ಸೂಸೈಡ್ ಮಾಡ್ಕೊಂತಿದ್ದಾರೆ, ಸುಮಾರು ಹತ್ರ ಇದಾಗ್ತಿದೆ. ನಂಗೆ ಅವೆಲ್ಲ ನೋಡಿದಾಗ ಅದು ಸಫರ್ ಏನಾಗಿರುತ್ತೆ ಅಂದ್ರೆ ಪೇರೆಂಟ್ಸ್ ಎಜುಕೇಶನ್ ಅಂತ ಫೋರ್ಸ್ ಮಾಡ್ಬಿಡಿ. ಅವನ ಡ್ರೀಮ್ ಏನು ಅಂತ ತಿಳ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಅವ್ನ ಡ್ರೀಮ್ ಬೇರೆ ಇರುತ್ತೆ ಬ್ರೋ. ನಿನ್ಗೆ ಏನೋ ಒಂದು ಮಾಡ್ಬೇಕು ಅಂತ ಇರುತ್ತೆ, ಅದ್ರಲ್ಲಿ ನೀವು ಫೋಕಸ್ ಮಾಡಿದ್ರೆ ಮಾತ್ರ ಅಚೀವ್ ಆಗ್ತೀಯ. ಫೋರ್ಸ್ಫುಲಿ ಏನೋ ಒಂದು ಮಾಡ್ದ ಅಂದ್ರೆ ಒಂದು ಟೈ ಒಂದು ಶೂಸ್ ಹಾಕೊಂಡು ಹೋಗ್ಬಿಟ್ಟು ಹಿಂಗ್ ಕುತ್ಕೊಂಡು ಲ್ಯಾಪ್ಟಾಪ್ ಓದ್ತಾ ಇರಬೇಕು. ಹಾಗೆ ಎಷ್ಟು ಇರಿಟೇಷನ್ ಆಗುತ್ತೆ ಅಂದ್ರೆ ಸಫಕೇಟ್ ಆಗುತ್ತೆ. ಏನೇ ಒಂದು ಕೆಲಸ ಆದ್ರೆ ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಆದ್ರೂ ಮಾಡ್ತೀರಾ. ಓಕೆ, ನೀವು ಇಷ್ಟಪಟ್ಟಿದ್ದು ಏನು ನೀವು ಇಷ್ಟಪಡ್ತೀರಾ ಅದನ್ನ ಮಾಡಿದ್ರೆ ನೀವು ಲೈಫಲ್ಲಿ ಸಕ್ಸಸ್. ಸರ್ ನಾನು ನೋಡಿ ಫಸ್ಟಲ್ಲಿ ಅಂಗಡಿ ಹಾಕಿದಾಗ ಸ್ಕಿನ್ ಇದು ಕೆಳಗಡೆ ಒಂದು ಯಾವಾಗ್ಲೂ ನಾನು ಶೂ ಹಾಕೊಂಡಿರ್ತೀನಿ. ಅದು ನನ್ನ ದುರಂಕಾರ ಅಲ್ಲ ಸರ್. ನನಗೆ ಆ ಟಿಶ್ಯೂಸ್ ಹೋಗ್ಬಿಟ್ಟಿದೆ ಈ ಕಾಲಲ್ಲಿ. ಇದು ನೋಡಿ, ಇದೊಂದು ಕೈ ಅಂದಾಗ ಇದ್ರ ಒಳಗಡೆ ಒಂದು ಟಿಶ್ಯೂ ಇರುತ್ತೆ, ಸಾಫ್ಟ್ ಟಿಶ್ಯೂ ಇರುತ್ತೆ ಪಾದದಲ್ಲಿ. ಆ ಟಿಶ್ಯೂ ನನಗೆ ಗಟ್ಟಿ ಆಗ್ಬಿಟ್ಟಿದೆ. ಅದು ಮತ್ತೆ ಇದಾಗಬೇಕಂದ್ರೆ ಜಾಸ್ತಿ ನಿಂತ್ಕೊಬಾರ್ದು. ನಾನು 24/7 ಅಂಗಡಿಯಲ್ಲಿ ನಿಂತ್ಕೊಂಡು ಟಿಶ್ಯೂಸ್ ಹಾರ್ಡ್ ಆಗ್ಬಿಟ್ಟಿದ್ದು. ಇವತ್ತಿಗೂ ನಾನು ಎಲ್ಲೇ ಹೋದ್ರೂ ಚಪ್ಪಲಿ ಹಾಕೊಂಡು ಓಡಾಡ್ತೀನಿ ಅಂದ್ರೆ ಏನಕ್ಕೆ ಅಂದ್ರೆ ಅದೇ. ಸೊ ಕಷ್ಟ ಅವಾಗ ಅಷ್ಟೇ ಪಟ್ಟಿದ್ದೀವಿ ಸರ್. ಯಾವ್ದ್ರಲ್ಲಿ ಇರಬೇಕು ಅದರಲ್ಲೇ ಅಚೀವ್ ಆಗಬೇಕು ಅಂತ. ನೈಸ್ ಸರ್. ಲಾಸ್ಟ್ ನಮ್ಮ ಶೋ ಹೇಗೆ ಅನಿಸ್ತು ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಶೋ ಬಗ್ಗೆ? ನಾನು ಹೇಳ್ತಾ ಇದೀನಲ್ಲ, ಇದು ನಂದು ಫಸ್ಟ್ ಶೋ ಸರ್. ಸೊ ಇಷ್ಟೆಲ್ಲ ಸೆಟಪ್ ಇರುತ್ತೆ, ಈ ಥರ ಎಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಇಲ್ಲಿ ಕುತ್ಕೊಬೇಕಂದ್ರೆ ಇದೆಲ್ಲ ಮಾತಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದು ಮಾತಾಡಿರೋಂಥದ್ದು ಮಾತಲ್ಲ. ಲೈಕ್ ಹಿಂಗೆ ಇಟ್ಟಾಗ ಈ ಏನಂತಾರೆ ಸ್ಟುಡಿಯೋ ಆಗಿರ್ಬೋದು, ಲೈಕ್ ಈ ಅಟ್ಮಾಸ್ಫಿಯರ್ ಆಗಿರ್ಬೋದು, ಒಂಥರ ಸಿಕ್ಕಾಪಡೆ ಚೆನ್ನಾಗಿದೆ. ಸ್ಟುಡಿಯೋ ಎಲ್ಲ ಸಕ್ಕದಾಗಿ ಮಾಡಿದ್ದೀರಾ. ಸೊ ಮ್ಯಾಡಿ ಮಧು ಅವರು ನನಗೆ ಇನ್ನೊಂದೇನಂದ್ರೆ ಒಂಥರ ಇವಾಗ ಸೊ ನೀವು ಇದೆಲ್ಲ ಕ್ವಶನ್ಸ್ ಕೇಳಿದಾಗ ನಮ್ಮ ಡ್ಯಾಡಿ ನೆನೆಸ್ಕೊಂಡಾಗ ಅದೊಂಥರ ಕಣ್ಣೀರ್ ಹಾಕೋದ್ರೂ ಅದೊಂಥರ ಸಂತೋಷ ಆಗ್ತಾ ಇರುತ್ತೆ. ಆ ಥರ ಚೆನ್ನಾಗಿತ್ತು ಸರ್ ನಿಮ್ದು ಇಂಟರ್ವ್ಯೂ. ಓಕೆ, ಹೇಳ್ಬಿಡಿ ನಿಮ್ಮ ಫ್ಯಾನ್ಸ್ಗೆಲ್ಲ ಲಾಸ್ಟ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ, ಇದೇ ಥರ ಸಪೋರ್ಟ್ ಇರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಈ ಅರುಣ್ ಅಡ್ಡ ಫಸ್ಟಿಂದ ಹೇಗೆ ಸಪೋರ್ಟ್ ಮಾಡಿದ್ರು ಇವತ್ತಿಗೂ ಅದೇ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮಿಂದನೇ ಲೈಕ್ ಬೇರೆ ನಾನು ಯಾವತ್ತೇ ಆಗಲಿ ಒಂದು ಹೇಳ್ತೀನಿ, ನನ್ನ ಕಸ್ಟಮರಿಂದನೇ ನಾನು ಇವತ್ತು ಹಿಂಗಿರೋದು. ಕಸ್ಟಮರ್ ಈಸ್ ಕಿಂಗ್ ಅಂತ ಯಾವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಇರಲಿ. ಬರೋ ದಿನಗಳಲ್ಲಿ ಯಾವತ್ತೇ ಆಗಲಿ ನಾನೊಂದು ಪ್ರಾಮಿಸ್ ಮಾಡ್ತಾಯಿದ್ದೀನಿ, ರೇಟ್ಗಳನ್ನ ಇನ್ಕ್ರೀಸ್ ಮಾಡ್ತೀನಿ. ಇವರು ಜಿಯೋ ಥರ ಮಾಡ್ತಿದ್ದಾರೆ, ಅದು ಮಾಡ್ತಾರೆ ಅಂತ 1000 ಜನ ಏನೇನೋ ಮಾತಾಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ನನ್ನ ಪ್ರೈಸ್ ಏನಿದೆಯೋ ಇವತ್ತಿಗೂ ಅದೇ ಪ್ರೈಸ್ ಇರುತ್ತೆ. ದಿ ಎಂಡ್ ಆಫ್ ದಿ ಡೇನೂ ಅದೇ ಪ್ರೈಸ್ ಇರುತ್ತೆ. ನಾನು ಎಷ್ಟೇ ದೊಡ್ಡ ಮಟ್ಟಕ್ಕೆ ನಮ್ಮ ಶಾಪ್ಸ್ ಹೋದ್ರೂ ಪ್ರೈಸ್ ಮಾತ್ರ ಇನ್ಕ್ರೀಸ್ ಆಗಲ್ಲ. ಅದೇ ಪ್ರೈಸಲ್ಲೇ ಪ್ರೊವೈಡ್ ಮಾಡ್ತೀವಿ. ಅದೇ ಥರದ್ದು ಆಫರ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಲೆವೆಲ್ 50-60ವರೆಗೂ ಹೋಗೋವಂಥ ಚಾನ್ಸಸ್ ಇದೆ ನನ್ನ ಕಡೆಯಿಂದ. ಯಾಕಂದರೆ ತುಂಬ ಹತ್ರ ನನಗೆ ಪ್ರಾಫಿಟ್ ಬಂದಿರುತ್ತೆ. ನೋಡಿ, ಒಂದು ಅಂಗಡಿ ಇದೆ ಅಂತ ಹೇಳಿದ್ರೆ ಎಲ್ಲ ದಿನದಲ್ಲಿ ಸಂಪಾದನೆ ಮಾಡಿರ್ತೀನಿ. ಒಂದಿನ ನಾನು ಕಳ್ಕೊಳೋದಕ್ಕೆ ಏನು ಬೇಜಾರಾಗಲ್ಲ. ಒಂದು 10,000 ಸಂಪಾದನೆ ಮಾಡಿರ್ತೀವಿ, ಅದರಲ್ಲಿ 5,000 ಬಿಡೋದಕ್ಕೆ ನನಗೆ ಖುಷಿನೇ ಆಗುತ್ತೆ. ನಾವು ಸ್ಟಾಕ್ ಕ್ಲಿಯರೆನ್ಸ್ ಅಂತ ಮಾಡ್ತಾ ಇರ್ತೀವಿ, ಹೊಸ ಪ್ರಾಡಕ್ಟನ್ನು ಲಾಂಚ್ ಆಗ್ತಾ ಇರುತ್ತೆ. ಅದಕ್ಕೆ ಈ ಆಫರ್ 1000-20 ಅಂತ ಕೊಡ್ತೀವಿ. ಫ್ರೀಯಾಗಿ ಕೊಡ್ಬೋದು. ಫ್ರೀಯಾಗಿ ಕೊಟ್ಟರೆ ಒಂದು ಬೆಲೆ ಇರಲ್ಲ. ಇಷ್ಟು ಅಂತ ಕೋಟ್ ಮಾಡಿ ಕೊಡೋಣ ಅಂತ ಆಫರ್ಸ್ ಮಾಡ್ತಿದ್ದೀವಿ ಹೊರತು ಬೇರೆ ಇಂಟೆನ್ಷನ್ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಮಾತಾಡಿ ನಮಗೂ ಖುಷಿ ಆಯಿತು. ಎಷ್ಟೊಂದು ಇನ್ಸ್ಪಿರೇಷನ್ನು ಯೂತ್ಗೆ ನಿಮ್ಮ ಸ್ಟೋರಿ. 19 ವರ್ಷ ಸ್ಟಾರ್ಟ್ ಮಾಡಿ ಇವಾಗ ನೀವು ಆಲ್ಮೋಸ್ಟ್ 11 ಔಟ್ಲೆಟು. ಯಾರೇ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರು ನಿಮ್ಮ ಹೆಸರು ಗೊತ್ತಿರುತ್ತೆ. ಇವಾಗ ಅರುಣ್ ಅಡ್ಡ ಅನ್ನೋದು ಆಲ್ಮೋಸ್ಟ್ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ 300,000-200,000 ಫಾಲೋವರ್ಸ್ ಇದ್ದಾರೆ. ಇದೇ ರೀತಿ ಸಕ್ಸಸ್ ಆಗಿರಿ. ಇನ್ನೂ ನೀವೇನೇನು ಡ್ರೀಮ್ ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಎಲ್ಲ ಅಚೀವ್ ಮಾಡಿ. ಹಾಗೆ ನಿಮ್ಮ ತಂದೆಯವ್ರ ಮೇಲೆಯಿಂದ ನೋಡ್ತಾ ಇರ್ತಾರೆ, ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ ಇದ್ದೇ ಇರುತ್ತೆ. ನಮ್ಮ ಸಪೋರ್ಟು ನಿಮ್ಗೆ ಇದ್ದೇ ಇರುತ್ತೆ. ಇನ್ನೂ ಚೆನ್ನಾಗಿ ಬೆಳೀರಿ. ಥ್ಯಾಂಕ್ ಯು ನಮ್ಮ ಶೋಗೆ ಬಂದಿದ್ದಕ್ಕೆ. ಮತ್ತೆ ಸಿಗ್ತಾರೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ಸೂಪರ್ ಸರ್. ಇದು ರಾ ಟಾಕ್ಸ್ ವಿತ್ ಮ್ಯಾಡಿ ಮಧು, ಫಸ್ಟ್ ಎಪಿಸೋಡ್ ವಿತ್ ಅರುಣ್ ರೆಡ್ಡಿ ಅಲಿಯಾಸ್ ಅರುಣ್ ಅಡ್ಡ. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿನಿ ಈ ಎಪಿಸೋಡು. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಯಾವ ಗೆಸ್ಟ್ನ ಕರೆಸಬೇಕು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಬಾಯ್ ಬಾಯ್.